ನಮಸ್ಕಾರ ಸ್ನೇಹಿತರೆ ಸಂಪೂರ್ಣ ಭಾರತದ ಸಂವಿಧಾನದ ಬಗ್ಗೆ ಡಿಸ್ಕಸ್ ಮಾಡೋಣ. ಕಂಪ್ಲೀಟ್ ಇಂಡಿಯನ್ ಪೊಲಿಟಿ ಇದು ಪಿಸಿ ಇಂದ ಡಿಸಿ ವರೆಗೂ ಹೆಲ್ಪ್ ಆಗುತ್ತೆ. ಓಕೆ, ಪಿಸಿ ಪರೀಕ್ಷೆಯಿಂದ ಡಿಸಿ ಪರೀಕ್ಷೆವರೆಗೂ. ಸೊ ಎಲ್ಲೆಲ್ಲಿ ಎಲ್ಲ ಪರೀಕ್ಷೆಗಳನ್ನ ಗಮನದಲ್ಲಿ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಎಲ್ಲೆಲ್ಲಿ ಯಾವ್ದು ಕ್ವಶನ್ಸ್ ಬಂದಿದೆ ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಅಂಡ್ ಪಾಯಿಂಟ್ಸ್ ಯಾವ್ದು ಅಂತ ನಿಮ್ಗೆ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೋಬೇಕಾಗಿರೋದು. ಎಕ್ಸಾಮ್ ಹೆಂಗ್ ಕ್ವಶನ್ ಬರುತ್ತೆ, ಹೆಂಗ್ ಬಂದಿತ್ತು ಅಂತ ಕೂಡ ನಾನು ಮಧ್ಯೆ ಹೇಳ್ತಾ ಹೋಗ್ತಾ ಇರ್ತೇನೆ. ಸೊ ಒಂದೇ ವಿಡಿಯೋ ಕವರ್ ಮಾಡಕ್ಕೆ ಮ್ಯಾರಥಾನ್ ವಿಡಿಯೋ ಮಾಡ್ತಾ ಇದೀವಿ. ಅಂಡ್ ಯು ಕ್ಯಾನ್ ಫಾಲೋ ಮೀ ಇನ್ ಮೈ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ. ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನಿಮ್ಗೆ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಅಥವಾ ನೀವು ಸರ್ಚ್ ಮಾಡೋದು ಪುನೀತ್ ಫೋರಂ ಅಂತ ಈ ರೀತಿ ಸಿಂಬಲ್ ಇರ್ತಕ್ಕಂಥ ಸಿಗುತ್ತೆ ಸ್ನೇಹಿತರೆ. ಫೈನ್, ಓಕೆ. ಸೊ ನಮ್ಮ ಸಂವಿಧಾನ, ಓಕೆ, ಸಂವಿಧಾನ ಅಂದ ತಕ್ಷಣ ನಮಗೆ ಸ್ಟಾರ್ಟಿಂಗು ಎಷ್ಟು ವಿಧಿಗಳಿದೆ ಏನು ಇದನ್ನ ತಿಳ್ಕೋಬೇಕು. ಅದಕ್ಕಿಂತ ಮುಂಚೆ ಸಂವಿಧಾನ ಅಂದ್ರೆ ನಮ್ದೊಂದೇ ಸಂವಿಧಾನ ಇದೆಯಾ? ಇಲ್ಲ. ಭಾರತದ ಸಂವಿಧಾನ ಅತ್ಯಂತ ದೊಡ್ಡ ಸಂವಿಧಾನ. ಓಕೆ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸ್ನೇಹಿತರೆ. ಅಮೆರಿಕ ಸಂವಿಧಾನ ಅತಿ ಚಿಕ್ಕ ಸಂವಿಧಾನ, ಬಟ್ ಚಿಕ್ಕದಾಗಿದ್ರು ಕೂಡ ತುಂಬಾ ಅನಮ್ಯವಾಗಿದೆ, ಅಂದ್ರೆ ಕಠಿಣವಾಗಿದೆ ಅಮೆರಿಕದ ಸಂವಿಧಾನ. ನಮ್ದು ಮಧ್ಯ, ಅಂದ್ರೆ ನಮ್ದು ಕಠಿಣವೂ ಅಲ್ಲ, ನಮ್ಯವೂ ಅಲ್ಲ, ಅನಮ್ಯವೂ ಅಲ್ಲ. ಎಕ್ಸಾಂಪಲ್, ಈಗ ಬ್ರಿಟಿಷ್ ಸಂವಿಧಾನ ತಗೊಂಡ್ರೆ ಅಲ್ಲಿ ಸಂವಿಧಾನ ಅನ್ನಕ್ಕಿಂತ ಅವರು ಈಗ ಏನ್ ಡಿಸ್ಕಷನ್ ಮಾಡ್ತಾರೆ ಹೊಸದಾಗಿ ಬರಿತಾ ಹೋಗ್ತಾ ಇರ್ತಾರೆ. ಅಂದ್ರೆ ತುಂಬಾ ಈಸಿ ಅವರ ಪಾರ್ಲಿಮೆಂಟ್ ಸಿಸ್ಟಮ್ ಅಲ್ಲಿ. ಓಕೆ, ಈಗ ಪ್ರಪಂಚದಲ್ಲಿ ಲಿಖಿತ ಸಂವಿಧಾನ ಯಾವ್ದಿದೆ? ಭಾರತ ಮತ್ತೆ ಅಮೆರಿಕ ಇದೆ. ಬ್ರಿಟನ್ ಅಲ್ಲಿ ಲಿಖಿತ ಇಲ್ಲ. ಅವ್ರು ಏನೇನ್ ಡಿಸ್ಕಸ್ ಮಾಡ್ತಾರೆ ಅದನ್ನ ಆಡ್ ಮಾಡ್ತಾ ಹೋಗ್ತಾರೆ ಅಷ್ಟೇ ಇನ್ ಎವ್ರಿ ಪಾರ್ಲಿಮೆಂಟ್. ಇನ್ನು ಬ್ರಿಟಿಷ್ ಸಂವಿಧಾನ ಅಲಿಖಿತ ಸಂವಿಧಾನ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಇದೆಯಲ್ಲ, ನಮ್ದು ಭಾಗಶಃ ಭಾರತದ ಸಂವಿಧಾನ ನಮ್ಯ ಮತ್ತು ಅನಮ್ಯ ಸಂವಿಧಾನದ ಎರಡು ಕೂಡ ಮಿಕ್ಸ್ಡ್. ಅಂದ್ರೆ ಇಲ್ಲಿ ನಾವು ಅಮೆಂಡ್ ಮಾಡಕ್ಕೂ ಆಗದೆ ಇರೋ ರೀತಿ ತುಂಬಾ ಕಷ್ಟ ಇಲ್ಲ, ತಿದ್ದುಪಡಿ ಮಾಡದೇ ಇರೋ ರೀತಿ. ಹಾಗೆ ತಿದ್ದುಪಡಿ ಏನೋ ತುಂಬಾ ಈಸಿಯಾಗಿ ಮಾಡ್ಬೋದು ಅನ್ನೋ ರೀತಿನೂ ಇಲ್ಲ. ಸೊ ಹಾಗಾಗಿ ನಮ್ದು ಈಗ ಫಾರ್ ಎಕ್ಸಾಂಪಲ್ ಅಮೆರಿಕ ತಗೊಳ್ಳಿ, ಕಠಿಣ ಸಂವಿಧಾನ ಅನ್ನಲ್ಲ, ಇಲ್ಲಿ ನಿಮ್ಗೆ 2 ಡಿಜಿಟ್ 10 ಸಂವಿಧಾನ ತಿದ್ದುಪಡಿ ಕೂಡ ನಮ್ಗೆ ಆಗಿಲ್ಲ ಅಲ್ಲಿ. ಓಕೆ, ಸೊ ಹಾಗಾಗಿ ಇದು ತುಂಬಾ ಕಠಿಣ ಸಂವಿಧಾನ. ಫೈನ್. ಸಂವಿಧಾನ ಅಂದ ತಕ್ಷಣ ನಮ್ಗೆ ಅದ್ರೊಂದು ಲಕ್ಷಣಗಳಿರುತ್ತೆ ಸರ್, ಫೀಚರ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ KSIS ಗಳಲ್ಲಿ ಇದ್ರದ್ದು, ಅಥವಾ PSI ಗಳಲ್ಲಿ ಪ್ರಬಂಧಗಳಲ್ಲಿ ಕೇಳ್ತಾ ಇರ್ತಾರೆ. ಅಂದ್ರೆ ಅವರ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಬರಿತಾ ಇರ್ಬೇಕು. ಲಕ್ಷಣಗಳೇನ ಡೈರೆಕ್ಟ್ ಕ್ವಶನ್ ಬಂದಿದೆ ಸರ್, KS ಗಳ ES ಗಳಿದೆಲ್ಲ ಪ್ರೀವಿಯಸ್ ಇಯರ್ ಎಕ್ಸಾಮ್ ಗಳಲ್ಲಿ. ನಾವು ಪಟ್ಟಿ ಮಾಡ್ತಾ ಹೋದ್ರೆ ತುಂಬಾ ಇದೆ. ಪ್ರಮುಖವಾಗಿರೋದು ಇಲ್ಲಿ 17 ಪಟ್ಟಿಗಳಿದೆ. ಅಂದ್ರೆ ನಮ್ದು ಲಿಖಿತ ಮತ್ತು ಬೃಹತ್ ಸಂವಿಧಾನ ಅಂತ ಕೇಳ್ಬೋದು. ಹಕ್ಕುಗಳಿವೆ, ಕರ್ತವ್ಯಗಳಿವೆ, ರಾಜನೈತಿಕ ತತ್ವಗಳಿವೆ, ತುರ್ತು ಪರಿಸ್ಥಿತಿ ಇದೆ. ತುರ್ತು ಪರಿಸ್ಥಿತಿ ಇದ್ದಾಗ ನಮ್ಮ ಸಂವಿಧಾನ ನಾವೇನು ಅರೆ ಸಂಯುಕ್ತ ಅಂತ ಕರಿತೀವಿ ಅಲ್ವಾ, ಅರೆ ಸಂಯುಕ್ತ ಅಥವಾ ಸಂಯುಕ್ತ ವ್ಯವಸ್ಥೆ ಅಂತ ಏನ್ ಕರಿತೀವಿ, ಅದು ಏಕಾತ್ಮಕ ವ್ಯವಸ್ಥೆ ಆಗತ್ತೆ. ಏಕಾತ್ಮಕ ವ್ಯವಸ್ಥೆ ಅಥವಾ ಸಂಯುಕ್ತ ವ್ಯವಸ್ಥೆಗೆ ಏನ್ ಸರ್ ಡಿಫ್ರೆನ್ಸ್? ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಅಂತ ಕೇಳೋದಾದ್ರೆ, ಮುಂದೆ ನಾನು ಅದ್ರ ಬಗ್ಗೆ ತಗೊಂಡಿದ್ದೀನಿ ಡಿಫ್ರೆನ್ಸ್, ಮುಂದೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಈ ವಿಡಿಯೋ ಎಂಡ್ ತನಕ ನೋಡಿ, ನಿಮ್ಗೆ ತುಂಬಾ ಚೆನ್ನಾಗಿರೋ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಇನ್ನು ನಮ್ದು ಎರವಲು ಸಂವಿಧಾನ, ಹೌದು, ಬಾರೋಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅಖಿಲ ಭಾರತ ಸೇವೆಗಳಿದೆ, ಏಕ ಪೌರತ್ವ ಇದೆ. ನಮ್ಮ ಅಮೆರಿಕ ರೀತಿ ದ್ವಿಪೌರತ್ವ ಇಲ್ಲ. ಅಂದ್ರೆ ರಾಜ್ಯಗಳಿಗೆ ಒಂದು ಪೌರತ್ವ, ರಾಷ್ಟ್ರಕ್ಕೆ ಅಮೆರಿಕ ರಾಷ್ಟ್ರ ಒಂದು ಪೌರತ್ವ, ಅದರಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಬೇರೆ ಪೌರತ್ವ, ಆತರ ಇಲ್ಲ ನಮ್ದು. ಮತ್ತೆ ಸ್ವತಂತ್ರ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಅದು ಹೌದು, ನಮ್ದು ಸ್ವತಂತ್ರ ಮತ್ತೆ ಏಕೀಕೃತ. ಅಂದ್ರೆ ಒಂದೇ ಸಿಂಗ್ಯುಲರ್ ಸಿಸ್ಟಮ್ ಅಂತಂದ್ರೆ ಇಲ್ಲಿ ನಮಗೆ ಕೆಳ ಹಂತದ ನ್ಯಾಯಾಲಯಗಳಿದೆ, ಅದಾದ್ಮೇಲೆ ಜಿಲ್ಲಾ ಹಂತದ್ದು, ಅದಾದ್ಮೇಲೆ ನಮ್ಗೆ ರಾಜ್ಯ ಮಟ್ಟದಲ್ಲಿ, ಆಮೇಲೆ ರಾಷ್ಟ್ರ, ಏಕೀಕೃತವಾಗಿ ಹೋಗ್ತಾ ಇರ್ತಕ್ಕಂಥದ್ದು. ನ್ಯಾಯಿಕ ವಿಮರ್ಶೆ ಕೂಡ ಇದೆ. ಮುಂದೆ ತಿಳ್ಕೊತಾ ಹೋಗೋಣ ನ್ಯಾಯಿಕ ವಿಮರ್ಶೆ ಅಂದ್ರೇನು, ಗಣರಾಜ್ಯ ಅಂದ್ರೇನು. ಸೊ ಇದ್ರ ಬಗ್ಗೆ ಈಗ ಪ್ರಮುಖವಾಗಿ 17 ಒಂದಷ್ಟು ಪಾಯಿಂಟ್ಸ್ ಗಳನ್ನ ಹೇಳ್ಬಿಡ್ತೇನೆ. ನಮ್ದು ಲಿಖಿತ ಮತ್ತು ಬೃಹತ್ ಸಂವಿಧಾನ ಅಂತ ಕರಿತೀವಿ ಸ್ನೇಹಿತರೆ. ಲಿಖಿತ ಮತ್ತು ಬೃಹತ್ ಸಂವಿಧಾನ ಅಂದ್ರೇನು? ಇಲ್ಲಿ ಲಿಖಿತ ಅಂದ ತಕ್ಷಣ ಬರವಣಿಗೆ ರೂಪದಲ್ಲಿದೆ. ಮೊದಲು ನಮ್ದು 22 ಭಾಗ ಇತ್ತು, 8 ಅನುಸೂಚಿ ಇತ್ತು, 345 ವಿಧಿ ಇತ್ತು. ಯಾವಾಗ ನಮ್ಮ ಸಂವಿಧಾನ ರಚನೆ ಅಂಗೀಕಾರ ಆಯ್ತಲ್ಲ 1950 ಜಾನ್ 26. ಓಕೆ, ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಯಾವಾಗ ಇದು ಅಂಗೀಕಾರ ಆಗಿ ಚಾಲ್ತಿ ಬಂದಿತ್ತು. ನಾವು ಆ ಸಂವಿಧಾನ ನಾವು ತಗೊಂಡಿದ್ದು, ಅಂದ್ರೆ ಆ ಸಂವಿಧಾನ ಸಭೆಯನ್ನು ತಗೊಂಡಿದ್ದೆ ಯಾವಾಗ 1949 ನವೆಂಬರ್ 26. ಇದು ಗೊತ್ತಿರಬೇಕು. ಈಗ 25 12 ಅನುಸೂಚಿ ಇದೆ, 25 ಭಾಗ ಇದೆ, 450ಕ್ಕಿಂತ ಹೆಚ್ಚು ವಿಧಿಗಳಾಗಿ ಬಂದಿದೆ. ಇದನ್ನ ಕೂಡ ಲಿಸ್ಟ್ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮುಂದೆ ಇದೇ ವಿಡಿಯೋದಲ್ಲಿ. ಓಕೆ, ಮತ್ತೆ ಇಲ್ಲಿ ನಮ್ದು ಸರಳ ಮತ್ತೆ ಕಠಿಣ ಸಂವಿಧಾನದ 2 ಮಿಕ್ಸ್ಡ್, ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರ ಬಗ್ಗೆ. ಮತ್ತೆ ನಮ್ದು ಸಂಸದೀಯ ಸರ್ಕಾರ ಪದ. ಸಂಸದೀಯ ಅಂದ್ರೇನು ಸರ್? ನಮ್ಮ ಸಂವಿಧಾನ ಎಲ್ಲ ತುಂಬಾ ಚೆನ್ನಾಗಿದೆ, ಅದ್ರ ವರ್ಡ್ಗಳಿದೆಯಲ್ಲ ಒಂದೊಂದ್ ಕಡೆ ಡ್ಯೂಯಲ್ ಮೀನಿಂಗ್ ಗಳು ಬರುತ್ತೆ. ಆ ಡ್ಯೂಯಲ್ ಮೀನಿಂಗ್ ತಪ್ಪಿಸ್ಕೋಬೇಕು ಅಂದ್ರೆ ಪ್ರಸ್ತಾವನೆ ನೋಡ್ಬೇಕಾಗತ್ತೆ. ಇದೆಲ್ಲ ನಾವು ಎಲ್ಲಿ ನಮ್ಮ ನ್ಯಾಯಾಲಯಗಳಲ್ಲಿ ಬಂದಿರ್ತಕ್ಕಂಥ ತೀರ್ಪುಗಳಲ್ಲೆಲ್ಲ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದ್ರ ಮುಂದೆ ನಾವು ತಿಳ್ಕೊತಾ ಹೋಗೋಣ. ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್. ಅದನ್ನ ಒಂದೊಂದು ಪದಗಳನ್ನ ಅರ್ಥ ಮಾಡ್ಕೊಂಡ್ರೆ ಇದ್ರಷ್ಟು ಈಸಿ ಸಬ್ಜೆಕ್ಟ್ ಯಾವ್ದು ಇಲ್ಲ.
ಸಂಸದೀಯ ಸರ್ಕಾರ ಅಂದ್ರೆ ಏನು? ಸಂಸದೀಯ ಪದ್ಧತಿ ಅಂದ್ರೇನು? ಪಾರ್ಲಿಮೆಂಟರಿ ಸಿಸ್ಟಮ್ ಅಂದ್ರೆ ಆಯ್ಕೆಯಾಗಿ ಬರ್ತಕ್ಕಂಥದ್ದು. ನಮ್ಮ ಮಂತ್ರಿ ಮಂಡಲ ಶಾಸಕಾಂಗ ಏನು ಆ ವಿಶ್ವಾಸ ಕಳ್ಕೊಳ್ಳುತ್ತೆ, ಅವಾಗ ಕಂಪ್ಲೀಟ್ ಸಿಸ್ಟಮ್ ಕಳೆದು ಹೋಗ್ತಕ್ಕಂಥದ್ದು. ಇದನ್ನ ನಾವು ಸಂಸದೀಯ ಸರ್ಕಾರ ಅಂತ ಕರಿತೀವಿ. ಮತ್ತೆ ಗಣತಂತ್ರ, ಗಣರಾಜ್ಯ. ಗಣರಾಜ್ಯ ಅಂದ್ರೆ ಏನು ಸರ್? ಸರ್ ಗಣರಾಜ್ಯ ಅಂತಂದ್ರೆ ಏನು? ನಮ್ಮದು ಒಂದು ರಾಷ್ಟ್ರಪತಿ ಇರ್ತಕ್ಕಂಥ ಯಾವುದೇ ಆದ ಅನುವಂಶೀಯ ಹುದ್ದೆ ಅಲ್ಲ ಅದು. ಸೊ ಗಣರಾಜ್ಯ. ಸರ್ ಇಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಗಣರಾಜ್ಯಕ್ಕೂ ನಮ್ಮ ಭಾರತದ ಗಣರಾಜ್ಯಕ್ಕೂ ಅಮೆರಿಕದ ಗಣರಾಜ್ಯಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅಂದ್ರೆ ಭಾರತದ ಗಣರಾಜ್ಯದ ಅಂದ್ರೆ ಭಾರತದ ನಮ್ಮ ರಾಷ್ಟ್ರಪತಿ, ಮುಖ್ಯಸ್ಥ, ಅಧ್ಯಕ್ಷ ಅಂತ ಏನ್ ಹೇಳ್ತೀವಿ ನಾವು, ಪರೋಕ್ಷವಾಗಿ ಚುನಾಯಿತ ಮಾಡ್ತೀವಿ. ಪರೋಕ್ಷ ಚುನಾವಣೆ ಅಲ್ವಾ? ಅಮೆರಿಕದಲ್ಲಿ ನೇರ ಚುನಾವಣೆ. ಈಗ ಆಯ್ತು ಮೊನ್ನೆ ಅಲ್ವಾ? ಈಗ ಮೊನ್ನೆ ಚುನಾವಣೆ ಆಯ್ತು. ಅಲ್ಲಿ ಅಮೆರಿಕದಲ್ಲಿ ಏನಾಯ್ತು, ಡೈರೆಕ್ಟ್ ಅಂದ್ರೆ ನೇರ ಚುನಾವಣೆ ಮುಖಾಂತರ ಅಧ್ಯಕ್ಷನ ಆಯ್ಕೆ ಮಾಡ್ತೀವಿ. ನಮ್ದ್ರಲ್ಲಿ ಏನ್ ಮಾಡ್ತೀವಿ, ನಮ್ಮ ಸಂಸತ್ ಸದಸ್ಯರು ಮತ್ತೆ ವಿಧಾನಸಭಾ ಸದಸ್ಯರಿಂದ ನಾವು ನೇಮಕ ಮಾಡ್ತೀವಿ ಅಲ್ವಾ? ಎಕ್ಸಾಂಪಲ್ ಹೇಳ್ತಾರೆ. ಫೈನ್. ನೆಕ್ಸ್ಟ್ ಸಂಯುಕ್ತ ಪದ್ಧತಿ. ಸಂಯುಕ್ತ ಪದ್ಧತಿ ಹೇಗೇನ್? ಸಂಯುಕ್ತ ಅಂದ್ರೇನು? ನಮ್ದು ಏನಂತ ಇದೆ ಗೊತ್ತಾ, ನಮ್ಮ ಸಂವಿಧಾನದಲ್ಲಿ ನಮ್ಮ ಭಾರತ ಅಥವಾ ನಮ್ಮ ಸಂಯುಕ್ತ ಪದ್ಧತಿ ಅಂತಿಲ್ಲ, ರಾಜ್ಯಗಳ ಒಕ್ಕೂಟ ಅಂತ ಮೆನ್ಷನ್ ಮಾಡಿರೋದು. ಇದು ಕೂಡ ಇಂಪಾರ್ಟೆಂಟ್. KS UPSC ಈ ತರ ಕ್ವಶನ್ಗಳು ಬರ್ತವೆ. ಇದು ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಆಗಿದ್ಯಾ? ಇಲ್ಲ ಸರ್. ಏನಂತ ಮೆನ್ಷನ್ ಆಗಿದೆ? ರಾಜ್ಯಗಳ ಒಕ್ಕೂಟ ಅಂತ ಮೆನ್ಷನ್ ಆಗಿದೆ, ಸಂಯುಕ್ತ ಪದ್ಧತಿ ಅಂತ ಮೆನ್ಷನ್ ಆಗಿಲ್ಲ. ಆದ್ರೆ ನಾವು ಸಂಯುಕ್ತ ಪದ್ಧತಿ ತಗೋತೀವಿ. ಅಂದ್ರೆ ಏನಕ್ಕೆ ನಾವು ನಮ್ಮ ಸಂಯುಕ್ತ ಪದ್ಧತಿ ಆದ್ರೂ ನಾವು ಅರೆ ಸಂಯುಕ್ತ ಪದ್ಧತಿ ಅಂತ ಹೇಳ್ತೀವಿ. ಯಾಕೆ ಅರೆ ಸಂಯುಕ್ತ ಪದ್ಧತಿ? ಮುಂದೆ ನಾನು ನಿಮ್ಗೆ ಡಿಫ್ರೆನ್ಸ್ ಹೇಳ್ತಾ ಹೋಗ್ತೇನೆ, ಓಕೆ, ಇದೇ ವಿಡಿಯೋದಲ್ಲಿ. ಇಲ್ಲಿ ರಾಜ್ಯಗಳ ಒಕ್ಕೂಟ, ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಇದೆ. ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಇರ್ತಕ್ಕಂಥದ್ದು. ಅಂದ್ರೆ ರಾಜ್ಯಗಳು ಸೇರಿ ಸಂಯುಕ್ತ ಪದ್ಧತಿ. ಏನಕ್ಕೆ ಇದು ನಮ್ಮ ಅರೆ ಒಕ್ಕೂಟ ಆಗುತ್ತೆ ಅಂತಂದ್ರೆ, ಸಂಯುಕ್ತ ಪದ್ಧತಿಲಿ ಯೂಶಲಿ ನಾವು ಅಮೆರಿಕ ತಗೊಳ್ಳಿ, ಅಲ್ಲೂ ಕೂಡ ಅದು ಪ್ಯೂರ್ ಸಂಯುಕ್ತ ಪದ್ಧತಿ. ಯೂನಿಯನ್ ಅದು ಯೂನಿಯನ್ ಸಿಸ್ಟಮ್ ಅಂತ ಕರಿಬಹುದು. ಯಾವುದು? ನಮ್ಮ ಅಮೆರಿಕ. ಯಾಕಂದ್ರೆ ಅಲ್ಲಿ ರಾಜ್ಯಗಳೇ ಒಂದು, ಅಲ್ಲಿ ಬೇಕಾದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನ USA ಇಂದ ರಾಜ್ಯಗಳು ಹೊರಗೆ ಬರ್ಬೋದು, ಆದ್ರೆ ನಮ್ದ್ರಲ್ಲಿ ಬರಕ್ಕಾಗಲ್ಲ. ಅದಕ್ಕೆ ನಮ್ದು ಸಂಯುಕ್ತ ಪದ್ಧತಿಗೆ ಪ್ರಾಪರ್ ಉದಾಹರಣೆ ಆಗಲ್ಲ, ಅರೆ ಸಂಯುಕ್ತ ಅಂತ ಕರಿತೀವಿ. ಅಂದ್ರೆ ಸಂಯುಕ್ತ ಪದ್ಧತಿಗೆ ಬೇಕಾದ ಎಲ್ಲಾ ರೀತಿಯ ಒಂದು ನಮ್ದ್ರಲ್ಲಿ ಇದೆ. ಬಟ್ ಅದೇನಾಗುತ್ತೆ ಅಂದ್ರೆ ಏಕಾತ್ಮಕ ವ್ಯವಸ್ಥೆ ಆಗುತ್ತೆ. ಎಕ್ಸಾಂಪಲ್, ಈಗ ನಮ್ದು ರಾಜ್ಯಗಳು ನಮ್ಮ ಭಾರತ ದೇಶದ ಹೊರಗೆ ಬರಕ್ ಸಾಧ್ಯ ಇಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಬರಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಬೇರೆ ದೇಶ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ. ಯಾಕೆ? ಯೂನಿಯನ್ ಇಸ್ ದ ಸ್ಟ್ರಾಂಗೆಸ್ಟ್ ಇಲ್ಲಿ. ಅಂದ್ರೆ ನಮ್ಮ ರಾಜ್ಯ ಸರ್ಕಾರಗಳಿಗಿಂತ ಕೇಂದ್ರ ಸರ್ಕಾರ ಅತ್ಯಂತ ಹೆಚ್ಚು ಅಧಿಕಾರ ಇದೆ. ಆದ್ರೆ ಅಮೆರಿಕದಲ್ಲಿ ಹಂಗಲ್ಲ, ಎರಡಕ್ಕೂ ಈಕ್ವಲ್ ಅಧಿಕಾರಗಳಿವೆ. ಅದು ಬೇಕಾದ್ರೆ ಹೊರಗೆ ಬರ್ಬೋದು. ಫೈನ್ ಸರ್. ಓಕೆ. ಮತ್ತೆ ಇಲ್ಲಿ ನಮ್ಮ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತಿದೆ. ಸರ್ ಇವೆಲ್ಲ ನಮ್ಮ ಸಂವಿಧಾನದಲ್ಲಿ ಸುಮ್ನೆ ಬಂದಿಲ್ಲ. ಸಂವಿಧಾನ ರಚನೆ ಮಾಡಿದ ತಕ್ಷಣ ಇದು ಬರ್ಲಿಲ್ಲ. ಇದಕ್ಕಿಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಂವಿಧಾನಿಕ ಬೆಳವಣಿಗೆ ಆಗುತ್ತೆ. ಸಾಂವಿಧಾನಿಕ ಬೆಳವಣಿಗೆ. ಅದನ್ನ ಫಸ್ಟ್ ನಾವು ತಿಳ್ಕೊಬೇಕಾಗುತ್ತೆ. ಅದನ್ನು ಕೂಡ ತಿಳಿಸ್ತೀನಿ. ಆಮೇಲೆ ನಾವು ಪ್ಯೂರ್ ಸಂವಿಧಾನಕ್ಕೆ ಬಂದ್ಬಿಡೋಣ. ಇನ್ನು ಎರವಲು ಸಂವಿಧಾನ ಅಂತ ಹೇಳ್ತೀವಿ ನಮ್ದನ್ನ. ಎರವಲು ಸಂವಿಧಾನ ಅಂದ್ರೆ ಯಾವ ದೇಶಗಳಿಂದ ನಾವು ಎರವಲು ಪಡ್ಕೊಂಡಿದ್ವಿ. ಡೈರೆಕ್ಟ್ ಕ್ವಶನ್ಸ್ ಬರ್ತವೆ. ಇದು ಎಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಈಗ ಅಮೆರಿಕದಿಂದ ಮೂಲಭೂತ ಹಕ್ಕುಗಳು. ಓಕೆ, ಮೂಲಭೂತ ಹಕ್ಕುಗಳು, ಬಿಲ್ ಆಫ್ ರೈಟ್ಸ್ ಅಂತಿದೆ. ಓಕೆ, ಬಿಲ್ ಆಫ್ ರೈಟ್ಸ್. ಈ ಬಿಲ್ ಆಫ್ ರೈಟ್ಸ್ ಇಂದ ನಾವು ತಗೊಂಡಿರ್ತಕ್ಕಂಥದ್ದು. ಮತ್ತೆ ಉಪರಾಷ್ಟ್ರಪತಿಯ ಕಾರ್ಯ ಆಗಿರ್ಬೋದು, ಸರ್ವೋಚ್ಚ ನ್ಯಾಯಾಲಯದ ಸ್ವರೂಪ ಮತ್ತು ಕಾರ್ಯ. ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಲಾರ್ಜ್ ಅಂದ್ರೆ ಫೈನಲ್ ಒನ್ ಅಂತ ಹೇಳಿ. ಓಕೆ, ಇನ್ನು ಪ್ರಸ್ತಾವನೆ ಆಗಿರ್ಬೋದು, ಮತ್ತೆ ಪದಚ್ಯುತಿ ಹೆಂಗ್ ಮಾಡ್ತಾರೆ, ಸರ್ವೋಚ್ಚ ಮತ್ತು ಉಚ್ಚ, ಇದೆಲ್ಲ ನಾವು ಅಮೆರಿಕ ದೇಶದಿಂದ ಅಂದ್ರೆ ಅಮೆರಿಕದ ಸಂವಿಧಾನದ ಎರವಲು ಪಡ್ಕೊಂಡಿದ್ದೀವಿ. ಇನ್ನು ಐರ್ಲೆಂಡ್ ಸಂವಿಧಾನದಿಂದ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳಾಗಿರ್ಬೋದು, ರಾಜ್ಯಸಭೆಯ ಸದಸ್ಯರ ನಾಮಕರಣ ಹೆಂಗಾಗತ್ತೆ, ಚುನಾವಣೆ ಹೆಂಗ್ ಮಾಡ್ತೀವಿ ರಾಷ್ಟ್ರಪತಿದು, ಇದು ನಾವು ಏನ್ ಮಾಡಿದೀವಿ, ಐರ್ಲೆಂಡ್ ತಗೊಂಡಿದೀವಿ. ಬ್ರಿಟಿಷ್ ಸಂವಿಧಾನದಿಂದ ಸಂಸದೀಯ ಪದ್ಧತಿ, ಪಾರ್ಲಿಮೆಂಟರಿ ಸಿಸ್ಟಮ್, ಯಾಕಂದ್ರೆ ಅವರೇ ನಮ್ಮನ್ನ ಆಳಿದ್ದು, ಸೊ ಅಲ್ಲಿಂದ ತಗೊಂಡಿದ್ವಿ. ಅದಕ್ಕೆ ಇದು ಎಲ್ಲಿಂದ ಬಂತು ಈ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸರ್ ಫಸ್ಟ್ ನಮ್ಮ ಸಂಸತ್ತು ಈಗಿನ ಏನ್ ಆಡಳಿತ ನಡೀತದೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಯಾವಾಗ ಆಯ್ತು, ಯಾವ ಒಂದು ಆಕ್ಟ್ ನ ಅಡಿಲಿ ಆಯ್ತು, ಎಲ್ಲಿಂದ ನಾವು ತಗೊಂಡ್ವಿ ಅಂತ ಕೇಳ್ತಾನೆ. ಇದು ನಮ್ಗೆ ಎಲ್ಲಿ ಗೊತ್ತಾಗುತ್ತೆ? ಸಾಂವಿಧಾನಿಕ ಬೆಳವಣಿಗೆ ಆಗುತ್ತಲ್ಲ ಅವಾಗ ಗೊತ್ತಾಗುತ್ತೆ. ಸಾಂವಿಧಾನಿಕ ಬೆಳವಣಿಗೆ 3 ಹಂತಗಳಲ್ಲಾಗುತ್ತೆ. 3 ಹಂತಗಳನ್ನ ನಾವು ಮಾಡ್ಬೋದು. ಓಕೆ, 3ರಿಂದ 4 ಕೂಡ ತಗೊಂಡೋಗ್ಬೋದು. ಅಂದ್ರೆ ನಾವು ಹೆಂಗ್ ಡಿವೈಡ್ ಮಾಡ್ತೀವಿ ಹಾಗೆ. ಸೊ ಇದನ್ನ ಮುಂದೆ ಕೂಡ ತಿಳಿಸ್ತೀನಿ, ಈಗ ತಿಳಿಸ್ತೀನಿ ಇದ್ರ ಬಗ್ಗೆ, ಡೋಂಟ್ ವರಿ. ಇನ್ನು ಸಭಾಪತಿಯ ಸ್ಥಾನ, ಏಕಪೌರತ್ವ ಪದ್ಧತಿ ಎಲ್ಲ ನಾವು ಬ್ರಿಟಿಷ್ ಸಂವಿಧಾನದಿಂದ ತಗೊಂಡಿದ್ವಿ. ಇನ್ನು ನಮ್ಮ ಸಂವಿಧಾನದಲ್ಲಿ ಆಲ್ಮೋಸ್ಟ್ 75% ಅಷ್ಟು ನಾವು 1935 ಆಕ್ಟ್, ಇಂಡಿಯನ್ ಆಕ್ಟ್ ಏನಿದೆ, ಭಾರತ ಸಂವಿಧಾನ ಕಾಯ್ದೆ ಏನಿದೆ, ಬ್ರಿಟಿಷರು ತಂದಿರತಕ್ಕಂಥದ್ದು, ಅಲ್ಲಿಂದ 75% ಅಷ್ಟು ನಾವು ಎರವಲು ಪಡ್ಕೊಂಡಿದ್ದೀವಿ. ಹಾಗಾಗಿ ಮ್ಯಾಕ್ಸಿಮಮ್ ನಾವು ಬ್ರಿಟಿಷ್ ಸಂವಿಧಾನದ ಒಂದು ಸಿಸ್ಟಮ್ ನ ಅಳವಡಿಸ್ಕೊಂಡಿದ್ದೀವಿ. ಇನ್ನು ಕೆನಡಾ ಸಂವಿಧಾನದಿಂದ ಒಕ್ಕೂಟ ವ್ಯವಸ್ಥೆ ಹೆಂಗಿರ್ಬೇಕು, ಒಕ್ಕೂಟ ವ್ಯವಸ್ಥೆ. ಮತ್ತೆ ಶೇಷಾಧಿಕಾರಿ ಅಂದ್ರೆ ಈಗ ಸಮವರ್ತಿ ಪಟ್ಟಿ, ಈಗ ರಾಜ್ಯ ಪಟ್ಟಿ,
ಅಲ್ವಾ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಇದ್ ಬಿಟ್ಟು ಬೇರೆ ಉಳಿದಿರ್ತಕ್ಕಂತ ಏನೋ ವಿಷಯಗಳಿವೆ ಅದನ್ನ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು. ಅಂದ್ರೆ ಶೇಷಾಧಿಕಾರ ಕೇಂದ್ರ ಸರ್ಕಾರಕ್ಕೆ ನೀಡ್ತಕ್ಕಂಥದ್ದು. ಇನ್ನು ರಾಜ್ಯಪಾಲರ ನೇಮಕ ಹೆಂಗ್ ಮಾಡ್ಕೋಬೇಕು ಅಂತ ಕೂಡ ಕೆನಡಾ ನಾವು ಇಂದ ತಗೊಂಡಿರೋದು. ಇನ್ನು ಆಸ್ಟ್ರೇಲಿಯಾದಿಂದ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದು ಕೂಡ ಇಲ್ಲಿ ಏನೋ ಒಂದು ಸಮವರ್ತಿ ಪಟ್ಟಿ ತಗೊಂಡಿದೀವಿ ಅಲ್ಲಿ, ಮತ್ತೆ ಜಂಟಿ ಅಧಿವೇಶನ ಹೆಂಗ್ ಕರಿತೀವಿ ಸಂಸತ್ತಿನಲ್ಲಿ. ಯಾವುದೋ ಒಂದು ಬಿಲ್ಲು ಆಗ್ಲಿಲ್ಲ, ಪಾಸ್ ಆಗ್ಲಿಲ್ಲ ಅಂದಾಗ, ಒಂದು ಸಾಂವಿಧಾನಿಕ ಒಂದು ಬಿಕ್ಕಟ್ಟು ಬಂದಾಗ ಏನ್ ಮಾಡ್ತಾರೆ, ಎರಡು ಒಂದು ಸಭೆಗಳನ್ನ, ಲೋಕಸಭೆ ರಾಜ್ಯಸಭೆನ ಜಂಟಿ ಅಧಿವೇಶನ ಕರ್ತಕ್ಕಂಥದ್ದು ಹೆಂಗೆ ಅಂತ. ಇದು ಆಸ್ಟ್ರೇಲಿಯಾ ತಗೊಂಡಿದೀವಿ. ಇನ್ ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾಗ್ ಬಂದ್ರೆ ಸಂವಿಧಾನ ತಿದ್ದುಪಡಿ ಕಾನೂನು ಹೆಂಗ್ ತಿದ್ದುಪಡಿ ಮಾಡ್ಬೇಕು, ರಾಜ್ಯಸಭಾ ಸದಸ್ಯರ ಚುನಾವಣೆ ಹೆಂಗಾಗ್ಬೇಕು, ಇದನ್ನ ತಗೊಂಡಿದೀವಿ. ಸರ್, ಇನ್ ಜರ್ಮನಿಯಿಂದ ನಾವು ತುರ್ತು ಪರಿಸ್ಥಿತಿ ಉಪಬಂಧಗಳನ್ನ ತಗೊಂಡಿದ್ವಿ. ಓಕೆ, ತುರ್ತು ಪರಿಸ್ಥಿತಿ ಉಪಬಂಧ, ಎಮರ್ಜೆನ್ಸಿ ಪ್ರೊವಿಷನ್ಸ್ ನ ತಗೊಂಡಿದ್ವಿ. USSR ರಷ್ಯಾದಿಂದ ಮೂಲಭೂತ ಕರ್ತವ್ಯ, ಫ್ರೆಂಚ್ ಇಂದ ಗಣರಾಜ್ಯ ಸ್ವಾತಂತ್ರ್ಯ ಇದನ್ನ ಮುಂದೆ ತಿಳಿಸ್ತಾ ಹೋಗ್ತೇನೆ. ಈ ಫ್ರೆಂಚು ಮತ್ತೆ ಈ ಗಣರಾಜ್ಯ, ಸ್ವಾತಂತ್ರ್ಯ, ಸಮಾನತೆ, ಸಮಾಜವಾದ, ಜಾತ್ಯತೀತ ಇವೆಲ್ಲ ಎಲ್ಲಿಂದ ತಗೊಂಡಿದೀವಿ ಅಂತ ಕೂಡ, ಯಾಕಂದ್ರೆ ಪ್ರಸ್ತಾವನೆಯಲ್ಲಿ ಇದು ಮೆನ್ಷನ್ ಆಗಿದೆ. ಪ್ರಿಯಾಂಬಲ್ ಅಂತ ಕರಿತೀವಿ. ಮುಂದೆ ಆ ಪ್ರಿಯಾಂಬಲ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಯಾಕಂದ್ರೆ ಅದರಿಂದ ತುಂಬಾ ಕ್ವಶನ್ಸ್ ಬಂದಿವೆ. ಓಕೆ, ಅಲ್ಲಿ ಅದ್ರ ರಿಲೇಟೆಡ್ ನಮ್ಗೆ ಒಂದು ಏನೋ ನ್ಯಾಯಾಲಯದಿಂದ ತೀರ್ಪಾಗಿರ್ತಕ್ಕಂಥದ್ದು. ಓಕೆ, ಅದು ಯಾವುದು ಅದರ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಇನ್ನು ಒಕ್ಕೂಟ ಪದ್ಧತಿ, ಸಾರ್ವಜನಿಕ ಸೇವಾ ಆಯೋಗ, ತುರ್ತು ಪರಿಸ್ಥಿತಿ ಪೂರ್ವ ಸಿದ್ಧತೆ ಹೆಂಗಿರ್ಬೇಕು ನೋಡಿ. ತುರ್ತು ಪರಿಸ್ಥಿತಿ ಉಪಬಂಧ ಪ್ರಾವಿಷನ್ಸ್ ಜರ್ಮನಿ, ಪೂರ್ವ ಸಿದ್ಧತೆ ಹೆಂಗಿರ್ಬೇಕು ಅದು 1935 ಆಕ್ಟ್. ಅಗೇನ್ ಜಪಾನ್ ನಿಂದ ಕಾನೂನು ರಚನೆ ಕಾರ್ಯವಿಧಾನ, ಇದು ಪ್ರಮುಖವಾಗಿರ್ತಕ್ಕಂಥ ಸ್ನೇಹಿತರೆ. ಇದನ್ನ ಇನ್ನೂ ಡೀಟೇಲ್ ಆಗಿ ಮಾಡಿದ್ವಿ. ಇದು ಮ್ಯಾರಥಾನ್ ವಿಡಿಯೋ, ಹಾಗಾಗಿ ಇದು ಕಂಪ್ಲೀಟ್ ಲಾಂಗ್ ವಿಡಿಯೋ ಆಗಿದ್ರಿಂದ ಸ್ವಲ್ಪ ನಾವು ಫಾಸ್ಟ್ ಆಗಿ ಹೋಗ್ತೀನಿ ಅಂಡ್ ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಸ್ ಮಾಡ್ತೀನಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಆಲ್ರೆಡಿ ಮಾಡಿದೀವಿ ಸ್ನೇಹಿತರೆ. ವಿಡಿಯೋ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಚಾಪ್ಟರ್ ವೈಸ್ ವಿಡಿಯೋಗಳು ಸಿಗ್ತಾ ಹೋಗ್ತವೆ. ಓಕೆ, ಸಂವಿಧಾನ ಅಂತಾನೆ ಪ್ಲೇ ಲಿಸ್ಟ್ ಇದೆ ನೋಡಿ. ಇನ್ನು ಮೂಲಭೂತ ಹಕ್ಕು ವೆರಿ ಇಂಪಾರ್ಟೆಂಟ್. ಇದು ಇಲ್ಲ ಅಂದ್ರೆ ನಮ್ಮ ಸಂವಿಧಾನಕ್ಕೆ ಒಂದು ಕಳೆ ಅಂತಕ್ಕಂಥದ್ದು ಬರ್ತಿರ್ಲಿಲ್ಲ. ಯಾಕಂದ್ರೆ ಇದಿರೋದ್ರಿಂದ ನಮ್ಗೊಂದಷ್ಟು ಸಾರ್ವಜನಿಕರಿಗೆ ಅವರ ಹಕ್ಕುಗಳ ರಕ್ಷಣೆಗೆ ಈಸಿ ಆಗುತ್ತೆ. ಸೊ ಮೂಲಭೂತ ಹಕ್ಕುಗಳನ್ನ ಕೂಡ ಮುಂದೆ ಡಿಸ್ಕಸ್ ಮಾಡೋಣ. ಇನ್ನು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳಿದ್ವಿ ಅಲ್ವಾ, ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ತೋರಿಸ್ತೇನೆ ನಿಮ್ಗೆ. ಹೌದು ಸರ್, ಒಂದು ಸ್ವತಂತ್ರ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂದ್ರೆ ಸ್ವತಂತ್ರ ಯಾಕೆ ಆಗುತ್ತೆ ಸರ್, ಇಲ್ಲಿ ಯಾವುದೇ ಕಾರ್ಯಾಂಗ ಶಾಸಕಾಂಗಗಳು ಏನಿದೆ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡಂಗಿಲ್ಲ. ಸೊ ಎಲ್ಲ ಸಪರೇಟ್ 3 ಸ್ಟ್ಯಾಂಡ್ ಅಲ್ವಾ, 3 ಪಿಲ್ಲರ್ಗಳ ರೀತಿ ಇರ್ತಕ್ಕಂಥದ್ದು. ಯಾವುದು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಓಕೆ, ಇನ್ನು ಸರ್ವೋಚ್ಚ ನ್ಯಾಯಾಲಯ ಪ್ರಮುಖವಾಗಿದ್ದು ಅದರಲ್ಲಿ ಉಚ್ಚ ನ್ಯಾಯಾಲಯ ಬರುತ್ತೆ. ಹಾಗಾಗಿ ಇದು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ಇನ್ನು ಏಕಪೌರತ್ವ, ಹೌದು ನಮ್ದು ಏಕಪೌರತ್ವ, ನಮ್ಮ ಅಮೆರಿಕ ರೀತಿ ದ್ವಿಪೌರತ್ವ ಇಲ್ಲ. ಏಕಪೌರತ್ವ ಅಂದ್ರೆ ಏಕಪೌರತ್ವ ಅಂದ್ರೆ ಇಷ್ಟೇ ಸರ್. ಅಂದ್ರೆ ಸಿಟಿಸನ್ಶಿಪ್ ಅಲ್ಲಿ ನಮ್ಮ ಭಾರತದ ರಾಜ್ಯಗಳಿಗೆ ಬೇರೆ ಸಿಟಿಸನ್ಶಿಪ್ ಇಲ್ಲ, ಕೇಂದ್ರಕ್ಕೆ ಬೇರೆ ಸಿಟಿಸನ್ಶಿಪ್ ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಪೌರತ್ವ ಅಂದ ತಕ್ಷಣ ಒಂದಷ್ಟು ರಾಷ್ಟ್ರಗಳಿಗೆ, ಒಂದು 14ರಿಂದ 15 ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್, ಅಷ್ಟು ರಾಷ್ಟ್ರಗಳಿಗೆ ದ್ವಿಪೌರತ್ವ ಅಂದ್ರೆ ನಮ್ಮ ಹೊರಗಡಿನ ಪೌರತ್ವದ ಬಗ್ಗೆ ಮಾತಾಡೋದಾದ್ರೆ ನಮ್ಮ ರಾಷ್ಟ್ರದಲ್ಲೇ ಹೊರಗ ದೇಶಿನ ಪೌರತ್ವಗಳನ್ನ ಲಿಸ್ಟ್ ಮಾಡಿದ್ದಾರೆ. ಅಷ್ಟು ರಾಷ್ಟ್ರಗಳ ಪೌರತ್ವನ ಪಡ್ಕೋಬಹುದು. ಅಂದ್ರೆ ನಮ್ಮ ಭಾರತದ್ದು ಅದು ಇರ್ಬೋದು, ಅದು ಬಿಟ್ಟು ಬೇರೆ ರಾಷ್ಟ್ರಗಳ ಪೌರತ್ವ ಪಡ್ಕೊಳಕ್ ಆಗಲ್ಲ. ಓಕೆ, ಈಗ ಗ್ರೀನ್ ಕಾರ್ಡ್ ಅಂತ ಕರಿತೀವಿ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಹೊರಗಿನ ದೇಶದ್ದು. ಅದು ಈಗ ನಮ್ಮ ಪಾಕಿಸ್ತಾನ ಆಗಿರ್ಬೋದು, ಚೀನಾ ಆಗಿರ್ಬೋದು, ಬಾಂಗ್ಲಾ, ನಮ್ಮ ಒಂದು ವೈದ್ ರಾಷ್ಟ್ರ, ಒಂದಷ್ಟು ರಾಷ್ಟ್ರಗಳಿವೆ, ಅಲ್ಲಿಂದ ಪೌರತ್ವ ಪಡ್ಕೊಳಕ್ ಆಗಲ್ಲ. ಪೌರತ್ವ ಪಡ್ಕೊಂಡ್ರೆ ಏನಾಗುತ್ತೆ, ಅದು ನಮ್ಮ ಪೌರತ್ವ, ಭಾರತ ಪೌರತ್ವ ಆಟೋಮೆಟಿಕ್ ಆಗಿ ಲ್ಯಾಪ್ಸ್ ಆಗುತ್ತೆ. ಸೊ ದಟ್ ಈಸ್ ಡಿಫ್ರೆಂಟ್. ಇದು ಏಕಪೌರತ್ವ ಇನ್ ದ ಸೆನ್ಸ್ ನಮ್ಮ ಒಂದು ರಾಷ್ಟ್ರದಲ್ಲಿ ಎಲ್ಲರಿಗೂ ಒಂದೇ ಪೌರತ್ವ ಇರ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ. ಇನ್ನು ವಯಸ್ಕ ಮತದಾನ, ಹೌದು 18 ವರ್ಷ ಮಿನಿಮಮ್ ಇದೆ. ಇದನ್ನ ಫಸ್ಟ್ ರೇಸ್ ಮಾಡಿದ್ರು, ಕಮ್ಮಿ ಇತ್ತು 18. ಓಕೆ, ಅಂದ್ರೆ 21 ಇತ್ತು, ಅದನ್ನ ಕಮ್ಮಿ ಮಾಡಿದ್ರು 18 ವರ್ಷಕ್ಕೆ. ಯಾವಾಗ ಏನೋ ಅದ್ರ ಮುಂದೆ ತಿಳ್ಕೊತಾ ಹೋಗೋಣ. ಕಮೆಂಟ್ ಮಾಡಿ, ಇವೆಲ್ಲ ಡಿಸ್ಕಸ್ ಮಾಡಿದೀವಿ ನಾವು. ಓಕೆ, ಬೇರೆ ಬೇರೆ ವಿಡಿಯೋಗಳಲ್ಲಿ. ನೆಕ್ಸ್ಟ್ ದ್ವಿಸದನ ಶಾಸಕಾಂಗ, ಹೌದು ನಮ್ದು ಮೇಲ್ಮನೆ ಇದೆ, ಕೆಳಮನೆ ಇದೆ. ಮತ್ತೆ ಪಕ್ಷ ಪದ್ಧತಿ, ಹೌದು ನಮ್ಮ ಒಂದೇ ಪಕ್ಷ. ಈಗ ನಮ್ಗೆ ಹಿಂಗೆ ಸಮಾಜವಾದ ಕಂಟ್ರಿಗಳಲ್ಲಿ, ಸೋಷಿಯಲಿಸ್ಟ್ ಕಂಟ್ರೀಸ್ ಅಂತೀವಿ, ಚೀನಾ ಅಲ್ವಾ, ಮತ್ತೆ ರಷ್ಯಾ, ಒಂದೇ ಪಕ್ಷಗಳಿರ್ತವೆ, ಒಂದೇ ಪಕ್ಷ. ಹಬ್ಬ ಅಂದ್ರೆ 2 ಪಕ್ಷ ಮ್ಯಾಕ್ಸಿಮಮ್ ಅಷ್ಟೇ. ಆತರ ಅಲ್ಲ, ಪ್ರಜಾಪ್ರಭುತ್ವ ರಾಷ್ಟ್ರ ಅಂದ್ರೆ ಇಲ್ಲಿ ಯಾವ ಪಕ್ಷ ಬರ್ಬೋದು, ಯಾರು ಬೇಕಾದ್ರೂ ಪಕ್ಷ ಸ್ಥಾಪನೆ ಮಾಡ್ಬೋದು. ಹಾಗಾಗಿ ನಮ್ದು ಪಕ್ಷ ಪದ್ಧತಿ ಆಗಿರುತ್ತೆ. ಸೊ ಇದಿಷ್ಟು ನಮ್ಮ ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು ಸ್ನೇಹಿತರೆ. ಫೈನ್, ಲಕ್ಷಣಗಳು ನೋಡಿದ್ವಿ. ನಮ್ದು ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡ್ತಾ ಒಂದಷ್ಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡ್ವಿ. ಹಾಗಾಗಿ ಇಲ್ಲಿ ಫೀಚರ್ಸ್ ಒಂದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಸಿಂಪಲ್ ಕ್ವಶನ್ ಈ ಫೀಚರ್ಸ್ ಬಗ್ಗೆ ಕೇಳ್ತಾನೆ. ಏನ್ ಕೇಳ್ತಾನೆ, ಈ ಕೆಳಗಿನವುಗಳಲ್ಲಿ, ಈ ತರನೇ ಕೇಳಿರೋದು UPSC KS ಗಳಲ್ಲಿ, ಈ ಒಂದು PSI ಲೂ ಬಂದಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ ಲಕ್ಷಣವಲ್ಲ, ಅಥವಾ ಲಕ್ಷಣ ಯಾವುದು ಅಂತ ಕೊಡ್ತಾನೆ. 3 ಕರೆಕ್ಟ್ ಆಗಿ ಕೊಟ್ಬಿಟ್ಟು ಮೇಲಿನ ಎಲ್ಲವೂ ಅಂತ ಕೊಡ್ಬೋದು, ಅಥವಾ 3 ಕರೆಕ್ಟ್ ಆಗಿ ಕೊಟ್ಟು ಯಾವುದು ಅಲ್ಲ ಅಂತ ಕೊಟ್ಟು ಒಂದು ತಪ್ಪು ಕೊಡ್ಬೋದು. ಸಿಂಪಲ್ ಈ ರೀತಿ ಕೊಡ್ತಾನೆ. ಹಾಗಾಗಿ ಪ್ರಮುಖವಾಗಿ ನಾ ಏನ್ ಪಟ್ಟಿ ಮಾಡಿದೀನಿ ಅಷ್ಟು ಲಕ್ಷಣ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಫೈನ್ ಸರ್. ಓಕೆ, ನೆಕ್ಸ್ಟ್ ಬರೋಣ
ಸಂವಿಧಾನದ ಅಂದ ತಕ್ಷಣ ಫಸ್ಟ್ ನಾವು ಏನ್ ಮಾಡ್ಬೇಕು, ನಮ್ಮ ಸಂವಿಧಾನದ ಫೀಚರ್ಸ್ ಲಕ್ಷಣ ಹೆಂಗಿದೆ, ಬೇರೆ ಸಂವಿಧಾನ ಜೊತೆ ಹೆಂಗಿದೆ, ಇದು ಮೊದಲು ಯಾವಾಗ ಸಂವಿಧಾನ ಓದ್ಬೇಕು ತಿಳ್ಕೊಳ್ಳೇಬೇಕು. ಅದ್ರ ನೆಕ್ಸ್ಟ್ ನಾವ್ ಏನ್ ತಿಳ್ಕೊತೀವಿ ಸರ್, ಸಂವಿಧಾನದಲ್ಲಿ ನಮ್ಮ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿವೆ. ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ, ನಮ್ದು ಈಗ 25 ಭಾಗಗಳಾಗಿವೆ. ಓಕೆ, 12 ಶೆಡ್ಯೂಲ್ಸ್ ಗಳಿವೆ, ಅಂದ್ರೆ ಅಧಿಸೂಚಿಗಳು ಅನುಸೂಚಿಗಳಿವೆ. ಇನ್ನು 450ಕ್ಕಿಂತ ಹೆಚ್ಚು ನಮ್ಗೆ ಏನಾಗಿದೆ, ವಿಧಿಗಳಾಗಿದೆ. ಇವಾಗ ಅಮೆಂಡ್ಮೆಂಟ್ ಆಗಿ ಸರ್ ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ. ಇದರದ್ದು ಡೈರೆಕ್ಟ್ ಕ್ವಶನ್ಸ್ ಒಂದೊಂದ್ಸಲ ಬರ್ತವೆ. ಅಂದ್ರೆ ಭಾಗ 5 ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಭಾಗ 6 ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಭಾಗ 7 ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಎಲ್ಲ ಕೇಳ್ತಾ ಹೋಗ್ತಾನೆ. ಡೈರೆಕ್ಟ್ ಕ್ವಶನ್ಸ್ ಬರ್ತವೆ. ಅಂದ್ರೆ ಡೈರೆಕ್ಟ್ ಅಂದ್ರೆ ಒಂದೇ ಕ್ವಶನ್ ನ ಡೈರೆಕ್ಟ್ ಆಗಿ ಕೇಳಕ್ ಹೋಗಲ್ಲ. ಏನಂತ ಕೇಳ್ತಾನೆ ಅಂದ್ರೆ ಯಾವ ಭಾಗ ಯಾವ ಒಂದ್ ವಿಷಯ ಕೊಟ್ಬಿಟ್ಟು ಇದು ಯಾವ ವಿಧಿ ಯಾವ ಭಾಗದಲ್ಲಿ ಬರುತ್ತೆ ಅಂತ ಹಿಂಗ್ ಕೇಳಿದಾರೆ. ಯಾಕಂದ್ರೆ ನಾವು ಸಾಲ್ವ್ ಮಾಡ್ತೀವಿ. ಸೊ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವ್ದು ಸರ್, ಈಗ ನಿಮ್ಗೆ ಕನ್ಫ್ಯೂಸ್ ಆಗೋದಿಷ್ಟೇ. ಇಲ್ಲಿ ನೋಡಿ 22 ತೋರಿಸ್ತಾ ಇರುತ್ತೆ. ನೀವ್ ಎಲ್ಲೇ ಬುಕ್ ತೆಗೆದು ನೋಡಿ 22 ತೋರಿಸ್ತಾ ಇರತ್ತೆ. 25 ಹೆಂಗಾಯ್ತು, ಇಲ್ಲಿ ಯಾಕೆ 25 ತೋರಿಸಲ್ಲ? ಸಿಂಪಲ್ ಸರ್, ಸಂವಿಧಾನ ತಿದ್ದುಪಡಿ ಮಾಡಿದಾಗ ಅವರು ಹೊಸ ಭಾಗಗಳ ಹಾಕಿಲ್ಲ, ಇರೋ ಭಾಗದಲ್ಲಿ ಎ ಅಂತ ಆಗ್ತಾ ಹೋಗ್ತಾರೆ, ಬಿ ಅಂತ ಆಗ್ತಾ ಹೋಗ್ತಾರೆ. ಸೊ ಹೀಗೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದೆಲ್ಲ ಸೇರಿ ನಮ್ಗೆ ಏನಾಗಿದೆ, ಈಗ ಒಟ್ಟು 25 ಭಾಗಗಳಾಗಿವೆ. ಅಂದ್ರೆ ಎ ಬಿ ಸಬ್ ಹೆಡಿಂಗ್ ಸೇರಿಸಿ. ಇದು ಸುಮ್ನೆ ಉದಾಹರಣೆ ತಗೊಂಡಿದ್ದೀನಿ, ಇದು ಕರೆಕ್ಟ್ ಇಲ್ಲ, ಬಟ್ ಉದಾಹರಣೆ ತಗೊಂಡಿದ್ದೀನಿ. ಯಾಕಂತಂದ್ರೆ ಈಗ ನೋಡಿ, ಇಲ್ಲಿ ನಾವು ಇಲ್ಲಿಂದ ಹೋಗ್ತಾ ಇದ್ರೆ 7ನೇ ಭಾಗನ ನಾವು ಸ್ಟ್ರೈಕ್ ಮಾಡಿದ್ದೀವಿ. ಯಾಕಂದ್ರೆ 7ನೇ ಭಾಗದಲ್ಲಿ ಮೊದಲು ಡಿ ರಾಜ್ಯಗಳು ಅಂದ್ರೆ ರಾಜ್ಯಗಳ ವಿಂಗಡಣೆ ಸ್ವತಂತ್ರ ಬಂದಾಗ ಏನಿತ್ತು, ಎ ಬಿ ಸಿ ಡಿ ಆ ತರ ಇತ್ತು. ಸೊ ಅದಿಲ್ಲ ಈಗ. ಹಾಗಾಗಿ ಇದನ್ನ ಸ್ಟ್ರೈಕ್ ಮಾಡಿದ್ದೀವಿ. ಅಂದ್ರೆ ಅದನ್ನ ನಾವು ಏನ್ ಮಾಡಿದೀವಿ, ನಿಷೇಧ ಮಾಡಿದೀವಿ, ಇಲ್ಲ ಈಗ. ಬಟ್ ಬೇರೆ ಭಾಗಗಳನ್ನ ಆಡ್ ಮಾಡ್ತಾ ಹೋಗಿದ್ವಿ. ಈಗ 4ಗೆ 4A ಆಗಿರ್ಬೋದು ಅಲ್ವಾ, 4A ಆಗಿರ್ಬೋದು, 9A ಆಗಿರ್ಬೋದು ಅಲ್ವಾ, 9 ಮತ್ತೆ 9A ಇಲ್ಲೂ ಕೂಡ ಆಡ್ ಮಾಡಿದ್ದೀವಿ. ಪಂಚಾಯತ್ ಮತ್ತೆ ನಮ್ಮ ಒಂದು ಪೌರಸಭೆಗಳಿಗೋಸ್ಕರ. ಸೊ ಹಿಂಗೆ ಈ ತರ ಒಂದಷ್ಟು ಆಡ್ ಮಾಡಿ 25 ಆಗಿವೆ ಈಗ. ಮತ್ತೆ ವಿಧಿಗಳು ಅಷ್ಟೇ 395 ತೋರಿಸ್ತಾ ಇರುತ್ತೆ. ಈಗ ನೋಡಿ ಎ ಟು ಬಿ ಅಂತಿದೆ, ಎ ಟು ಝೆಡ್ ಅಂತ ಬರುತ್ತೆ. ಇಲ್ಲಲ್ಲ, ಇಲ್ಲಿ ನೋಡಿ ಹಿಂದಕ್ಕೆ ಬನ್ನಿ, ಇಲ್ಲಿ ಬಿ ಅಂತಿದೆ, ಎ ಅಂತಿದೆ. ಅಂದ್ರೆ ಇವೆಲ್ಲ ಸೇರ್ಸ್ಕೊಂಡು ನಮ್ಗೆ ಏನಾಗುತ್ತೆ, 35 450ಕ್ಕಿಂತ ಹೆಚ್ಚು ವಿಧಿಗಳು ಅಮೆಂಡ್ ಆಗಿ ಬಂದಿದೆ ಸ್ನೇಹಿತರೆ. ಓಕೆ, ಈಗ ವಿಧಿಗಳ ಬಗ್ಗೆ ನಾನು ಡೈರೆಕ್ಟ್ ಆಗಿ ಮಾತಾಡಕ್ ಹೋಗಲ್ಲ. ನಮ್ಗೆ ಎಕ್ಸಾಮ್ ಅಲ್ಲಿ ಸಿಂಪಲ್ ಸರ್, ಸಿಂಪಲ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಹೆಂಗ್ ಕೇಳ್ತಾನೆ ಅಂದ್ರೆ, ಆ ವರ್ಷದಲ್ಲಿ ಯಾವ್ದು ನ್ಯೂಸ್ ಅಲ್ಲಿ ಇತ್ತು, ಸ್ಮಾರ್ಟ್ ಸ್ಟಡಿ, ಹಂಗೆ ನೋಡ್ಕೋತ ಹೋಗ್ಬೇಕು. ಆ ವಿಧಿ ಆ ಭಾಗ ಇಷ್ಟು ಗೊತ್ತಿರಬೇಕು. ಇನ್ನೊಂದು ಹೆಂಗೆ ಓದ್ಬೇಕು ವಿಧಿ ಮತ್ತೆ ಇದು ಅಂದ್ರೆ, ಎಲ್ಲಾ ವಿಧಿ ಎಲ್ಲಾ ಭಾಗ ಕೇಳಲ್ಲ. ನಾವು ಓದ್ಬೇಕಾರೆ ನಾನು ಹೇಳ್ತಾ ಹೋಗ್ತೀನಿ. ಅಂದ್ರೆ ನಾನೇನೀಗ ಕವರ್ ಮಾಡ್ತಾ ಹೋಗ್ತೀವಿ ಕಂಪ್ಲೀಟ್ ಸಂಪೂರ್ಣ ನಿಮ್ಗೆ ನಮ್ಮ ಸಂವಿಧಾನನ, ಅಲ್ಲಿ ಯಾವ ಭಾಗ ಇಂಪಾರ್ಟೆಂಟ್, ಯಾವ ವಿಧಿಗಳು ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೇನೆ. ಸೊ ಅಂದ್ರೆ ಎಲ್ಲ ವಿಧಿಗಳು ಬೇಕಾಗಿಲ್ಲ. ಎಸ್ಪೆಷಲಿ ಈಗ ಮೂಲಭೂತ ಹಕ್ಕುಗಳು ತಗೋತೀವಿ, ಫಂಡಮೆಂಟಲ್ ರೈಟ್ಸ್, ಅದು ಇಂಪಾರ್ಟೆಂಟ್ ತುಂಬಾ, ಎಲ್ಲ ವಿಧಿಗಳು. ಓಕೆ ಅಲ್ವಾ. ಕರ್ತವ್ಯ ತುಂಬಾ ಇಂಪಾರ್ಟೆಂಟ್, ಅದು ಕೂಡ. ಈಗ ಪೌರತ್ವ ಇಶ್ಯೂ ಇತ್ತು, ಪೌರತ್ವದ ವಿಧಿ ತುಂಬಾ ಇಂಪಾರ್ಟೆಂಟ್. ಹಿಂಗೆ ನಾನು ಹೇಳ್ತಾ ಹೋಗ್ತೇನೆ. ಇನ್ನು ಅನುಸೂಚಿ ತಗೊಂಡ್ರೆ ಮೊದ್ಲು 8 ಇತ್ತು ಸರ್. ಓಕೆ, ಈಗ 9ನೇದು ಆಯ್ತು. 9ನೇದು ನಮ್ಗೆ ಮೊದಲನೇ ತಿದ್ದುಪಡಿಯಲ್ಲೇ ನಮ್ಗೆ ಸೇರಿಸ್ಬಿಡ್ತಾರೆ ಅಲ್ವಾ. ತಿದ್ದುಪಡಿಗಳ ಬಗ್ಗೆ ಕೂಡ ವಿಡಿಯೋ ಆಗಿದೆ. ಈ ಒಂದು ಸೀರೀಸ್ ಅಲ್ಲೂ ಕಂಪ್ಲೀಟ್ ಮಾಡೋಣ ತಿದ್ದುಪಡಿಗಳ ಬಗ್ಗೆ. ಓಕೆ, 9ನೇ ಅನುಸೂಚಿ ಯಾಕೆ ಸೇರಿಸ್ತೀವಿ, 9th ಶೆಡ್ಯೂಲ್ ಇಲ್ಲಿ ಹಾಕಿರ್ತಕ್ಕಂಥದ್ದು ನಾವು ಯಾವುದೇ ಕೋರ್ಟ್ ಅಲ್ಲಿ ಅದನ್ನ ನ್ಯಾಯಾಂಗ ವಿಮರ್ಶೆ ಮಾಡಕ್ಕಾಗಲ್ಲ ಅಂತ. ಬಟ್ ಇಲ್ಲಿ ಒಂದು ಪಾಯಿಂಟ್ ತಿಳ್ಕೋಬೇಕು, ಈ 9ನೇ ಶೆಡ್ಯೂಲ್ ಅಲ್ಲಿ ಹಾಕಿದ್ರು ಕೂಡ ಅದು ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅಂಡ್ ನಮ್ಮ ಮೂಲಭೂತ ಸಂರಚನೆ ಅಂತ ಏನ್ ಕರಿತೀವಿ, ನಮ್ಮ ಸಂವಿಧಾನದ ಫಂಡಮೆಂಟಲ್ ಸ್ಟ್ರಕ್ಚರ್ ಅಂತ ಏನ್ ಕರಿತೀವಿ, ಮೂಲಭೂತ ಸಂರಚನೆ, ಫಂಡಮೆಂಟಲ್ ಸ್ಟ್ರಕ್ಚರ್, ಅದಕ್ಕೆ ಎಫೆಕ್ಟ್ ಆಗುವಾಗ ಏನದು ಫಂಡಮೆಂಟಲ್ ಸ್ಟ್ರಕ್ಚರ್, ಅದನ್ನ ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆ, ಮುಂದೆ ತಿಳಿಸ್ತಾ ಹೋಗ್ತೀನಿ, ಡೋಂಟ್ ವರಿ. ಫಂಡಮೆಂಟಲ್ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ ಇಲ್ಲಿ ನಮ್ಮ ಕೇಶವಾನಂದ ಭಾರತಿ ಕೇಸ್ ಬಂದಾಗ ನಿಮ್ಗೆ ಅಲ್ಲಿ ಹೇಳ್ತಾ ಹೋಗ್ತೇನೆ. ಆಮೇಲೆ 10ನೇ ಅನುಸೂಚಿ 85ನೇ ತಿದ್ದುಪಡಿಲಿ ಸೇರಿಸ್ತೀವಿ ಅಲ್ವಾ. ಇನ್ನು ಪಂಚಾಯತ್ ರಾಜ್ 73 ಮತ್ತೆ 74ನೇ ತಿದ್ದುಪಡಿಗಳಲ್ಲಿ ಸೇರಿಸ್ತಕ್ಕಂಥದ್ದು. 11ನೇ ಅನುಸೂಚಿ, 12ನೇ ಅನುಸೂಚಿ ಪೌರಸಭೆಗೋಸ್ಕರ. ಸೊ ಹಿಂಗೆ ಒಟ್ಟು 12 ಅನುಸೂಚಿಗಳಿವೆ. ಸೊ ಇದನ್ನ ನೋಡ್ಕೊಳ್ಳಿ. 2ನೇ ಅನುಸೂಚಿಯಲ್ಲಿ ಯಾವ ಏನ್ ಬರುತ್ತೆ, 1ನೇ ಅನುಸೂಚಿಯಲ್ಲಿ ರಾಜ್ಯ ಮತ್ತು ಒಕ್ಕೂಟ ಇರುತ್ತೆ. 2ನೇ ಅನುಸೂಚಿಯಲ್ಲಿ ಏನಿರುತ್ತೆ, ರಾಷ್ಟ್ರಾಧ್ಯಕ್ಷರು, ರಾಜ್ಯಪಾಲರು. ಇದೆಲ್ಲ ಡೀಟೇಲ್ ಆಗಿ ಮಾಡಿದೀವಿ ಸರ್. ನಾನು ಹೇಳಿದ್ನಲ್ಲ, ಚಾಪ್ಟರ್ ವೈಸ್ ಇದೆ. ಇದು ರಿವಿಷನ್ ಸೀರೀಸ್ ಮತ್ತೆ ಬಿಗಿನರ್ಸ್ಗೆ ಏನು ಅಂತ ಅರ್ಥ ಆಗ್ಬೇಕು, ಇದು ಏನು ಅಂತ ಅರ್ಥ ಆಗ್ಬೇಕು. ಹಾಗಾಗಿ ಇದನ್ನ ನಾವು ತಗೊಂಡಿರ್ತಕ್ಕಂಥದ್ದು. ಅದಕ್ಕೆ ಫಾಸ್ಟ್ ಆಗಿ ಹೋಗ್ತಾ ಇರ್ತೀವಿ, ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಸ್ ಮಾಡ್ಕೊಂಡು. ಡೀಟೇಲ್ ಬೇಕು ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಅಲ್ಲೂ ಕೂಡ ಸಂವಿಧಾನ ಹೆಂಗ್ ಓದ್ಬೇಕು ಅಂತ ಹೇಳಿದೀವಿ, ಅದ್ರಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ ಫೈನ್ ಸರ್. ಈಗ ನೆಕ್ಸ್ಟ್ ಬರೋದಂದ್ರೆ, ನಾನ್ ನಿಮಗೆ ಹೇಳಿದೆ ಸಂಯುಕ್ತ ವ್ಯವಸ್ಥೆ ಏಕಾತ್ಮ ವ್ಯವಸ್ಥೆ ಯಾವಾಗ ಆಗುತ್ತೆ ನಮ್ಮ ಭಾರತ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಪ್ರಾವಿಷನ್ ಅಡಿಯಲ್ಲಿ. ಈಗ ನಮ್ದು ರಾಷ್ಟ್ರೀಯ ಪ್ರಾದೇಶಿಕ ಸರ್ಕಾರ ಇದೆ, ಅದು ಸರ್ ದ್ವಿಸರ್ಕಾರ ವ್ಯವಸ್ಥೆ, ಇದು ಸಂಯುಕ್ತ ವ್ಯವಸ್ಥೆ ಲಕ್ಷಣ.
ಓಕೆ, ಇದು ಸಂಯುಕ್ತ ವ್ಯವಸ್ಥೆ ಲಕ್ಷಣ. ಲಿಖಿತ ಸಂವಿಧಾನ ಹೌದು. ಏಕಾತ್ಮಕ ವ್ಯವಸ್ಥೆ ಅಂದಾಗ ಓನ್ಲಿ ಏಕೈಕ ಸರ್ಕಾರ ಇರಬೇಕು ಕೇಂದ್ರ. ನಮ್ದು ಯಾಕೆ ಅರೆ ಸಂಯುಕ್ತಾನಕ್ಕೆ ಕರಿತೀವಿ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಈಗ ನೋಡಿ, ಏಕಾತ್ಮಕ ವ್ಯವಸ್ಥೆ ಯಾವಾಗ ಆಗುತ್ತೆ ಸರ್? ನಮ್ಗೆ ಎಮರ್ಜೆನ್ಸಿ ಪ್ರಾವಿಷನ್ಸ್, ಎಮರ್ಜೆನ್ಸಿ ಆದಾಗ, ಭಾರತದ ಎಮರ್ಜೆನ್ಸಿ ಕೂಗ್ದಾಗ ಏನಾಗುತ್ತೆ, ರಾಜ್ಯಗಳೆಲ್ಲ ರಾಷ್ಟ್ರದ ಅಡಿಯಲ್ಲಿ ಬಂದ್ಬಿಡುತ್ತೆ. ಸೊ ರಾಷ್ಟ್ರದ ಅಧಿಕಾರ ಆಗ ಕೇಂದ್ರ ಸರ್ಕಾರ ಏಕೈಕ ಸರ್ಕಾರ ಆಗುತ್ತೆ ಅಲ್ವಾ? ಸೊ ಅವಾಗ ಏಕಾತ್ಮಕ ವ್ಯವಸ್ಥೆ ಆಗುತ್ತೆ. ಇನ್ನು ಏಕಾತ್ಮಕ ವ್ಯವಸ್ಥೆ ಲಕ್ಷಣಗಳಲ್ಲಿ ಲಿಖಿತ ಮತ್ತು ಅಲಿಖಿತ ಎರಡು ಕೂಡ ಇದೆ. ಬಟ್ ನಮ್ದು ಲಿಖಿತ ಆಗಿರೋದ್ರಿಂದ ಇದಕ್ಕೂ ಕೂಡ ಉದಾಹರಣೆ ಕೊಡಬಹುದು. ಮತ್ತೆ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಅಧಿಕಾರ ವಿಭಜನೆ ಆಗಿದೆ ಯಾವಾಗ? ನಮ್ದು ಸಂಯುಕ್ತದೆ, ಹೌದಲ್ವಾ ಸರ್? ರಾಜ್ಯ ಪಟ್ಟಿ ಇದೆ, ಕೇಂದ್ರ ಪಟ್ಟಿ ಇದೆ, ಮತ್ತೆ ಸಮವರ್ತಿ ಪಟ್ಟಿ ಇದೆ ಅಲ್ವಾ? ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ಕೇಂದ್ರ ರಾಜ್ಯಗಳು ಎರಡೂ ಕೂಡ ಕಾನೂನು ಮಾಡಬಹುದು. ಇನ್ನು ಏಕಾತ್ಮಕ ವ್ಯವಸ್ಥೆ ಲಕ್ಷಣ ಏನು ಅಂದ್ರೆ ಅಲ್ಲಿ ವಿಕೇಂದ್ರೀಕರಣ ಇರಲ್ಲ, ಎಲ್ಲ ಅಧಿಕಾರ ಕೇಂದ್ರ ಸರ್ಕಾರದಲ್ಲಿರುತ್ತೆ. ಸೊ ನಮ್ಮ ಭಾರತ ಕೂಡ ಯಾವಾಗ ಏಕಾತ್ಮಕ ವ್ಯವಸ್ಥೆ ಆಗುತ್ತೆ, ಯಾಕಾಗುತ್ತೆ? ಹೇಗೇನ್ ಎಮರ್ಜೆನ್ಸಿ ಟೈಮಲ್ಲಿ ಅಧಿಕಾರಗಳೆಲ್ಲ ಹೋಗ್ಬಿಡುತ್ತೆ ಅಲ್ವಾ? ಅಧಿಕಾರಗಳೆಲ್ಲ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ರಾಜ್ಯದಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿ ಇರಿದಾಗ ಅಲ್ವಾ, ಅಲ್ಲಿನ ಸರ್ಕಾರ ಇಲ್ಲ ಅಥವಾ ಅವರು ಕರೆಕ್ಟ್ ಆಗಿ ಕಾನೂನು ಸುವ್ಯವಸ್ಥೆ ಮಾಡ್ಲಿಲ್ಲ ಅಂದ್ರೆ ರಾಜ್ಯಗಳಿಗೆ ಏನ್ ಮಾಡ್ತೀವಿ ನಾವು? ತುರ್ತು ಪರಿಸ್ಥಿತಿ ಅಂತ ಹೇಳಿ, ಎಮರ್ಜೆನ್ಸಿ ಅಂತ ಹೇಳಿ ಮಾಡ್ತೀವಿ. ಅವಾಗ ಏನ್ ಮಾಡ್ತೀವಿ? ಇದೆಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, ಏಕಾತ್ಮಕ ವ್ಯವಸ್ಥೆ ಆಗುತ್ತೆ. ಇನ್ನು ನಮ್ದು ಸಂವಿಧಾನ ಶ್ರೇಷ್ಠತೆ ಇದೆ. ಇನ್ನು ಲೈಕ್ ಏಕಾತ್ಮಕ ವ್ಯವಸ್ಥೆಗಳಲ್ಲಿ ಬ್ರಿಟನ್ದಲ್ಲಿ ಶ್ರೇಷ್ಠತೆ ಇಲ್ಲ, ಅದು ಜಪಾನ್ದಲ್ಲಿ ಶ್ರೇಷ್ಠತೆ ಸಂವಿಧಾನ ಅದು. ಸೊ ಹಂಗೆ ನಮ್ದು ಶ್ರೇಷ್ಠತೆ ಇದೆ ಇದಕ್, ಆದ್ರೆ ಇಲ್ಲಿ ಶ್ರೇಷ್ಠತೆ ಏಕಾತ್ಮಕ ವ್ಯವಸ್ಥೆಗೆ, ಜಪಾನ್ ಕೂಡ ಏಕಾತ್ಮಕ ವ್ಯವಸ್ಥೆನೆ ಅಲ್ವಾ? ಅಲ್ಲಿ ಸಂವಿಧಾನ ಶ್ರೇಷ್ಠತೆ ಇದೆ. ಸೊ ಇದು ಕೂಡ ಏಕಾತ್ಮಕ ವ್ಯವಸ್ಥೆಗೆ ಉದಾಹರಣೆ. ಬ್ರಿಟನ್ ಅಲ್ಲಿ ಇಲ್ಲ, ಇದು ಕೂಡ ಉದಾಹರಣೆ. ಇನ್ನು ನಮ್ದು ಅನಮ್ಯ ಸಂವಿಧಾನ ಸಂಯುಕ್ತ ವ್ಯವಸ್ಥೆಗೆ ಸೇರಿರ್ತಕ್ಕಂಥದ್ದು, ನಮ್ಯ ಸಂವಿಧಾನ ನಮ್ಮ ಏಕಾತ್ಮಕ ವ್ಯವಸ್ಥೆಗೆ ಸೇರಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ನಮ್ದು ಎರಡೂ ಕೂಡ ಆಗುತ್ತೆ ನಮ್ದ್ರಲ್ಲಿ. ಸೊ ಹಾಗಾಗಿ ನಮ್ದು ಅರೆ ಸಂಯುಕ್ತ. ಇದೆಲ್ಲ ಏನಾಗುತ್ತೆ ಗೊತ್ತಾ? ಎಕ್ಸಾಮ್ ಅಲ್ಲಿ ಈಗ ನೀವು IAS KS ಬರೀತೀರಾ ಅಂತ ಇಟ್ಕೊಳ್ಳಿ. ಅರೆ ಸಂಯುಕ್ತ ವ್ಯವಸ್ಥೆ ಯಾವಾಗ ಆಗುತ್ತೆ, ಅದರ ಲಕ್ಷಣಗಳೇನು ಅಂತ ನಿಮ್ಗೆ ಎಕ್ಸಾಮ್ ಅಲ್ಲಿ ಬರೀಬೇಕು. ಏನ್ ಬರೀತೀರಾ ಅವಾಗ? ಅಥವಾ ನಿಮ್ಗೆ ಈ ಪ್ರಿಲಿಮ್ಸ್ ಗಳಲ್ಲೇ ಕೇಳ್ದ, PS ಅಲ್ಲೇ ಕೇಳ್ತಾನೆ, ಅರೆ ಸಂಯುಕ್ತ ವ್ಯವಸ್ಥೆ ಲಕ್ಷಣಗಳೇನು ಕೊಡ್ತಾನೆ. ಈಗ ಅರೆ ಸಂಯುಕ್ತ ವ್ಯವಸ್ಥೆ ಅಂದ್ರೆ ನಮ್ಯ ಮತ್ತೆ ಅನಮ್ಯ ಅಲ್ಲತಕ್ಕಂಥ ಸಂವಿಧಾನ, ಎರಡು ಮಿಕ್ಸ್ ಸಂವಿಧಾನ ಕೂಡ ಅರೆ ಸಂಯುಕ್ತ ವ್ಯವಸ್ಥೆಗೆ ಒಂದು ಉದಾಹರಣೆ. ಹಾಗಾಗಿ ಸ್ನೇಹಿತರೆ, ನಮ್ದನ್ನ ಅರೆ ಸಂಯುಕ್ತ ವ್ಯವಸ್ಥೆ ಅಂತ ಕರಿತೀವಿ. ಸೊ ಯಾರು ಅರೆ ಸಂಯುಕ್ತ ವ್ಯವಸ್ಥೆ ಅಂತ ಫಸ್ಟ್ ಟೈಮ್ ನಮ್ದ ಸಂಯುಕ್ತ ವ್ಯವಸ್ಥೆನ ಹೇಳಿದ್ರು? ಓಕೆ, ಸೆಮಿ ಯೂನಿಯನ್ ಅಂತ. ಓಕೆ, ಯಾರು ಹೇಳಿದ್ರು? ವೀವರ್ ಅಲ್ವಾ? ವೀಮರ್ ಹೇಳ್ತಾನೆ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ, ಫೈನ್. ಈಗ ನಾನ್ ನಿಮ್ಗೆ ಪೀಠಿಕೆ ಇಷ್ಟೋರ್ಗೆ ಹೇಳಿದ ಸ್ನೇಹಿತರೆ, ಸಂವಿಧಾನ ಹೆಂಗ್ ಬಂತು, ಅದರ ಲಕ್ಷಣಗಳೇನು, ಅಂದ್ರೆ ಸಂವಿಧಾನ ಯಾವ ರೀತಿ ಇದೆ ಬೇರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ, ನಮ್ಮ ಲಕ್ಷಣಗಳೇನು, ಅಲ್ಲಿ ಲಕ್ಷಣಗಳಿಗೆ ಏನಕ್ಕೆ ನಮ್ಮ ಅದ್ರದ್ದು ಇಂಪಾರ್ಟೆಂಟ್, ಮತ್ತೆ ಯಾವಾಗ ಅರೆ ಸಂಯುಕ್ತ ವ್ಯವಸ್ಥೆ ಅಂತ ಏನಕ್ಕೆ ಕರಿತೀವಿ, ಪ್ರಮುಖವಾದದ್ದು ಹೇಳ್ದೆ. ಸೊ ಇದು ಹೇಳಿದ ತಕ್ಷಣ ನಾವು ಸಂವಿಧಾನಕ್ಕೆ ಹೋಗ್ಬಿಡ್ಬಾರ್ದು, ಇದೇ ನೀವು ತಪ್ಪು ಮಾಡೋದು. ಸಂವಿಧಾನ ಇವಾಗ ಏನ್ ಡಿಸ್ಕಸ್ ಮಾಡಿದ್ವಿ ಸುಮ್ನೆ ಬರ್ಲಿಲ್ಲ ಸರ್ ಇವೆಲ್ಲ ಸಂವಿಧಾನ. ಅದು ಸುಮ್ನೆ ಈಗ ನಾವು ಬೇರೆ ಕಡೆಯಿಂದ ಎರವಲು ಪಡ್ಕೊಂಡ್ವಿ, ಮತ್ತೆ ಕೇಂದ್ರ ಪಟ್ಟಿ, ಮತ್ತೆ ನಮ್ಮ ಸಂಸತ್ತಿನ ಒಂದು 2 ಸದನಗಳು, ಇವೆಲ್ಲ ಸುಮ್ನೆ ಬರ್ಲಿಲ್ಲ, ಇವೆಲ್ಲ ಬೆಳವಣಿಗೆ ಆಗ್ತಾ ಬಂತು. ಅಂದ್ರೆ ಭಾರತದ ಸಂವಿಧಾನ ಬೆಳವಣಿಗೆ ಆಯ್ತಲ್ಲ, ನಾವು 4 ವಿಧಗಳಲ್ಲಿ ನೋಡ್ಕೊ ಬರ್ಬೋದು. ಅಂದ್ರೆ ಭಾರತ ಬ್ರಿಟಿಷರ್ಗೆ ಆಗಮನ ಆದಾಗ ನಮ್ಮ ಸಂವಿಧಾನ ಬೆಳವಣಿಗೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಪನಿ ಆಡಳಿತ ಇದ್ದಾಗ ಸಂವಿಧಾನ ಬೆಳವಣಿಗೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ರಿಟನ್ ರಾಣಿ ಆಡಳಿತದಾಗ ಒಂದಷ್ಟು ಬ್ರಿಟನ್ ಸರ್ಕಾರದ ಆಡಳಿತ, ಇದು ಕಂಪನಿ ಆಡಳಿತದ ಕಾಯ್ದೆಗಳು ಅಂತಾನೆ ಕರಿತೀವಿ. ಇನ್ನು ಗಾಂಧಿ ಯುಗ ಟೈಮಲ್ಲಿ ಆಗಸ್ಟ್ ಘೋಷಣೆ ಆಗಿರ್ಬೋದು ಅಲ್ವಾ, ವೇವಲ್ ಯೋಜನೆಗಳಾಗಿರ್ಬೋದು, ಮತ್ತೆ 1935 ಆಕ್ಟ್ ಗಳಾಗಿರ್ಬೋದು. ಸೊ ಇವೆಲ್ಲ ಬರ್ತವೆ. ಸೊ ಇದನ್ನ ಫಸ್ಟ್ ನಾವು ಓದ್ಬೇಕು. ಇದನ್ನ ಓದಿ ನಾವೇನ್ ಮಾಡ್ಬೇಕು, ಆಮೇಲೆ ರಚನಾ ಸಭೆಗಳು ಹೆಂಗಾಯ್ತು, ರಚನಾ ಸಭೆಯಲ್ಲಿ ಎಷ್ಟು ಸಭೆಗಳು ನಡೀತು, ಮತ್ತೆ ಅದರ ಮುಖ್ಯಸ್ಥರು ಯಾರು, ಅಧ್ಯಕ್ಷರು ಯಾರು, ಸಮಿತಿಗಳ ಅಧ್ಯಕ್ಷರು, ಇವೆಲ್ಲ ತಿಳ್ಕೊತಾ ಹೋಗ್ಬೇಕಾಗತ್ತೆ. ಅದಾದ್ಮೇಲೆ ನಾವು ಏನ್ ಮಾಡ್ಬೇಕು ಸ್ನೇಹಿತರೆ, ಭಾರತದ ಸಂವಿಧಾನದ ಭಾಗ ಮತ್ತೆ ಪ್ರಸ್ತಾವನೆಗಳ ಬಗ್ಗೆ ತಿಳ್ಕೊಬೇಕು. ಪ್ರಸ್ತಾವನೆ ಆದ್ಮೇಲೆ ಭಾಗ 1, ಸಂವಿಧಾನ ಭಾಗ 2, ಭಾಗ 3, ಅಲ್ಲಿ ಏನೇನ್ ಬರುತ್ತದೆ, ಹೀಗೆ ನಾವು ಓದ್ತಾ ಹೋಗ್ಬೇಕಾಗತ್ತೆ. ಫೈನ್. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಭಾರತಕ್ಕೆ ಬ್ರಿಟಿಷ್ ಬರ್ತಾರಲ್ಲ ಅವಾಗ ಒಂದಿಷ್ಟು ಕದನಗಳಾಗುತ್ತೆ. ಅಂದ್ರೆ ಅವು ಯಾವ್ದು ಆಕ್ಟ್ ಅನ್ನಕ್ಕಿಂತ ಕದನಗಳಾಗತ್ತೆ. ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಭಾರತಕ್ಕೆ ಮೊದಲು ಬ್ರಿಟಿಷ್ ವ್ಯಾಪಾರಿ ಜಾನ್ ಮಿಲ್ಡನ್ ಹಾಲ್ ಬರ್ತಾನೆ. ಓಕೆ, ಹೊಸ ಕೇಂದ್ರ ಸೂರತ್ ಅಲ್ಲಿ ಫಸ್ಟ್ ಸ್ಥಾಪನೆ ಆಗುತ್ತೆ. ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು. 1600 ಬ್ರಿಟನ್ ರಾಣಿ 1ನೇ ಎಲಿಜಬೆತ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತ ವ್ಯಾಪಾರ ಮಾಡಲು ಅನುಮತಿ ಕೊಡ್ತಾಳೆ. ಸೊ ಹಿಂಗೆ ಭಾರತಕ್ಕೆ ಬ್ರಿಟಿಷರ್ ಆಗಮನ ಆಗುತ್ತೆ. ಅವರು ನೆಲೆ ಊರಕ್ಕೆ ನಮ್ಗೆ ಇದೆರಡು ಬೇಕಾಗಿರೋದು. ಈ ಎರಡರಲ್ಲಿ ಪ್ಲಾಸಿ ಮತ್ತೆ ಬಕ್ಸರ್ ಕದನದಲ್ಲಿ ಅವರು ಸೋತಿದ್ರೆ ಇಲ್ಲಿ ಇರಕ್ ಚಾನ್ಸಸ್ ಇರಲಿಲ್ಲ. ನೋಡಿ, ಭಾರತದಲ್ಲಿ ಬ್ರಿಟಿಷರು ತನ್ನ ಒಂದು ಸ್ಥಾನನ ಅಥವಾ ತಾವು ಜಾಂಡಾ ಊರಕ್ಕೆ ಅವ್ರಿಗೆ
ಸಿಕ್ಕಿದ್ದು ಎರಡು ಆಪ್ಷನ್, ಅಂದ್ರೆ ಎರಡು ಆದ ಒಂದು ರೀತಿ ಏನೋ ಸಿಚುಯೇಷನ್ಸ್. ಯಾವುದು? ಒಂದು ಪ್ಲಾಸಿ ಮತ್ತು ಬಕ್ಸರ್ ಕದನ. ಹಾಗೇನಾದ್ರೆ ಸೋತಿದ್ರೆ, ಓಕೆ, ಸಿರಾಜುದ್ದುಲ್ಲಾ ಆಗಿರ್ಬೋದು, ಹಾಗೇನಾದ್ರು ಸೋತಿದ್ರೆ ಅವರು ಹೋಗ್ಬೇಕಾಗಿತ್ತು ವಾಪಸ್ಸು. ಇದು ಬಿಟ್ರೆ ಎರಡನೇ ಆಪ್ಷನ್, ಎರಡನೇ ಸಲ ಅವ್ರು ಉಳ್ಕೊಳಕ್ಕೆ 1857, ನೋಡಿ ಆಲ್ಮೋಸ್ಟ್ 100 ವರ್ಷ. 857 ಕೂಡ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ಹೊರಡೋಡ್ಸ್ಬಿಟ್ಟಿದ್ರೆ ಅವಾಗ್ಲೂ ಹೋಗ್ಬೋದಾಗಿತ್ತು ಅವರು. ಈ ಎರಡು ಅವ್ರಿಗೆ ಒಂದು, ಈ ಟೈಮಲ್ಲಿ ಏನಾಯ್ತು, 1757 ಪ್ಲಾಸಿ ಕದನ, ಬಕ್ಸರ್ ಕದನ ಆದಾಗ ಇದಾದ ನೆಕ್ಸ್ಟ್ ಬರುತ್ತೆ ಯಾವ್ದು? ಕಂಪನಿ ಆಡಳಿತಗಳು. ಅವ್ರ ಮೇಲೆ ಸ್ವಲ್ಪ ಒಂದಷ್ಟು ಹಿಡಿತ ಸಾಧಕ್ಕೆ ಒಂದು ಕಾಯ್ದೆಗಳು ಬರ್ತಾ ಹೋಗ್ತವೆ. ಓಕೆ, ಇನ್ನು 1757 ಸ್ವತಂತ್ರ ಸಂಗ್ರಾಮ ನಂತರ ಬ್ರಿಟಿಷ್ ತನ್ನ ಅಧಿಕಾರವನ್ನು ಚಲಾಯಿಸಕ್ ಸ್ಟಾರ್ಟ್ ಮಾಡ್ತಾರೆ. ಆಗ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಬರ್ತವೆ. ಇದೆರಡು ನಾವು ಮುಖ್ಯವಾಗಿ ಓದ್ಬೇಕಾಗತ್ತೆ. ಈಗ ಬ್ರಿಟಿಷ್ ಕಂಪನಿ ಆಡಳಿತ 773 857 ಅಂತ ಒಂದು ಸ್ಟೇಜ್ ನಾವು ಮಾಡ್ತೀವಿ. ಇಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಆಗಿರ್ಬೋದು, ಪಿಟ್ಸ್ ಇಂಡಿಯಾ ಆಕ್ಟ್ ಆಗಿರ್ಬೋದು, ಚಾರ್ಟರ್ ಕಾಯ್ದೆಗಳು, ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇದನ್ನ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಆದ್ರೆ ಇಲ್ಲಿ ಎಕ್ಸಾಮ್ಗೆ ಏನ್ ಬೇಕೋ ಅಷ್ಟು ಪಾಯಿಂಟ್ಸ್ ಮಾತ್ರ ಹೇಳ್ತಾ ಹೋಗ್ತೀನಿ, ತುಂಬಾ ಡೀಟೇಲ್ ಆಗಿ ಬೇಕಾಗಿಲ್ಲ. ಯಾಕಂದ್ರೆ ಇದ್ರ ಬಗ್ಗೆ ನಿಮ್ಗೆ ಡೈರೆಕ್ಟ್ ಪ್ರಿಲಿಮ್ಸ್ ಗಳಲ್ಲಿ ಅಥವಾ PSI PC ಗಳಲ್ಲಿ, FDA ಗಳಲ್ಲಿ, SDA ಗಳಲ್ಲಿ ಕೇಳ್ತಾ ಹೋಗ್ತಾರೆ. KS UPSC ಗೆ ಎಸ್ ಅಲ್ಲಿ ಡೀಟೇಲ್ ಆಗಿ ಬೇಕಾಗುತ್ತೆ. ಇದು ರಿವಿಷನ್ ಸೀರೀಸ್ ಇದ್ರಿಂದ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹೆಂಗೆ ಕ್ವಶನ್ಸ್ ಬರ್ತಿದೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಫೈನ್. ಇನ್ನು ಬ್ರಿಟಿಷ್ ರಾಣಿ ಆಡಳಿತ ಅಂದ್ರೆ 858 ನಂತರ ಯಾವಾಗ ಈ ದಂಗೆ ಆಗುತ್ತೆ, ಆಗ ಬ್ರಿಟಿಷ್ ಸರ್ಕಾರ ತಾನೇ ವಹಿಸ್ಕೊಂಡ್ಬಿಡುತ್ತೆ. ಸೊ ಭಾರತ ಬ್ರಿಟಿಷ್ ಸರ್ಕಾರದ ಅಡಿಯಲ್ಲಿಂದ ತನ್ನ ಇದು ಮಾಡುತ್ತೆ. ಅದಕ್ಕಿಂತ ಮುಂಚೆ ಕಂಪನಿಯನ್ನು ಈಸ್ಟ್ ಇಂಡಿಯಾ ಕಂಪನಿ ಬಂದಿತ್ತು, ಖಾಸಗಿ ವ್ಯವಹಾರ ನಡೆಸ್ಕೊತಾ ಇತ್ತು, ಅದೇ ತನ್ನ ಒಂದು ಹಿಡಿತ ಸಾಧಿಸಿತ್ತು. ಓಕೆ, ಬಟ್ ಅವ್ರನ್ನ ರೆಗ್ಯುಲೇಟಿಂಗ್ ಮಾಡಕ್ಕೆ ಬೇರೆ ಬೇರೆ ಕಾಯ್ದೆಗಳು ತಂದ್ರು, ರೆಗ್ಯುಲೇಟಿಂಗ್ ಆಕ್ಟ್, ಪಿಟ್ಸ್ ಇಂಡಿಯಾ ಆಕ್ಟ್, ಚಾರ್ಟರ್ ಕಾಯ್ದೆಗಳನ್ನ. ಆದ್ರೆ ಇಲ್ಲಿ ಇದು ನೆಕ್ಸ್ಟ್ ಅಂದ್ರೆ 857 ನೆಕ್ಸ್ಟ್ ಬರ್ತಕ್ಕಂಥದ್ದು ಬ್ರಿಟಿಷ್ ರಾಣಿ ಆಡಳಿತ ಆಗಿರುತ್ತೆ. ಓಕೆ, ಅಲ್ಲಿರ್ತಕ್ಕಂಥ ಕಾಯ್ದೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ಗಾಂಧಿ ಯುಗದಲ್ಲಿ ಏನೇನ್ ಕಾಯ್ದೆಗಳು ಬಂತು ಅದನ್ನು ಡಿಸ್ಕಸ್ ಮಾಡೋಣ. ಬೇಗ ಬೇಗ ಮಾಡ್ತಾ ಹೋಗ್ತೀನಿ. ಗಾಂಧಿ ಯುಗದಲ್ಲಿ ನೋಡಿ, ಪೂನಾ ಒಪ್ಪಂದ ಆಗಿರ್ಬೋದು, ದುಂಡು ಮೇಜಿನ ಸಮ್ಮೇಳನ ಆಗಿರ್ಬೋದು. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಎಲ್ಲಾ ಡಿಸ್ಕಸ್ ಮಾಡಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಕಂಪನಿ ಆಡಳಿತ ಅಂತ ಏನ್ ಹೇಳಿದ್ವಿ, 1777 ನಂತರ ಏನಾಗುತ್ತೆ? ರೆಗ್ಯುಲೇಟಿಂಗ್ ಆಕ್ಟ್, ವೆರಿ ಇಂಪಾರ್ಟೆಂಟ್ ಸರ್. ಇಲ್ಲಿ ಏನ್ ಬೇಕು ಅಂದ್ರೆ ದಿಸ್ ಇಸ್ ಅ ಸಂವಿಧಾನಾತ್ಮಕ ಇತಿಹಾಸದಲ್ಲಿ ಪ್ರಥಮ ಲಿಖಿತ ದಾಖಲೆ ಆಗಿರ್ತಕ್ಕಂಥದ್ದು ಬೆಳವಣಿಗೆಗೆ. ಓಕೆ, ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತಂದ ಮೊದಲ ಕಾಯ್ದೆ ಇದು. ಮತ್ತೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿ 73ರ ಒಂದು ಅಧಿನಿಯಮ, ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಹೇಳ್ಕೊಳ್ತೀವಿ, ಅಲ್ಲಿ ದ್ವಿಮುಖ ಸರ್ಕಾರ ಜಾರಿಗೆ ಬರುತ್ತೆ. ಎಲ್ಲಿ ಅಂದ್ರೆ ರದ್ದುಗೊಳಿಸುತ್ತೆ. ಅಂದ್ರೆ ರಾಬರ್ಟ್ ಕ್ಲೈವ್ ಏನು ಪ್ಲಾಸಿ ಕದನ, ಈ ಬಕ್ಸರ್ ಕದನ ಆದ್ಮೇಲೆ ದ್ವಿಮುಖ ಸರ್ಕಾರ ಬಂದಿರುತ್ತೆ ಬಂಗಾಳದಲ್ಲಿ. ಇತಿಹಾಸ ನಾನು ಜಾಸ್ತಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಒಂದೊಂದು ಪಾಯಿಂಟ್ ಮಾತ್ರ ಹೇಳ್ತಾ ಹೋಗ್ತೇನೆ. ಯಾಕಂದ್ರೆ ಅಲ್ಲಿ ಏನಾಗಿರುತ್ತೆ, ಬಂಗಾಳದಲ್ಲಿ ಗವರ್ನರ್ ಏನಿರ್ತಾನೆ ಅವನು ಕಂದಾಯ ನೋಡ್ಕೋತಾ ಇರ್ತಾನೆ. ಓಕೆ, ರಾಜಕಾರಣ ಮಾಡ್ತಿರ್ತಾನೆ. ಇಲ್ಲಿ ಸ್ವತಂತ್ರ ದೊರೆ ಅವನ್ ಬರೀ ಏನ್ ಮಾಡ್ಬೇಕಾಗಿರುತ್ತೆ, ಅಲ್ಲಿನ ಒಂದು ರಕ್ಷಣೆ ಅಂದ್ರೆ ಪೊಲೀಸ್ ವ್ಯವಹಾರಗಳು. ಅಂದ್ರೆ ಅದಕ್ಕೆ ಅವನ್ ದುಡ್ಡು ವ್ಯವಸ್ಥಬೇಕು, ಅವನ್ಗೆ ದುಡ್ಡು ಬರ್ತಕ್ಕಂಥದ್ದು ಯಾವ್ದೇ ಇರಲ್ಲ. ಇದನ್ನ ದ್ವಿಮುಖ ಸರ್ಕಾರ ಅಂತ ಕರಿತೀವಿ. ಸೊ ಹಾಗಾಗಿ ಅಲ್ಲಿ ತುಂಬಾ ಏನಾಗುತ್ತೆ, ಕ್ಷಾಮ ಬಂದಾಗ ಇದ್ರ ಬಗ್ಗೆ ತುಂಬಾ ಎದುರಿಸ್ತಾರೆ. ಹಾಗಾಗಿ ಏನಾಗುತ್ತೆ, ರೆಗ್ಯುಲೇಟಿಂಗ್ ಆಕ್ಟ್ ಬರ್ತಕ್ಕಂಥದ್ದು. ಈ ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ನಮ್ಗೆ ಮುಖ್ಯವಾಗಿ ಏನ್ ಬೇಕು ಅಂದ್ರೆ, ಈಗ ಪಾಯಿಂಟ್ಸ್ ಹೇಳ್ತೀನಿ ಅಷ್ಟೇ ಇಂಪಾರ್ಟೆಂಟ್ ಸಾಕು. ದ್ವಿಮುಖ ಸರ್ಕಾರವನ್ನ ರದ್ದು ಮಾಡುತ್ತೆ ಫಸ್ಟ್. ಆಮೇಲೆ ಗವರ್ನರ್ ಜನರಲ್ ನ ಅಂದ್ರೆ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಗೆ ಏರಿಸಲಾಗುತ್ತೆ. ಸೊ ಹಾಗಾಗಿ ಬಂಗಾಳದ ಕೊನೆಯ ಗವರ್ನರ್ ಯಾರು ಅಂತ ಕೇಳ್ತಾನೆ, ಯಾರು ಅಂದ್ರೆ ವಾರನ್ ಹೆಸ್ಟಿಂಗ್. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಾನೆ, ಅವನು ವಾರನ್ ಹೆಸ್ಟಿಂಗ್. ಅರ್ಥ ಮಾಡ್ಕೊಳ್ಳಿ ಹೆಂಗೆ ಕ್ವಶನ್ ಬರ್ತಾ ಹೋಗುತ್ತೆ ಅಂತ. ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಕೋಲ್ಕತ್ತಾದಲ್ಲಿ ವಿಲಿಯಂ ಅಲ್ಲಿ ಪ್ರಾರಂಭ ಆಗುತ್ತೆ. ಸೊ ಸುಪ್ರೀಂ ಕೋರ್ಟ್ಗೆ 3 ಜನ ನ್ಯಾಯಾಧೀಶರು ಕೂಡ ನೇಮಿಸ್ತಾರೆ. ಸೊ ಇಲ್ಲಿ ಮೊದಲ ಮುಖ್ಯ ನ್ಯಾಯಾಧೀಶ ಯಾರು ಅಂತ ಕೂಡ ಕೇಳಿದಾನೆ, ಎಲಿಜಾ ಇಂಪೆ ಅವರು. ಸೊ ಇಲ್ಲಿ ಪ್ರಮುಖವಾಗಿ ಬಂಗಾಳದ ಗವರ್ನರ್ ಜನರಲ್ ಹಾಗೆ ಮಾಡ್ಬಿಟ್ರು. ಆದ್ರೆ ಬಾಂಬೆ ಮತ್ತೆ ಮದ್ರಾಸ್ಗಳಲ್ಲೂ ಗವರ್ನರ್ ಇದ್ರಲ್ಲ, ಮೊದ್ಲು 3 ಗವರ್ನರ್ಗಳು ಏನಾಗಿದ್ರು, ಪ್ರಾಂತೀಯ ಗವರ್ನರ್ಗಳು ಅವರ ಇಂಡಿವಿಜುವಲ್ ಇದ್ರು. ಆದ್ರೆ ಇವಾಗ ಏನಾಯ್ತು ಅಂದ್ರೆ, ಬಾಂಬೆ ಮದ್ರಾಸ್ ಗವರ್ನರ್ ಬಂಗಾಳದ ಗವರ್ನರ್ ಅಡಿಗೆ ತಂದು ಬರ್ತಾರೆ. ಯಾವುದು? ಈ 1773ರ ಕಾಯ್ದೆ ಅಡಿ. ಓಕೆ, ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ವಾಪಸ್ ಅವ್ರಿಗೆ ಕೊಡ್ತಾರೆ ಅವ್ರಿಗೆ ಆದ ಅಧಿಕಾರನ ಯಾವಾಗ 861ರ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಲ್ಲಿ. ಇವಾಗ ಅದನ್ನ ರಿಲೇಟೆಡ್ ಡಿಸ್ಕಸ್ ಮಾಡೋಣ. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಫೈನ್ ಸರ್. ಓಕೆ, ಇನ್ನು ಪಿಟ್ಸ್ ಇಂಡಿಯಾ ಆಕ್ಟ್ ಬರುತ್ತೆ. ಈ ಪಿಟ್ಸ್ ಇಂಡಿಯಾ ಆಕ್ಟ್ ಏನ್ ಬಂತು ಅಂದ್ರೆ, ಅಗೇನ್ ಇಲ್ಲಿ ಉತ್ತಮ ಆಡಳಿತ ನಡೆಸಬೇಕು. ಇನ್ನು ಈ ಕಂಪನಿಯ ಸ್ವಲ್ಪ ನಿಯಂತ್ರಣ ಮಾಡಬೇಕು. ಅದಕ್ಕೆ ನಿಯಂತ್ರಣ ಮಂಡಳಿನ ಸ್ಥಾಪನೆ ಮಾಡ್ಬೇಕಂತ. ಯಾವುದು? ಪಿಟ್ಸ್ ಇಂಡಿಯಾ ಆಕ್ಟ್ 1784. ಇಲ್ಲಿ ಏನಾಗುತ್ತೆ ಅಂದ್ರೆ, ನಿಯಂತ್ರಣ ಮಂಡಳಿ 6 ಜನ ಸದಸ್ಯರ ನಿಯಂತ್ರಣ ಮಂಡಳಿನ ರಚನೆ ಮಾಡಲಾಗುತ್ತೆ.
ವೆರಿ ಇಂಪಾರ್ಟೆಂಟ್ ಇದು ಕೂಡ. ಮತ್ತೆ ಇಲ್ಲಿ ಭಾರತದ ಭೂಪ್ರದೇಶ ಬ್ರಿಟಿಷ್ ಪೊಸಿಷನ್ ಇಂಡಿಯಾ ಅಂತ ಕರೆಯಲಾಗುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಯಂತ್ರಣ ಮಂಡಳಿ ಆದ ತಕ್ಷಣ ಆಡಳಿತ, ಓಕೆ, ಅಡ್ಮಿನಿಸ್ಟ್ರೇಷನ್ ಮತ್ತೆ ವಾಣಿಜ್ಯ ವ್ಯವಹಾರ, ಓಕೆ, ರೆವೆನ್ಯೂ, ಅಡ್ಮಿನಿಸ್ಟ್ರೇಷನ್ ಮತ್ತೆ ರೆವೆನ್ಯೂನ ಸಪರೇಟ್ ಮಾಡಲಾಗುತ್ತೆ. ಸೊ ಅಡ್ಮಿನ್ನೇ ಬೇರೆ, ರೆವೆನ್ಯೂನ ಬೇರೆ ಸಪರೇಟ್ ಮಾಡಲಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಇಷ್ಟ ತಿಳ್ಕೊಂಡ್ರೆ ಸಾಕು. ಇನ್ನು 6 ಜನ ಸದಸ್ಯರ ನಿಯಂತ್ರಣ ಮಂಡಳಿ ಇಂಗ್ಲೆಂಡ್ ಅಲ್ಲಿ ಕೂತ್ಕೋತಾ ಇರ್ತಾರೆ. ಓಕೆ, ಮಂಡಳಿ ಇಂಗ್ಲೆಂಡ್ ನಲ್ಲಿ ಸ್ಥಾಪನೆ ಆಗುತ್ತೆ. ಅವರು ಅಲ್ಲಿ ಕೂತ್ಕೊಂಡೆ ಇಲ್ಲಿ ವ್ಯವಹಾರಗಳನ್ನ ನೋಡ್ಕೋತಾ ಇರ್ತಾರೆ. ಇನ್ನು 1986 ಕಾಯ್ದೆ. ಸರ್ ಇಲ್ಲಿ ಏನ್ ಜಾಸ್ತಿ ಇರಲ್ಲ, ಯಾಕಂದ್ರೆ ಇಲ್ಲಿ ಏನ್ ಸದಸ್ಯರುಗಳ ನೇಮಕ ಆಗುತ್ತೆ ಅದನ್ನ ಇನ್ಕ್ರೀಸ್ ಮಾಡೋದು, ಡಿಕ್ರೀ ಈ ತರ ಹೋಗ್ತಾ ಇರುತ್ತೆ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಬಟ್ ಇಲ್ಲಿ ಒಂದೇನ್ ಇಂಪಾರ್ಟೆಂಟ್ ಅಂತಂದ್ರೆ ಗವರ್ನರ್ ಜನರಲ್ ಏನಿರ್ತಾನೆ ಭಾರತದಲ್ಲಿ, ಅವನು ಕಂಪನಿಗಳ ಸೇವಾ ಮಹಾದಂಡನಾಯಕನಾಗಿ ಮಾಡಲಾಗುತ್ತೆ. ಅಂದ್ರೆ ಮಹಾದಂಡನಾಯಕ ಅಂತಂದ್ರೆ ಏನಂತ ಹೇಳ್ಬೋದು, ಹೆಡ್ ಆಫ್ ದ ಮಿಲಿಟರಿ ಅಂತ ಹೇಳ್ಬೋದು. ಓಕೆ, ಇನ್ನು 1793 ಚಾರ್ಟರ್ ಕಾಯ್ದೆ, ಚಾರ್ಟರ್ ಆಕ್ಟ್ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ 93 ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಕಾರ್ನವಾಲಿಸ್ ಏನ್ ಮಾಡ್ತಾನೆ, ಜಾರಿಗೆ ತರ್ತಾನೆ. ಅಂದ್ರೆ ಜಾರಿಗೆ ತಂದು ಭೂ ಹಿಡುವಳಿನ ಎಕ್ಸ್ಟೆಂಡ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ 813. ಇದು ಕೂಡ ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಯಾಕಂದ್ರೆ ಇಂಗ್ಲಿಷ್ ನಮ್ಗೆ ಭಾರತದ ಶಿಕ್ಷಣಕ್ಕೆ 1 ಲಕ್ಷ ಮೀಸಲಿಟ್ಟ ಕಾಯ್ದೆ ಯಾವುದು ಅಂತ ಕೇಳಬಹುದು. 813 ಸಾರಿ. ಇಲ್ಲಿ ಹೆಂಗ್ ಮೀಸಲಿಡ್ತಾರೆ ಸರ್ 1 ಲಕ್ಷ? ಇಲ್ಲಿ 2 ರೀತಿಯಾದ ಒಂದು ಕನ್ಫ್ಯೂಷನ್ ಆಗುತ್ತೆ. ಇಂಗ್ಲಿಷ್ ಅಲ್ಲಿ ಮಾಡ್ಬೇಕಾ, ಅಲ್ಲಿನ ಸ್ಥಳೀಯ ಭಾಷೆಯಲ್ಲಿ ಮಾಡ್ಬೇಕಾ ಅಂತ. ಬಟ್ ಅಲ್ಲಿ ಕಂಪನಿಯಲ್ಲಿ ಇರ್ತಕ್ಕಂಥ ಜನ ಮತ್ತೆ ಅವರ ಒಂದು ಸಿಸ್ಟಮ್ ಇಂಗ್ಲಿಷ್ ಬೇಕು ಅಂತ ಹೇಳ್ತಾರೆ. ಅಲ್ಲಿ ಒಂದು ಸಮಿತಿನೂ ಮಾಡ್ತಾರೆ. ಇದು ಏಕ ಸಮಿತಿ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಇಂಗ್ಲಿಷ್ ವ್ಯವಹಾರಕ್ಕೆ ಮಾಡಿದ್ದು ಏಕ ಸಮಿತಿ, ಥಾಮಸ್ ಮೆಕಾಲೆ. ಸೊ ಅವ್ನು ಇಂಗ್ಲಿಷ್ ಶಿಫಾರಸ್ ಮಾಡ್ತಾನೆ. ಅವಾಗ ಇಲ್ಲಿ ಮೇನ್ ಉದ್ದೇಶ ಇಷ್ಟೇ, ಕ್ರೈಸ್ತ ಮತ ಪ್ರಚಾರಕರ ಮೇಲೆ ನಿರ್ಬಂಧವನ್ನು ತೆಗೆದುಹಾಕಿ ಭಾರತ ಶಾಲಾಗಳನ್ನು ಸ್ಥಾಪಿಸಿ ಅವುಗಳಿಗೆ ಹೆಚ್ಚು ಅವಕಾಶ ಕೊಡಬೇಕು, ಅಂದ್ರೆ ಇಂಗ್ಲಿಷ್ ಸಿಸ್ಟಮ್ ಬಿಲ್ಡ್ ಮಾಡ್ಬೇಕು. ಹಾಗಾಗಿ ಇದನ್ನ ತರ್ತಕ್ಕಂಥದ್ದು ಫೈನ್. ಇನ್ನು 833 ಚಾರ್ಟರ್ ಕಾಯ್ದೆ. 833 ಚಾರ್ಟರ್ ಕಾಯ್ದೆಗೆ ಬರೋದಾದ್ರೆ ಇಲ್ಲಿದೆ, ನಾನು ತಗೊಂಡಿದ್ದೀನಿ. ಎಸ್, 833 ಚಾರ್ಟರ್ ಕಾಯ್ದೆಗೆ ಬರೋದಾದ್ರೆ ಇದು ಯಾತಕ್ಕೆ ಪ್ರಮುಖ ಅಂತಂದ್ರೆ ಇಷ್ಟೇ ಸರ್. ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದೆಯಲ್ಲ, ಅದರಿಂದ ಭಾರತದಲ್ಲಿ ವ್ಯಾಪಾರ ವಾಣಿಜ್ಯ ಸ್ಥಗಿತಗೊಳಿಸುತ್ತೆ. ಅಂದ್ರೆ ಆ ಈಸ್ಟ್ ಇಂಡಿಯಾ ಕಂಪನಿನ ಆಡಳಿತಕ್ಕೆ ಮಾತ್ರ ಸೀಮಿತ ಮಾಡುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಆಡಳಿತಕ್ಕೆ ಮಾತ್ರ ಸೀಮಿತ ಮಾಡುತ್ತೆ. ಮತ್ತೆ ಬಂಗಾಳದ ಗವರ್ನರ್ ಜನರಲ್ ಹುದ್ದೆನ ಭಾರತದ ಗವರ್ನರ್ ಜನರಲ್ ಹುದ್ದೆಗೆ ಏರಿಸಲಾಗುತ್ತೆ. ಅಂದ್ರೆ ನಾಮಕರಣ ಮಾಡ್ತಾರೆ. ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸೊ ಭಾರತದ ಗವರ್ನರ್ ಜನರಲ್ ಹುದ್ದೆಗೆ ಏರಿಸಿದ್ದು ಯಾವ ಕಾಯ್ದೆ ಅಡಿ ಅಂತ ಕೇಳ್ಬೋದು, ಅಥವಾ ಏನಂತ ಕೇಳ್ಬೋದು, ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳ್ಬೋದು, ಅಥವಾ ಬಂಗಾಳದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಕೇಳಬಹುದು. ಎರಡೂ ಒಂದೇ. ಯಾಕಂದ್ರೆ ಆ ಟೈಮಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಇರ್ತಾನೆ, ಅವನೇ ಬಂಗಾಳದ ಗವರ್ನರ್ ಜನರಲ್ ಕೊನೆಯವನು, ಮತ್ತೆ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ನಾಮಕ ಆಗ್ತಾನೆ. ಅರ್ಥ ಆಯ್ತಲ್ಲ? ಮತ್ತೆ ಇಲ್ಲಿ ನಾಗರಿಕ ಸೇವೆ, ಮಿಲಿಟರಿ ಸಂಬಂಧಿತ ಅಧಿಕಾರ ಕೂಡ ಅವನಿಗೆ ನೀಡಲಾಗುತ್ತೆ. ಅಲ್ಲಿ ಗವರ್ನರ್ ಜನರಲ್ಗೆ, ಭಾರತದ ಗವರ್ನರ್ ಜನರಲ್. ಇನ್ನು 85 ನಾನು ನಿಮ್ಗೆ ಹೇಳಿದೆ 2 ಅಂಶ ಇರುತ್ತೆ ಅಂತ. ಏಕ ವ್ಯಕ್ತಿ ಆಯೋಗ, ಅಲ್ಲಿ ಆಡಳಿತ ಭಾಷೆ ಭಾರತದಲ್ಲಿ ಇಂಗ್ಲಿಷ್ ಇರ್ಬೇಕಾ ಅಥವಾ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣ ನೀಡಬೇಕಂತ ಡಿಸ್ಕಷನ್ ಆಗೋದು. ಸೊ ಅವಾಗ ಥಾಮಸ್ ಮೆಕಾಲ್ ವರದಿ ಬರ್ತಕ್ಕಂಥದ್ದು. ಫೈನ್ ಸರ್, ಅದಕ್ಕೋಸ್ಕರ 1 ಲಕ್ಷ ಮೀಸಲಿಡ್ತಾರೆ ಶಿಕ್ಷಣಕ್ಕೋಸ್ಕರ ಅಂತ. ಫೈನ್, ಇಷ್ಟ ತಿಳ್ಕೊಂಡ್ರೆ ಸಾಕು. ಇನ್ನು ಅದು ಬಿಟ್ರೆ 853 ಚಾರ್ಟರ್ ಕಾಯ್ದೆ. ಇದು ನಮಗೆ ಒಂದ್ ರೀತಿ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತಂದ್ರೆ ನೋಡಿ, ಕೇಂದ್ರದಲ್ಲಿ ಶಾಸನಸಭೆ ಸ್ಥಾಪಿಸಲಾಯಿತು. ಎಕ್ಸಾಮ್ ಅಲ್ಲಿ ಸಿಂಪಲ್ ಕ್ವಶನ್ ಬರುತ್ತೆ. ಏನು, ಈಗ ಸಂಸತ್ತೇನಿದೆ ಭಾರತ ಸಂಸತ್ತು, ಅದರ ಮೂಲ ರೂಪ ಎಲ್ಲಿಂದ ನಾವು ಎತ್ಕೊಂಡಿದೀವಿ ಅಂತ. 1853 ಚಾರ್ಟರ್ ಕಾಯ್ದೆಯಲ್ಲಿ ಫಸ್ಟ್ ನೋಡಿ, ಪ್ರಸ್ತುತವಾಗಿರೋ ಭಾರತದ ಸಂಸತ್ತು ಇದರ ಮೂಲ ರೂಪವಾಗಿದೆ. ಓಕೆ, ಯಾಕಂದ್ರೆ ಫಸ್ಟ್ ಟೈಮ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಕೂಡ ತೆಗಿತಾರೆ. ನೀವು ರಾಜ್ಯಸಭೆ ಅಂತ ಏನ್ ಕೌನ್ಸಿಲ್ ಅಂದ್ರೆ ವಿಧಾನ ಪರಿಷತ್ ಅಂತ ಏನ್ ಕರಿತೀವಿ, ಆ ರೀತಿ ಫಸ್ಟ್ ಟೈಮ್ ಇದನ್ನ ಅವ್ರನ್ನ ಓಪನ್ ಮಾಡ್ತಾರೆ. ಅಂದ್ರೆ 6 ಜನ ಶಾಸಕ ಸದಸ್ಯರನ್ನ ಗವರ್ನರ್ ಕೌನ್ಸಿಲ್ಗೆ ಒದಗಿಸಲಾಗುತ್ತೆ. ಅದನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀವಿ. ಜೊತೆಗೆ ನಮ್ಮ ಸ್ಥಳೀಯ ಒಂದು ಬೇರೆ ಬೇರೆ ಪ್ರಾತಿನಿಧ್ಯ ಸರ್ಕಾರಗಳಿರ್ತಾವಲ್ಲ, ಅಲ್ಲಿಂದನೂ ಕೂಡ 4 ಜನರನ್ನ ಆಯ್ಕೆ ಮಾಡ್ಕೋತಾರೆ ಯಾರಿಗೆ, ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ. ಮತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ ಅಂತ ಇರ್ತಾರೆ, ಅದೆಲ್ಲ ಬೇಕಾಗಿಲ್ಲ. ಬೋರ್ಡ್ ಆಫ್ ಡೈರೆಕ್ಟರ್ ನೇಮಕ ಮಾಡ್ತಾರೆ ಎಲ್ಲಾ ಕಾಯ್ದೆಗಳಲ್ಲೂ, ಮತ್ತೆ ಅಲ್ಲಿಂದ ಅದನ್ನ ಇಳಿಸ್ತಾರೆ. ಸೊ ಇದೆಲ್ಲ ನೋಡ್ಕೊಂಡ್ ಬರ್ತೀವಿ. ಇದೇ ಎಕ್ಸಾಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಓಕೆ, ಬಟ್ ಇದು ಸಂಸತ್ತಿಗೆ ರೂಪ ಪಡ್ಕೊಂಡಿದ್ದಲ್ಲಿ ಅಂತ ಕೇಳ್ಬೋದು. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಶಾಸಕಾಂಗ ಕಾರ್ಯಾಂಗ ಸಪರೇಟ್ ಆಗುತ್ತೆ, ಮಿನಿ ಸಂಸತ್ ಕಾರ್ಯನಿರ್ವಹಿಸುತ್ತೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್.
ಸೊ 853 ಆದ್ಮೇಲೆ ನೆಕ್ಸ್ಟ್ ನಮ್ಗೆ ಕಂಪನಿ ಆಡಳಿತ ಬರುತ್ತೆ. ಅಂದ್ರೆ ಬ್ರಿಟಿಷ್ ರಾಣಿ ಆಡಳಿತ. ಯಾಕೆ 857ರಲ್ಲಿ ದಂಗೆ ಆದ್ಮೇಲೆ ಅವರು ಸಿಪಾಯಿ ದಂಗೆ ಅಂತ ಏನ್ ಕರೀತಾರೆ. ಆಗ 858ರ ಭಾರತ ಸರ್ಕಾರ ಕಾಯ್ದೆ ಏನ್ ಬರುತ್ತೆ. ಅಲ್ಲಿಂದ ಮುಂದಕ್ಕೆ 1935 ತನಕ ಬ್ರಿಟಿಷ್ ರಾಣಿ ಆಡಳಿತದ ಕಾಯ್ದೆಗಳು ಅಂತಾನೆ ಫೇಮಸ್. ಓಕೆ, ನೋಡ್ಕೊಂಡ್ ಬರೋಣ ಬನ್ನಿ ಅದನ್ನು ಕೂಡ. 1858ರಲ್ಲಿ ಸ್ನೇಹಿತರೆ ಭಾರತ ಸರ್ಕಾರದ ಅಧಿನಿಯಮ. ಓಕೆ, ಭಾರತ ಸರ್ಕಾರದ ಅಧಿನಿಯಮ ಇದು ಅಥವಾ ಭಾರತ ಸರ್ಕಾರದ ಕಾಯ್ದೆ ಅಂತಾನೆ ಕೂಡ ಕರೀಬಹುದು. ಹೆಂಗೆ ಇಲ್ಲಿ ಏನಾಗುತ್ತೆ, ರಾಣಿಯ ಉದ್ಘೋಷಣೆ ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ರಾಣಿ ಉದ್ಘೋಷಣೆ ಮಾಡ್ತಾಳೆ, ಇನ್ನು ಮೇಲೆ ಕಂಪನಿ ಆಡಳಿತ ಅಂತಕ್ಕಂಥದ್ದಿಲ್ಲ, ಅದು ಬ್ರಿಟನ್ಸ್ ರಾಣಿಗೆ ವರ್ಗಾವಣೆ ಆಗುತ್ತೆ. ಸೊ ಈ ಕಂಪನಿ ಈಗ ಬ್ರಿಟನ್ ರಾಣಿಗೆ ಅಂದ್ರೆ ಬ್ರಿಟಿಷ್ ಸರ್ಕಾರದ ಆಡಳಿತ ಆಗಿ ಮಾರ್ಪಡುತ್ತೆ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾವೇನ್ ನೋಡಿದ್ವಿ, ಅದೆಲ್ಲ ಕಂಪನಿ ಆಡಳಿತ ಮಾಡ್ತಿದ್ವಿ. ಕಂಪನಿಯಿಂದ ಕಂಪನಿನ ನಿಯಂತ್ರಣ ಮಾಡಕ್ಕೆ ಕಾಯ್ದೆಗಳು ಬರ್ತಾ ಇದ್ವಿ. ನಾವ್ ನೋಡಿದ್ವಿ, ಎಲ್ಲ ಕಾಯ್ದೆಗಳು ನೋಡಿದ್ವಿ. ಕಂಪನಿ ನಿಯಂತ್ರಣ ಮಾಡಕ್ಕೆ ಒಂದಷ್ಟು ಕೌನ್ಸಿಲ್ ತಂದ್ರು, ಬೋರ್ಡ್ ಆಫ್ ಡೈರೆಕ್ಟರ್ ತಂದ್ರು, ಮತ್ತೆ ನಿಯಂತ್ರಣ ಮಂಡಳಿ ತಂದ್ರು ಅಲ್ವಾ. ಸೊ ಒಂದಷ್ಟು ಕಂಪನಿನ ನಿಯಂತ್ರಣ ಮಾಡಕ್ ತಂದ್ರು. ಅದು ಇದ್ರ ನಂತರ ಏನ್ ಬರುತ್ತೆ ಸರ್, ಇದು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಅಂತಾನೆ ನಾವು ಹೇಳ್ಬೋದು. ಓಕೆ, ಈಗ 1958ರ ಸರ್ಕಾರದ ಏನ್ ಬಂತು, ಈ ಕಾಯ್ದೆ ಬಂದಾಗ ಸರ್ ಗವರ್ನರ್ ಜನರಲ್ ಹುದ್ದೆನ ರದ್ದು ಮಾಡಿ ವೈಸ್ರಾಯ್ ಅಂತ ಮಾಡ್ತಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಯಾವಾಗ ಅಂತ ಕೇಳ್ಬೋದು, ಯಾವ ಕಾಯ್ದೆ ಅಡಿ ಗವರ್ನರ್ ಜನರಲ್ ಹುದ್ದೆನ ವೈಸ್ರಾಯ್ ಹುದ್ದೆಗೆ ಆರಂಭಿಸಲಾಯಿತು ಅಂತ ಕೇಳ್ಬೋದು ಎಕ್ಸಾಮ್. ಓಕೆ, ಯಾವಾಗ 858ರ ಭಾರತ ಸರ್ಕಾರ ಕಾಯ್ದೆ. ಮೊದಲ ವೈಸ್ರಾಯ್ ಯಾರು ಅಂತ ಕೇಳ್ಬೋದು, ಲಾರ್ಡ್ ಕ್ಯಾನಿಂಗ್. ಅಥವಾ ಕೊನೆಯ ಭಾರತದ ಗವರ್ನರ್ ಜನರಲ್ ಯಾರು ಅಂತ ಕೇಳ್ಬೋದು, ಅವನು ಲಾರ್ಡ್ ಕ್ಯಾನಿಂಗ್ ಅಲ್ವಾ. ಸಿಂಪಲ್ ಅಲ್ವಾ, ಹಿಂಗೆ ಕೇಳಲ್ಲ ಎಕ್ಸಾಮ್ ಅಲ್ಲಿ. ಸೊ ಇಲ್ಲಿ ಇದನ್ನ ಭಾರತದ ಮೆಗ್ನಾ ಕಾರ್ಟಾ ಅಂತ ಕೂಡ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಭಾರತದ ಸಂಪೂರ್ಣ ಆಡಳಿತ ಏನಿರುತ್ತೆ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತ ಹೇಳಿ ಒಂದು ಸೆಕ್ರೆಟರಿನ ಮಾಡ್ತಾರೆ. ಸೆಕ್ರೆಟರಿ ಅಂದ್ರೆ ಕಾರ್ಯದರ್ಶಿಗಳು. ಓಕೆ, ಕಾರ್ಯದರ್ಶಿ, ಭಾರತದ ಕಾರ್ಯದರ್ಶಿ. ಸೊ ಅವ್ರಿಗೆ ವಹಿಸಲಾಗುತ್ತೆ ಆಡಳಿತ ವ್ಯವಸ್ಥೆ. ಇವರು ವಾರ್ಷಿಕವಾಗಿ ವರದಿನ ಸಲ್ಲಿಸ್ತಾ ಇರ್ತಾರೆ. ಯಾರಿಗೆ? ಬ್ರಿಟನ್ ರಾಣಿಗೆ ಸಲ್ಲಿಸ್ತಾರೆ. ಅದೆಲ್ಲ 858ರ ಕಾಯ್ದೆ ಅಡಿ ಬರ್ತಕ್ಕಂಥದ್ದು. ಓಕೆ, ಭಾರತಕ್ಕೆ ಒಬ್ಬ ರಾಜ್ಯ ಕಾರ್ಯದರ್ಶಿ ನೇಮಕ ಮಾಡಲಾಯಿತು. ಅವನ ಸಹಾಯಕ್ಕಾಗಿ ಭಾರತದ ಕೌನ್ಸಿಲ್ ಎಂಬ ಪರಿಷತ್ತನ್ನು ಕೂಡ ನೇಮಕ ಮಾಡಲಾಯಿತು. ಈ ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಫಾರ್ ಇಂಡಿಯಾಗೆ ಒಬ್ಬ ರಾಜ್ಯ ಕಾರ್ಯದರ್ಶಿ ಭಾರತದಲ್ಲಿ ಇರಬೇಕು. ಅವನಿಗೆ ಕೌನ್ಸಿಲ್ ಸಹಾಯ ಮಾಡಕ್ಕೆ ಕೌನ್ಸಿಲ್ ಅಲ್ಲಿ 6 ಜನ ಸಹಾಯಕ್ಕೆ ಬೇಕು ಅಂತ ಮಾಡ್ತಾರೆ. ಮತ್ತೆ ಭಾರತೀಯ ನಾಗರಿಕ ಸೇವೆ, ಈ ನಾಗರಿಕ ಸೇವೆ ಲಂಡನ್ ಏನು ಇದು ಲಂಡನ್ ಅಲ್ಲಿ ಮಾಡಿದ್ರು. ಇದನ್ನ ಲಂಡನ್ ನಲ್ಲಿ ಭಾರತೀಯ ನಾಗರಿಕ ಸೇವೆ ಅಂತ ಭಾರತೀಯರಿಗೆ ಅಂತೇಳಿ ನಾಮಕರಣ ಮಾಡ್ತಾರೆ. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅವ್ರನ್ನ ತಗೊಳ್ಳೋದು. ಯಾವಾಗ? ಈ 858ರ ಕಾಯ್ದೆಯಲ್ಲಿ ಮಾಡ್ತಕ್ಕಂಥ. ನೆಕ್ಸ್ಟ್ 861ರ ಭಾರತೀಯ ಕೌನ್ಸಿಲ್ ಆಕ್ಟ್ ಅಂತ ಕರಿತೀವಿ. ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಂತ ಕರಿತೀವಿ. ಸರ್ ಇಲ್ಲ ಏನಾಯ್ತು ಅಗೇನ್, ಇಲ್ಲಿ 858 ಆಗಿತ್ತಲ್ಲ ಸರ್, 858. ಅದಾದ್ಮೇಲೆ ಸರ್ಕಾರದ ಒಂದು ವಿರುದ್ಧ ಅಲ್ಲಲ್ಲಿ ಏನಾಗುತ್ತೆ, ಘೋಷಣೆಗಳು ಬರ್ತಾ ಇರುತ್ತೆ. ಅವಾಗ ಏನ್ ಮಾಡ್ತಾರೆ ಇವರು, ಸ್ಥಳೀಯವಾಗಿ ರಾಜ್ಯಗಳಿಗೆ ಒಂದಷ್ಟು ಸಿಂಪಲ್ ಆಗಿ ತುಕುಡಿ, ಅಂದ್ರೆ ಈಗ ಹೆಂಗೆ ಅಂತಂದ್ರೆ ಇವ್ರುಗಳು ಯಾವ್ದಾರು ಈಗ ಸಿಂಪಲ್ ಆಗಿ ಹೇಳ್ತೇನೆ, ಎಲ್ಲಾರು ಏನಾದ್ರು ಗಲಾಟೆ ಆಗ್ತದ್ರೆ ಏನ್ ಮಾಡೋದು, ಒಡೆದು ಆಳುವ ರೀತಿ ಈಗ ಒಂದು ಸುಮ್ನೆ ಈಗ ನೋಡೋದಾದ್ರೆ ಹೆಂಗ್ ಮಾಡೋದು ಅಂದ್ರೆ ಅವ್ರಿಗೇನೋ ಒಂಚೂರು ಬಿಸ್ಕೆಟ್ ಹಾಕಿ ಸುಮ್ನೆ ಕೂರ್ಸೋದು, ಆ ರೀತಿ. ಸೊ ಈ ರೀತಿಯ ಒಂದು ಕಾರ್ಯಗಳು ಮಾಡ್ತಾ ಬರ್ತಾರೆ. ಈಗ ನೋಡಿ, ಈ ಒಂದು ಭಾರತೀಯ ಕೌನ್ಸಿಲ್ ಆಕ್ಟ್ ಅಲ್ಲಿ ಸೆಪರೇಟ್ ಆಗಿರ್ತಕ್ಕಂತ ಸ್ಥಳೀಯ ಅಂದ್ರೆ ಅವರ ಒಂದು ಏನಿರುತ್ತೆ ರಾಜ್ಯಗಳು, ಅವ್ರಿಗೆ ಆದ ಒಂದು ಶಾಸನೀಯ ಆಡಳಿತದಲ್ಲಿ ಪಾಲ್ಗೊಳ್ಳಕ್ಕೆ ಅವಕಾಶ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಬನಾರಸ್ ರಾಜ, ಪಟಿಯಾಲದ ಮಹಾರಾಜ, ದಿನಕರ್ ರಾವ್, ಹೀಗೆ ಅವ್ರಿಗೆ ನಾಮಕರಣ ಮಾಡಿ ಅವ್ರಿಗೆ ಆದ ಪ್ರಾಂತ್ಯಗಳನ್ನ ಬಿಟ್ಕೊಡ್ತಾರೆ. ಆ ಪ್ರಾಂತ್ಯಗಳಲ್ಲಿ ಶಾಸಕೀಯ ಸಭೆಗಳನ್ನು ಪ್ರಾರಂಭಿಸಕ್ಕೆ ಕೊಡ್ತಾರೆ. ಅಂದ್ರೆ ಅವರೇ ಒಂದು ಶಾಸನ ಸಭೆ, ಕೌನ್ಸಿಲ್ಗಳನ್ನ ಮಾಡ್ಕೊಳ್ಳೋದು, ಈ ರೀತಿ ಮಾಡಕ್ಕೆ ಮಾಡ್ತಾ ಹೋಗ್ತಾರೆ. ಮತ್ತೆ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ, ಓಕೆ, ನಮ್ಮ ಸೆಂಟ್ರಲ್ ಅಲ್ಲಿ ಅಂದ್ರೆ ಕೇಂದ್ರದಲ್ಲಿ ಏನೋ ಬ್ರಿಟಿಷ್ ಇರ್ತಾರೆ, ಅವರು ಕೇಂದ್ರ ಶಾಸಕಾಂಗ ಪರಿಷತ್ ಏನಿರುತ್ತೆ ಅದನ್ನ 6ರಿಂದ 12ಗೆ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಸೊ ಇಂಥದ್ದು ಇಲ್ಲಿ ಬರುತ್ತೆ. ಮತ್ತೆ ಇನ್ನು ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳೋದು, ಈ ಒಂದು ಕಾಯ್ದೆ ಅಡಿ ನೋಡಿ, ಶಾಸಕೀಯ ಒಂದು ಭಾರತೀಯರಿಗೆ ಮೊದಲ ಬಾರಿಗೆ ಶಾಸನೀಯ ಆಡಳಿತದಲ್ಲಿ ಪಾಲ್ಗೊಳ್ಳೋ ಅವಕಾಶ ಕೊಡ್ತು ಒಂದು, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಖಾತೆಗಳು ಅಂದ್ರೆ ಪೋರ್ಟ್ಫೋಲಿಯೋ ಅಂತ ಏನ್ ಕರಿತೀವಿ, ಅದನ್ನ ಫಸ್ಟ್ ತಂದಿದ್ದು ಈ ಕಾಯ್ದೆ ಅಡಿ. ಓಕೆ, ವೆರಿ ಇಂಪಾರ್ಟೆಂಟ್. ಮತ್ತೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಗವರ್ನರ್ ಜನರಲ್ ಗಿದೆ, ಅಂದ್ರೆ ವೈಸ್ರಾಯ್ಗಿದೆ ಅಂತ ಹೇಳ್ತಂದಿದ್ದು ಈ ಕಾಯ್ದೆ, 861ರ ಕಾಯ್ದೆ. ಪೋರ್ಟ್ಫೋಲಿಯೋ ಯಾವಾಗ ಬಂತು ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಅಥವಾ ಶಾಸನೀಯ ಸಭೆಗೆ ಭಾರತೀಯರನ್ನು ಕೂಡ ನೇಮಕ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು ಅಂತ ಕೇಳ್ಬೋದು, 1961. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್.
ಮತ್ತೆ ಪ್ರಾಂತ್ಯಗಳಿಗೆ ಹೇಳಿದ್ನಲ್ಲ, ಪ್ರಾಂತ್ಯಗಳಿಗೆ ಸ್ವಲ್ಪ ಸ್ವಾಯತ್ತತೆ ನೀಡ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಆ ಪ್ರಾಂತ್ಯಗಳಲ್ಲಿ ತಮ್ಮದೇ ಆದ ಶಾಸನೀಯ ಸಭೆಗಳನ್ನ ಪ್ರಾರಂಭ ಮಾಡಕ್ಕೆ ಕೊಟ್ಟಿದ್ದು ಯಾವ ಕಾಯ್ದೆ ಅಂತ ಕೇಳಬಹುದು. ಸೊ ಇದು ಮೊದಲ ಬಾರಿಗೆ ಪ್ರಾಂತ್ಯದಲ್ಲಿ ಆಂತರಿಕ ಸ್ವಾಯತ್ತತೆ ನೀಡ್ತಕ್ಕಂಥದ್ದು. ಇದು 1861 ಕಾಯ್ದೆ. ಇಷ್ಟು ಪಾಯಿಂಟ್ ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ 1892 ಭಾರತೀಯ ಪರಿಷತ್ ಅಧಿನಿಯಮ ಬರುತ್ತೆ. ನೋಡಿ ಹೆಂಗೆ ಅವರು ಕಾಯ್ದೆಗಳನ್ನ ಮಾಡ್ತಾ ಹೋಗ್ತಾರೆ, ಕೌನ್ಸಿಲ್ಗಳು ಹೆಂಗ ಆಗ್ತಾ ಹೋಯ್ತು ಅಂತ. ಇದರಿಂದ ನಾವು ಈಗಿನ ಭಾರತದ ಸಂವಿಧಾನ ರೂಪುರೇಷೆಗಳನ್ನ ನಾವು ಮಾಡ್ಕೊಂಡಿದೀವಿ. ಓಕೆ, ಹಿಂಗೆ ಡೆವಲಪ್ ಆಗ್ತಾ ಬರುತ್ತೆ. ಅಂದ್ರೆ ಸಾಂವಿಧಾನಿಕ ಬೆಳವಣಿಗೆ ಅಂದ್ರೆ ಪ್ರೀ ಸಂವಿಧಾನ ರಚನೆಗಿಂತ ಮುಂಚೆ ಏನಾಯ್ತು ಅಂತ. ಫೈನ್. ಈಗ 1892 ಇದೆಲ್ಲ ಏನಕ್ಕೆ ಬರುತ್ತೆ ಅಂತಂದ್ರೆ ಸರ್, ಅದನ್ನ ರಿವೈಸ್ ಮಾಡಕ್ಕೆ ಏನ್ ನಡೀತಾ ಇದೆ, ಅದ್ರ ಲೋಪದೋಷಗಳನ್ನ ಸರಿ ಮಾಡ್ಕೊಳಕ್ಕೆ ಆ ರೀತಿ ಇದು ಬರ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಅಂದ್ರೆ 1892 ಭಾರತೀಯ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಅಧಿಕಾರನ ಹೆಚ್ಚಿಸ್ತಾರೆ. ಅಂದ್ರೆ ಭಾರತೀಯರಿಗೆ ಈ ಹಿಂದೆ ಏನಾಗಿತ್ತು, ಪಾಲ್ಗೊಳ್ಬಹುದು, ನೇಮಕ ಆಗ್ಬಹುದು, ಆದ್ರೆ ಚರ್ಚೆ ಮಾಡಿ ಅವರ ಡಿಸಿಷನ್ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇರಲ್ಲ. ಆದ್ರೆ ಇಲ್ಲಿ ಏನಾಗುತ್ತೆ, ಅಧಿಕಾರನ ಹೆಚ್ಚಿಸ್ತಾರೆ. ಅಂದ್ರೆ ಬಜೆಟ್ ಮೇಲೆ ಚರ್ಚೆ ಮಾಡ್ತಕ್ಕಂಥದ್ದು, ಕೌನ್ಸಿಲ್ ಪ್ರಶ್ನಿಸುವ ಅಧಿಕಾರ, ಇದೆಲ್ಲ ಈ ಒಂದು 1892 ಒಂದು ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ಇಷ್ಟೇ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ. ಅಂದ್ರೆ ಸ್ವಲ್ಪ ಇದು ಇದಾಗುತ್ತೆ. ಮತ್ತೆ ಈ ಕಾಯ್ದೆ ಅನ್ವಯ ಪ್ರಪ್ರಥಮವಾಗಿ ಭಾರತದಲ್ಲಿ ಆಧುನಿಕ ಚುನಾವಣಾ ವ್ಯವಸ್ಥೆನ ಪ್ರಾರಂಭ ಮಾಡಬಹುದು. ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ಸ್ ಎಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಪ್ರಥಮವಾಗಿ. ಓಕೆ, ಅದ್ರ ನೆಕ್ಸ್ಟ್ ಮಿರ್ಲೋ ಮಾಂಟೆ ಅಂತ ಕರಿತೀವಿ, ಅಥವಾ ಮಾಂಟೆ ಮಿರ್ಲೋ ಹೆಂಗ್ ಬೇಕಾದ್ರೂ ಕರೀತೀವಿ. 1909 ಭಾರತೀಯ ಪರಿಷತ್ ಅಧಿನಿಯಮ ಅಂತ ಕರಿತೀವಿ. ಇದು ಅಗೇನ್ ಇಲ್ಲಿ ಮಿರ್ಲೋ ಮಾಂಟೆ ಅಥವಾ ಮಾಂಟೆ ಮಿರ್ಲೋ ಅಂತ ಏನ್ ಕರಿತೀವಿ, ಇಲ್ಲಿ ಕೇಂದ್ರ ಶಾಸಕಾಂಗದ ಸದಸ್ಯರ ಸಂಖ್ಯೆ ಹೆಚ್ಚಿಗೆ ಮಾಡಿದ್ರೆ ಈ ಟೈಮಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಭಾರತದಲ್ಲಿ ಚುನಾವಣೆ, ಈಗ ಈ ಚುನಾವಣಾ ವ್ಯವಸ್ಥೆಯನ್ನು ಪ್ರಥಮವಾಗಿ ಆಧುನಿಕ ಚುನಾವಣಾ ವ್ಯವಸ್ಥೆ ಜಾರಿಗೆ ತರ್ತಾರೆ. ಬ್ರಿಟಿಷ್ ಸರ್ಕಾರವು ಚುನಾಯಿತ ಭಾರತೀಯರಿಗೆ ಶಾಸನಸಭೆಗಳ ಅವಕಾಶ ನೀಡಲು ಈ ಕಾಯ್ದೆ ಜಾರಿ ಮಾಡ್ತಾರೆ. ಯಾವುದು? 1909. ವೆರಿ ಇಂಪಾರ್ಟೆಂಟ್. ಅದೊಂದೇ ಅಲ್ಲ, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ. ಅದಕ್ಕೆ ನಾವು ಏನಂತ ಕರಿತೀವಿ, ಮಿಂಟೋನ ಭಾರತದ ಕೋಮುವಾದ ಮತಕ್ಷೇತ್ರದ ಪಿತಾಮಹ ಅಂತ ಕರಿತೀವಿ. ಇದನ್ನೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಹಾಗಾಗಿ ಯಾಕೆ ಮುಸ್ಲಿಮರಿಗೆ ಪ್ರತ್ಯೇಕ ಮತ ಚುನಾವಣೆ ಅಂದ್ರೆ, ಪ್ರತ್ಯೇಕ ಮತ ಚುನಾವಣಾ ವ್ಯವಸ್ಥೆ ಅಂದ್ರೇನು, ಮುಸ್ಲಿಮರೇ ಆರಿಸ್ತಕ್ಕಂಥದ್ದು. ಓಕೆ, ಮುಸ್ಲಿಮರೇ ಆರಿಸ್ತಕ್ಕಂಥದ್ದು. ಈಗ ಪ್ರತ್ಯೇಕ ಮತದಾನ ಒಂದು ಚುನಾವಣೆ ತರ್ತಕ್ಕಂಥದ್ದು. ಇದು ಇಲ್ಲ ಆಗುತ್ತೆ. ಫೈನ್. ಆದ್ರೆ ಹಿಂದೂಗಳಿಗೆ ಈ ಅರ್ಹತೆಗಳಿರಲ್ಲ. ಅದಕ್ಕೆ ಇವನ್ನ ಮತಕ್ಷೇತ್ರದ ಕೋಮುವಾದದ ಮತಕ್ಷೇತ್ರದ ಪಿತಾಮಹ ಅಂತ ಕರೆಯೋದು ಮಿಂಟೋನ. ಇದು 1919. ಎಗೇನ್ ಇದನ್ನ ರಿವ್ಯೂ ಮಾಡಕ್ಕೋಸ್ಕರ ಇದನ್ನ ಮಾಡ್ತಾರೆ. ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಕರಿತೀವಿ. ಈ ಸುಧಾರಣೆಗಳನ್ನು ಚೆಕ್ ಮಾಡಕ್ಕೆ ಏನೇನ್ ಮಾಡ್ಬೋದು ಅಂತ ಹೇಳಿ ಚೆಕ್ ಮಾಡಿ ಈ ಒಂದು ಆಕ್ಟ್ ನ ತರ್ತಾರೆ. ಇಲ್ಲಿ ಭಾರತಕ್ಕೆ ಒಂದು ಹೈ ಕಮಿಷನರ್ ನೇಮಕ ಮಾಡಲಾಗುತ್ತೆ ಈ ಮಾಂಟೆಗೋ ಚೆಮ್ಸ್ಫರ್ಡ್ ಅಡಿಯಲ್ಲಿ. ಯಾಕಂದ್ರೆ ಮೊದಲ ಮಹಾಯುದ್ಧದಲ್ಲಿ ಭಾರತೀಯ ಬೇಡಿಕೆಗಳನ್ನು ಈಡೇರಿಸಲು ಜಾರಿಗೆ ತರಲಾಗುತ್ತೆ. ಅಂದ್ರೆ ಭಾರತದ ಮೊದಲ ಮಹಾಯುದ್ಧದಲ್ಲಿ ಭಾರತದ ಸೈನಿಕರೇನ್ ಭಾಗ ಆಗಿರ್ತಾರೆ. ಸೊ ಅವ್ರು ಗೆದ್ದ ನಂತರ ಭಾರತೀಯರಿಗೆ ಬೇಡಿಕೆಗಳನ್ನ ಏನೇನ್ ಕೇಳಿದ್ರು ತೀರಿಸ್ಬೇಕು ಅಂತ ಹೇಳಿ ಮತ್ತೆ ರಿವ್ಯೂ ಮಾಡ್ಬೇಕು ಅಂತ ಮಾಡ್ತಾರೆ. ಮತ್ತೆ ಇಲ್ಲಿ ಪ್ರಮುಖವಾಗಿ ಎಗೇನ್ ಡೈರಾರ್ಕಿ ಸಿಸ್ಟಮ್ ತರ್ತಾರೆ. ಅಂದ್ರೆ ದ್ವಿಮುಖ ಸರ್ಕಾರ ಎಲ್ಲಿ ಪ್ರಾಂತ್ಯಗಳಲ್ಲಿ. ವೆರಿ ಇಂಪಾರ್ಟೆಂಟ್, ಕೇಳಿದಾನೆ ಎಕ್ಸಾಮ್ ಅಲ್ಲಿ. 1919 ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿ ಮಾಡ್ತಾರೆ. ಇದನ್ನ ಮುಂದೆ ತೆಗಿತಾರೆ, 1935 ತೆಗಿತಾರೆ. ಬಟ್ ದ್ವಿಮುಖ ಸರ್ಕಾರ ಅಂದ್ರೆ ಏನು ಅಂದ್ರೆ, ಇಲ್ಲಿ ಇಷ್ಟೇ, ಆಡಳಿತ ಇಲಾಖೆಗಳಲ್ಲಿ ವಿಷಯಗಳನ್ನ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಅಂತ ವಿಂಗಡಿಸ್ತಾರೆ. ಕೇಂದ್ರ ಪಟ್ಟಿ ಸರಿ, ರಾಜ್ಯ ಪಟ್ಟಿಗಳಲ್ಲಿ ಈಗ ಒಂದೊಂದು ಪ್ರಾಂತ್ಯಕ್ಕೂ ರಾಜ್ಯಪಾಲರ ನೇಮಕ ಮಾಡ್ತಾರೆ. ಓಕೆ, ರಾಜ್ಯಪಾಲರ ನೇಮಕ ಮಾಡ್ತಾರೆ. ಇಲ್ಲಿ ರಾಜ್ಯ ಪಟ್ಟಿಲಿರೋ ವಿಷಯಗಳನ್ನ ಒಂದು ಫೈನ್, ರಾಜ್ಯದಲ್ಲಿ ಇರ್ತಕ್ಕಂತ ಶಾಸನ ಸಭೆಗಳು ಅಂದ್ರೆ ಆ ರಾಜ್ಯದ ಒಂದು ಇದನ್ನ ಮಾಡ್ಕೋಬಹುದು. ಜೊತೆಗೆ ಅಲ್ಲಿ ಬೇರೆ ವಿಷಯಗಳಿರುತ್ತೆ, ಮೀಸಲು ವಿಷಯ ಅಂತ, ಅದನ್ನ ರಾಜ್ಯಪಾಲರಿಗೆ ಕೊಡ್ತಾರೆ. ಓಕೆ, ಮೀಸಲು ವಿಷಯ ರಾಜ್ಯಪಾಲರಿಗೆ ಅಂದ್ರೆ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಫೈನಲ್ ಅಧಿಕಾರ ರಾಜ್ಯಪಾಲರಿಗೆ ಡಿಸ್ಕಸ್ ಮಾಡಿದ್ರು. ಮತ್ತೆ ವರ್ಗಾಯಿಸಲ್ಪಟ್ಟ ವಿಷಯ ಆದ ಕಾರಣ ಕೂಡ ರಾಜ್ಯಪಾಲರು. ಅಂದ್ರೆ ಈ ರಾಜ್ಯಪಾಲರು ಒಂದು ಡಿಸಿಷನ್, ಈ ಕಡೆ ಪ್ರಾಂತ್ಯಗಳಿರ್ತಕ್ಕಂಥ ರಾಜ್ಯದ ಶಾಸನಸಭೆ ಒಂದು ಡಿಸಿಷನ್ ರೀತಿ ಆಗುತ್ತೆ. ಅದನ್ನ ಡೈರಾರ್ಕಿ ಸಿಸ್ಟಮ್ ಅಂತ ಹೇಳ್ತೀವಿ. ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರ ಅಂದ್ರೆ ರಾಜ್ಯಪಾಲರು ಒಂದ್ ಸರ್ಕಾರ ರೀತಿ, ಅಲ್ಲಿನ ರಾಜ ಒಂದು ಸರ್ಕಾರ ರೀತಿ, ಈ ರೀತಿ ಆಗ್ತಕ್ಕಂಥದ್ದು. ಓಕೆ, ಇದನ್ನ ತೆಗಿತಾರೆ ಮುಂದೆ. ಓಕೆ, ಇದನ್ನ ತೆಗಿತಾರೆ ಯಾಕಂದ್ರೆ ಇದು ತುಂಬಾ ಕನ್ಫ್ಯೂಷನ್ಸ್ ಐಡಿಯಾ ಮಾಡ್ಕೊಡುತ್ತೆ. ಘರ್ಷಣೆ ಸ್ಟಾರ್ಟ್ ಆಗುತ್ತೆ ಇದನ್ನ. ಓಕೆ, ಮತ್ತೆ UPSC ಭಾರತದಲ್ಲಿ ಸ್ಥಾಪನೆ ಮಾಡ್ಕೊಡುತ್ತೆ 1926 ಈ ಕಾಯ್ದೆ ಅಡಿ UPSC ನ ರಚನೆ ಆಗುತ್ತೆ. ಕೇಳಿದ್ರೆ ಎಕ್ಸಾಮ್ ಅಲ್ಲಿ ಇದನ್ನು ಕೂಡ ಯಾವ ಕಾಯ್ದೆ ಭಾರತದಲ್ಲಿ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ರಚನೆ ಆಗಕ್ಕೆ ಹೆಲ್ಪ್ ಮಾಡ್ತಾರೆ 1919. ಓಕೆ, ನಮ್ಮ ಇದ್ರಲ್ಲಿ ಯಾವ್ದ್ರಲ್ಲಿ ಲಂಡನ್ ಅಲ್ಲಿ ಸ್ಥಾಪನೆ ಮಾಡಕ್ಕೆ ಹೆಲ್ಪ್ ಮಾಡಿದ್ದು ಯಾವ ಕಾಯ್ದೆ? ಹಿಂದೆ ಇಲ್ಲಿ ತಾನೇ ನೋಡಿದ್ವಲ್ಲ, ಎಸ್, 1858 ಕಾಯ್ದೆ. ಭಾರತೀಯ ನಾಗರಿಕ ಸೇವೆ ಎಂದು ನಾಮಕರಣ ಮಾಡಿ ಲಂಡನ್ ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಲ್ಲಿ ಮಾಡ್ಕೊಡುತ್ತದೆ. ಆದ್ರೆ 1919
ಅಂದ್ರೆ ಮಾಂಟೆಗೋ ಚೆಮ್ಸ್ಫೋರ್ಡ್ ಅಧಿನಿಯಮ ಭಾರತದಲ್ಲಿ ಅವಕಾಶ ಮಾಡುತ್ತೆ UPSC ಅಂತ ಮರುನಾಮಕರಣ ಮಾಡಿ, ಇನ್ನು ಭಾರತದಲ್ಲಿ ಎಕ್ಸಾಮ್ ಬರೀಬಹುದು. ಮತ್ತೆ ಈ 19ರಲ್ಲಿ ಏನಾಗುತ್ತೆ, ಈಗ 1909ರಲ್ಲಿ ಬರೀ ಮುಸ್ಲಿಮರಿಗೆ ಮಾತ್ರ ಕೊಟ್ಟಿದ್ರು, ಆದ್ರೆ 19ರಲ್ಲಿ ಸಿಖ್ಖರಿಗೂ ಕೊಡ್ತಾರೆ, ಆಂಗ್ಲೋ ಇಂಡಿಯನ್ಗೂ ಕೊಡ್ತಾರೆ, ಯುರೋಪಿಯನ್ರಿಗೂ ಪ್ರತ್ಯೇಕ ಮತಕ್ಷೇತ್ರ ಕೊಡ್ತಾರೆ. ಅಂದ್ರೆ ಅವ್ರನ್ನ ಆರ್ಸಕ್ಕೆ, ಅವ್ರದೇ ಜನಗಳನ್ನ ಆರ್ಸಕ್ಕೆ ಪ್ರತ್ಯೇಕ ಮತದಾನ. ಎಗೇನ್ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಎಕ್ಸಾಮ್ ಅಲ್ಲಿ ಇಂಥ ಕ್ವಶನ್ಸ್ ಬರೋದು. ಏನ್ ಮಾಡ್ತಾನೆ, ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಕೊಟ್ಟಿದ್ಯಾವುದು 1909 ಬರೀತೀರಾ, ಆದ್ರೆ ಆಂಗ್ಲೋ ಇಂಡಿಯನ್ಸ್ಗೆ ಸಿಖ್ಖರಿಗೆ 1919 ಇದನ್ನ ಮರಿಬೇಡಿ. ಸೊ ಅದೇ ಬೇರೆ ಇದೇ ಬೇರೆ. ಓಕೆ, ಇನ್ನು ಮಹಿಳೆಯರಿಗೂ ಕೊಡ್ತಾರೆ ಪ್ರತ್ಯೇಕ ಮತದಾನ 1935ರಲ್ಲಿ. ಓಕೆ, ಕೊಡ್ತಾರೆ, ಅದು ಕೂಡ ಒಂದು ಕನ್ಫ್ಯೂಷನ್ ಆಗ್ತಕ್ಕಂಥದ್ದು. ಫೈನ್. ಸೊ ಈ 1935 ಗಿಂತ ಮುಂಚೆ ಸೈಮನ್ ಕಮಿಷನ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಈ 1919ರ ಕಾಯ್ದೆ ಏನಾಗುತ್ತೆ ಸರ್, ಅದನ್ನ ಸುಧಾರಣೆ ತರಬೇಕು, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂತೇಳಿ ಸೈಮನ್ಸ್ ನ ಒಂದು ಕಮಿಷನ್ ನ ನೇಮಕ ಮಾಡಲಾಗುತ್ತೆ. ಇದ್ರ ವಿರುದ್ಧ ದಂಗೆ ಹೇಳುತ್ತೆ, ನಿಮ್ಗೆ ಗೊತ್ತಿದೆ, ಲಾಲಾ ಲಜಪತ್ ರಾಯ್ಗೆ ಲಾಠಿ ಬಿದ್ದು ಅವ್ರು ಹೋಗ್ತಕ್ಕಂಥದ್ದು ಆ ಸ್ಯಾಂಡರ್ಸನ್ ಅಧಿಕಾರಿಯಿಂದ. ಯಾಕೆ ಲಾಠಿ ಬೀಳುತ್ತೆ? ಯಾಕಂದ್ರೆ ಸೈಮನ್ಸ್ ಗೋ ಬ್ಯಾಕ್ ಅಂತ ಅವರು ಏನ್ ಮಾಡ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಯಾವುದೇ ಆದ ಸೈಮನ್ ಕಮಿಷನ್ ಅಲ್ಲಿ ಭಾರತೀಯರಿಗಿರಲ್ಲ, ಹಾಗಾಗಿ ಗೋ ಬ್ಯಾಕ್, ಭಾರತೀಯರನ್ನು ಸೇರಿಸ್ಕೋಬೇಕು ನೀವು ಕಮಿಷನ್ಸ್ಗೆ ಅಂತ ಹೇಳಿ. ಸೊ ಈಗ ಏನಾಯ್ತು, ಆ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಸ್ಯಾಂಡರ್ಸ್ ನ ವಿರುದ್ಧ ಏನ್ ಮಾಡ್ತಾರೆ, ಭಗತ್ ಸಿಂಗ್ ರಾಜ್ಗುರು ಗೊತ್ತಿದೆ ನಿಮಗೆ, ಅವ್ರನ್ನ ಗುಂಡಿಕೊಳ್ತಾರೆ, ಹಾಗಾಗಿ ಅವ್ರನ್ನ ಲಾಹೋರ್ ನಲ್ಲಿ ಬಂಧಿಸಲಾಗುತ್ತೆ. ಆಮೇಲೆ 1931ರಲ್ಲಿ ಅವ್ರನ್ನ ಗಲ್ಲಿಗೇರಿಸಲಾಗುತ್ತೆ ಅಲ್ವಾ, ಇದು ಗೊತ್ತಿದೆ. ಸೊ ಇದ್ರ ನಂತರ ಸೈಮನ್ ಕಮಿಷನ್ಸ್ ನಂತರ 1935ರ ಭಾರತ ಸರ್ಕಾರದ ಕಾಯ್ದೆ ಬರ್ತಕ್ಕಂಥದ್ದು. 75% ನಾವು ಇಲ್ಲಿಂದ ತಗೊಂಡಿರ್ತಕ್ಕಂಥದ್ದು. ಮತ್ತೆ ಸೈಮನ್ ಆಯೋಗದ ವರದಿ ಮತ್ತೆ ದುಂಡು ಮೇಜನ್ ಸಮ್ಮೇಳನದ ವರದಿನ ಆಧರಿಸಿ ಅಕ್ಟೋಬರ್ 2, 1930, ಯಾಕಂದ್ರೆ ದುಂಡು ಮೇಜನ್ ಸಮ್ಮೇಳನ 1930-31 ಆಗ್ತಕ್ಕಂಥದ್ದು, 1, 2, 3 ಅಲ್ವಾ. ಸೊ ಅದನ್ನ ಆಧರಿಸಿ ಈ ಒಂದು ಏನ್ ಮಾಡ್ತಾರೆ, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಕಳ್ತಕ್ಕಂಥದ್ದು. ಹೇಗೆ ಇಲ್ಲಿ ದುಂಡು ಮೇಜಿನ ಸಮ್ಮೇಳನ ಹೆಂಗಾಯ್ತು, ಯಾಕಾಯ್ತು, ಸೊ ನಾವು ಇತಿಹಾಸಕ್ಕೆ ಹೋಗಲ್ಲ ಸ್ನೇಹಿತರೆ, ಇತಿಹಾಸಕ್ಕೆ ಹೋಗಲ್ಲ, ಜಸ್ಟ್ ಆಕ್ಟ್ ಗಳ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಫೈನ್. ಓಕೆ, ಇಲ್ಲಿ ಏನಾಗುತ್ತೆ, ಈ ಒಂದು ಆಕ್ಟ್ ನ ಅಡಿ ಪ್ರಾಂತ್ಯಗಳ ದ್ವಿಮುಖ ಸರ್ಕಾರ ಇರುತ್ತಲ್ಲ ಅದನ್ನ ರದ್ದು ಮಾಡ್ತಾರೆ ಪ್ರಾಂತ್ಯಗಳಲ್ಲಿ. ಮತ್ತೆ ಕೇಂದ್ರ ಪಟ್ಟಿ, ರಾಜ್ಯ ಸಮರ್ಥ ಪಟ್ಟಿಗೆ ಅವಕಾಶ ಕಲ್ಪಿಸಲಾಗುತ್ತೆ. ಅಧಿಕಾರವನ್ನು 4 ಪ್ರಕಾರಗಳಿಗೆ ವಿಭಜಿಸಲಾಗುತ್ತೆ. ಯಾವುದು? ಕೇಂದ್ರ ವಿಷಯ, ಪ್ರಾಂತೀಯ ವಿಷಯ, ಸಮರ್ಥ ವಿಷಯ, ಉಳಿದ ವಿಷಯಗಳು ಅಂತಕ್ಕಂಥದ್ದು ಭಾರತದ ಗವರ್ನರ್ ಜನರಲ್ ವ್ಯಾಪ್ತಿಗೆ ಬರೋದು. ದಲಿತ ವರ್ಗ ಮಹಿಳೆಯರಿಗೆ ಪ್ರತ್ಯೇಕ ಮತ ಕ್ಷೇತ್ರವನ್ನು ಕೊಡುತ್ತಿದೆ. ನೋಡಿದ್ರ, ವೆರಿ ಇಂಪಾರ್ಟೆಂಟ್. ಎಗೇನ್ ಕೇಳಬಹುದು ನಿಮ್ಗೆ, ದಲಿತರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಮತಕ್ಷೇತ್ರ ಕೊಟ್ಟಿದ್ದೆ ಯಾವುದು ಅಂತ. ನೀವು 1909 ಅಥವಾ 1919 ಅಂದ್ರೆ ತಪ್ಪಾಗುತ್ತೆ. ಇದು ಯಾವುದು? 1935ರ ಭಾರತ ಸರ್ಕಾರ ಕಾಯ್ದೆ, ನೆನ್ಪಿಟ್ಕೊಳ್ಳಿ. ಫೈನ್. ಸೊ ಇದಿಷ್ಟು ಪ್ರಮುಖವಾಗಿರ್ಬೇಕಾಗಿರ್ತಕ್ಕಂಥದ್ದು. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ವಿಧಾನ ಶಾಸಕಾಂಗ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತೆ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ನಾವ್ ಏನೀಗ ಲೋಕಸಭಾ ಮತ್ತು ರಾಜ್ಯಸಭಾ ಅಂತ ಕರಿತೀವಿ, ಅದು ಈ ಒಂದು ಆಕ್ಟ್ ನಾಡಿ ಆಗ್ತಕ್ಕಂಥದ್ದು. ಓಕೆ, ಫೈನ್. ಸೊ ಇಲ್ಲಿ ಏನಕ್ಕಂತ ಇದನ್ನ ನಾನು ಯಾಕೆ ಡಿಸ್ಕಸ್ ಮಾಡ್ತಿಲ್ಲ ಅಂದ್ರೆ, ಇದು 2ನೇ ಮಹಾಯುದ್ಧದ ಟೈಮಲ್ಲಿ ನಮ್ಗೆ ಈ ಬೇರೆ ಬೇರೆ ಕಮಿಷನ್ಸ್ ಬರ್ತವೆ. ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಇಲ್ಲಿ ಆಗಸ್ಟ್ ಕೊಡುಗೆ ಅಂತ ಬರುತ್ತೆ. ದ್ವಿತೀಯ ಮಹಾಯುದ್ಧಕ್ಕೆ ನಮ್ಮ ಒಂದು ಇದನ್ನ ತಗೊಳಕೋಸ್ಕರ, ಓಕೆ, ಅಂದ್ರೆ ಭಾರತೀಯರನ್ನ ಹೆಲ್ಪ್ ತಗೊಳಕೋಸ್ಕರ. ಅದಾದ್ಮೇಲೆ ಏನ್ ಬರುತ್ತೆ, ನಮ್ಗೆ ಕ್ರಿಪ್ಸ್ ಆಯೋಗ ಬರುತ್ತೆ ಈ ದ್ವಿತೀಯ ಮಹಾಯುದ್ಧದ ಟೈಮಲ್ಲೇ. ಏನಕ್ಕೆ ನಾನು ಇಲ್ಲಿ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇಲ್ಲ ಅಂದ್ರೆ, ಇದು ಇತಿಹಾಸದ ಅಡಿಯಲ್ಲಿ ಏನಾಗುತ್ತೆ ಅಂತ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ. ಇತಿಹಾಸದ ಮ್ಯಾರಥಾನ್ ಕೂಡ ಮಾಡಿದೀವಿ, ಪ್ರಾಕೃತಿಕ ಭೂಗೋಳಶಾಸ್ತ್ರ ಮ್ಯಾರಥಾನ್ ಕೂಡ ಮಾಡಿದೀವಿ, ಭಾರತದ ಭೂಗೋಳಶಾಸ್ತ್ರ ಮ್ಯಾರಥಾನ್ ಕೂಡ ಮಾಡಿದೀವಿ. ಒಂದೇ ವಿಡಿಯೋದಲ್ಲಿ ಎಲ್ಲ ಸಿಗುತ್ತೆ. ಅದೆಲ್ಲ ನಾನು ಪ್ಲೇ ಲಿಸ್ಟ್ ಹಾಕಿರ್ತೀನಿ ಸ್ನೇಹಿತರೆ, ನೋಡಿ ದಯವಿಟ್ಟು. ಸೊ ಇಲ್ಲಿ ಏನಾಯ್ತು, 1940 ಆಗಸ್ಟ್ ಕೊಡುಗೆ ಅಂದ್ರೇನು, ಇದರಲ್ಲಿ ದ್ವಿತೀಯ ಮಹಾಯುದ್ಧಕ್ಕೆ ಭಾರತೀಯರ ಸರ್ಕಾರ ಬೇಕು. ಓಕೆ, ಹಾಗಾಗಿ ಲಾರ್ಡ್ ಲಿಂತ್ಗೋ ಅಂತಕ್ಕಂಥವನು ಬರ್ತಾನೆ. ಆಗಸ್ಟ್ ಕೊಡುಗೆ ಅಂತಾನೆ ಫೇಮಸ್ ಇದು. ಅವನು ಏನ್ ಹೇಳಕ್ ಬರ್ತಾನೆ ಅಂದ್ರೆ, ನಿಮ್ಮ ಸಹಕಾರ ನಮಗ್ ಬೇಕು, ನಿಮಗೆ ಸಂವಿಧಾನ ರಚನೆ ಮಾಡಕ್ಕೋಸ್ಕರ ಏನ್ ಬೇಕೋ ಅದನ್ನ ನಾವು ಕಲ್ಪಿಸ್ಕೊಡ್ತೀವಿ 2ನೇ ವಿಶ್ವ ಸಮರದ ನಂತರ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಒಂದು ಸಮಿತಿ ಅಂದ್ರೆ ಭಾರತೀಯರ ನೇಮಕ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಇನ್ನೊಂದೇನಾಗುತ್ತೆ ಅಂತಂದ್ರೆ, ಅದೇ ಜೊತೆಗೆ ಮುಂದಿನ ಸಂವಿಧಾನದ ಬೆಳವಣಿಗೆ ಅಲ್ಪಸಂಖ್ಯಾತ ಹಿತರಕ್ಷಣೆ ಕೂಡ ನಾವು ಕಲ್ಪಿಸ್ಕೊಡ್ತೀವಿ. ಅಂದ್ರೆ ಮುಸ್ಲಿಮರಿಗೆ ಹಿತರಕ್ಷಣೆ ಏನ್ ಕೇಳ್ತಾ ಇದಾರೆ ಅದನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಗಾಂಧೀಜಿಯವರು ಇದನ್ನ ವಿರುದ್ಧ ಟೀಕಿಸ್ತಾರೆ. ಏನಂತ ಟೀಕಿಸ್ತಾರೆ? ಇದೊಂದು ಯಾವುದು ಟೀಕೆ ಮಾಡ್ತಾರೆ ಅಂದ್ರೆ ವೈಯಕ್ತಿಕ ಸತ್ಯಾಗ್ರಹ ನಡೆಸ್ತಾರೆ. ಅಂದ್ರೆ ಅವ್ರಿಗೆ ಯಾಕೆ ಕೊಡ್ತೀರಾ? ಸೊ ಎಲ್ಲರೂ ಒಂದೇ, ಇಲ್ಲಿ ಯಾವ್ದು ಮುಸ್ಲಿಂ ಹಿಂದೂ ಅಂತಿಲ್ಲ, ನಾವು ಭಾರತೀಯರು ಅಂತ ಹೇಳ್ತಾರೆ. ಸೊ ಅದು ಕೂಡ ವರ್ಕೌಟ್ ಆಗಲ್ಲ. ಆಗ ಕ್ರಿಪ್ಸ್ ಆಯೋಗ ಬರುತ್ತೆ 1942ರಲ್ಲಿ. ಅವರು ಕೂಡ ಬ್ರಿಟಿಷ್ ಕ್ಯಾಬಿನೆಟ್ ಸದಸ್ಯರಾಗಿರ್ತಾರೆ, ಸ್ಟಾಫೋರ್ಡ್ ಕ್ರಿಪ್ಸ್ ಅಂತಕ್ಕಂಥವ್ರು. ಅವ್ರನ್ನ ಭಾರತಕ್ಕೆ ಕಳಿಸ್ತಾರೆ.
ಈ ಕ್ರಿಪ್ಸ್ ಆಯೋಗ ಬಂದಾಗ ಏನಾಯ್ತು, ಇಲ್ಲಿ ಸೇಮ್ ಅದೇ ಚರ್ಚೆ, ಭಾರತಕ್ಕೆ ಒಂದು ಡೊಮಿನಿಯನ್ ರಾಜ್ಯ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳದವರು, ಆದ್ರೆ ನಾವು ಸಂಪೂರ್ಣ ಸ್ವರಾಜ್ ಬೇಕು ನಮ್ಗೆ, ಡೊಮಿನಿಯನ್ ಬೇಡ. ಡೊಮಿನಿಯನ್ ಅಂದ್ರೆ ಏನು, ಇಲ್ಲಿ ಮುಖ್ಯವಾದ ಖಾತೆಗಳನ್ನ ಬ್ರಿಟಿಷರೇ ಇಟ್ಕೊಂಡಿರ್ತಾರೆ, ಬ್ರಿಟಿಷರ್ ಇರ್ತಾರೆ, ಅವರ ಅಡಿಲಿ ಭಾರತೀಯರು ಒಂದು ಸರ್ಕಾರ ರಚನೆ ಮಾಡಬೇಕು. ಇದು ಡೊಮಿನಿಯನ್. ನಮ್ಗೆ ಆಟೋನಾಮಸ್ ಬೇಕು, ಸ್ವಾಯತ್ತತೆ ಬೇಕು, ಸ್ವರಾಜ್ ಬೇಕು, ಸಂಪೂರ್ಣ ಸ್ವರಾಜ್ ಬೇಕು. ಸೊ ಅಂತ ನಾವು ಕೇಳ್ತಾ ಇರೋದು ಯಾವಾಗ 1940 ನಂತರ. ಸೊ ಇದಕ್ಕೆ ಜೊತೆಗೆ ಎರಡನೇ ಮಹಾಯುದ್ಧ ನಂತರ ಒಂದು ಹೊಸ ಸಂವಿಧಾನ ರಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಕ್ರಿಪ್ಸ್ ಆಯೋಗದ ಪ್ರಸ್ತಾವನೆಗಳು ಏನೇನ್ ಹೇಳ್ತಾನೆ ಪ್ರಸ್ತಾವನೆ ಅಂತ. ಮತ್ತೆ ರಚನಾ ಸಭೆಯಲ್ಲಿ ಭಾಗವಹಿಸಲು ಸಂವಿಧಾನ ರಚನಾ ಸಭೆಯಲ್ಲಿ ಭಾರತ ರಾಜ್ಯಗಳಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾನೆ ಯಾರು, ಈ ಕ್ರಿಪ್ಸ್. ಓಕೆ, ಇನ್ನು ಸಂವಿಧಾನ ರಚನಾ ಸಭೆಗೆ ದೇಶೀಯ ಸಂಸ್ಥಾನ ಪ್ರತಿನಿಧಿಯನ್ನು ಅಲ್ಲಿನ ಜನಸಂಖ್ಯೆ ಆಧಾರದ ಚುನಾಯಿಸಣೆ ಮಾಡಲಾಗುತ್ತೆ ಅಂತ ಕೂಡ ಹೇಳ್ತಾನೆ. ಇದೆಲ್ಲ ಒಪ್ಪಲ್ಲ ಸರ್. ಯಾಕೆ ಒಪ್ಪಲ್ಲ ಗೊತ್ತಾ, ಇದು ಎರಡನೇ ಯುದ್ಧದ ನಂತರ ಮಾಡ್ಕೊಡ್ತೀನಿ ಅಂತ ಹೇಳೋದು. ಯಾರ ಗೊತ್ತು, ಇದಕ್ಕೆ ಗಾಂಧೀಜಿ ಮುಂದಿನ ದಿನಾಂಕದ ಚೆಕ್ ಅಂತ ಹೇಳ್ತಾರೆ. ನೀವು ಮುಂದೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರ, ಯಾರ ಗೊತ್ತು ನಿಮ್ಗೆ ಹೆಂಗ್ ನಂಬೋದು, ಇಷ್ಟು ವರ್ಷ ನೀವು ಕೊಡ್ತೀನಿ ಅಂತ ಕೊಡ್ತಾ ಇಲ್ಲ. ಹಾಗಾಗಿ ಇದು ಮುಳುಗುತ್ತಿರೋ ಬ್ಯಾಂಕಿನ ಚೆಕ್ ಅಥವಾ ಮುಂದಿನ ಡೇಟೆಡ್ ಚೆಕ್ ಅಂತ ಹೇಳ್ತಾರೆ ಗಾಂಧೀಜಿ. ಸೊ ಆವಾಗ ಸ್ಟಾರ್ಟ್ ಆಗದೆ ನಮ್ಗೆ ಏನಾಗುತ್ತೆ, ಭಾರತ ಬಿಟ್ಟು ತೊಳಗಿ ಅಂತ ಹೇಳಿ, ಅಥವಾ ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಸ್ಟಾರ್ಟ್ ಆಗತ್ತೆ. ರೈಟ್. ಸೊ ಇದಾದ್ಮೇಲೆ ಯುದ್ಧ ನಡೆಯುತ್ತೆ, ಆಗುತ್ತೆ, ಅವರೆಲ್ಲ ಸೋಲ್ತಾರೆ. ಜಪಾನ್ ಅಂತದ್ದೇ ರಷ್ಯಾನ ಸೋಲ್ಸುತ್ತೆ, ಇವೆಲ್ಲ ಆಗುತ್ತೆ. ಅವಾಗ ಬರ್ತಾನೆ ವೇವಲ್ ಯೋಜನೆ. ಇಲ್ಲಿ ನಮ್ದು ಕೂಡ ನಮ್ಮ ಭಾರತ ಸರ್ಕಾರದಿಂದ ಆಗುತ್ತೆ. ಜಪಾನೇ ನಮ್ಮ ರಷ್ಯಾ USSR ಸೋಲ್ಸ್ತು ಅಂದ್ಮೇಲೆ ನಮ್ದು ಯಾವ ಇದು ಈ ಬ್ರಿಟನ್ ಸೋಲ್ಸೋದು ಅನ್ನೋ ರೀತಿ. ಅವಾಗ ಏನಾಗುತ್ತೆ, ಅಲ್ಲಿ ಚುನಾವಣೆ ವ್ಯವಸ್ಥೆ ಕೂಡ ನಡೀತಾ ಇರತ್ತೆ ಇಲ್ಲಿ ಬ್ರಿಟನ್ ಅಲ್ಲಿ. ಸೊ ಅಲ್ಲಿ ಏನು ವಿರೋಧ ಪಕ್ಷದ ಇರ್ತಾನಲ್ಲ, ನಾವು ಚುನಾವಣೆಗೆ ಬಂದ್ರೆ ಭಾರತ ಸ್ವತಂತ್ರ ಕೊಡ್ತೀವಿ ಅಂತ ಹೇಳಿರ್ತಾನೆ. ಸೊ ಅವ್ನು ಚುನಾವಣೆ ನಂತರ ಗೆದ್ದು ಕೂಡ ಬರ್ತಾರೆ. ಹಾಗಾಗಿ ಅಲ್ಲಿ ಜನರು ಏನ್ ಮಾಡ್ತಾರೆ, ನೆಕ್ಸ್ಟ್ ಬರ್ತಕ್ಕಂಥದ್ದೇ ಕ್ಯಾಬಿನೆಟ್ ಮಿಷನ್. ಅಂದ್ರೆ ಕ್ಯಾಬಿನೆಟ್ ಮಿಷನ್ ಹೋಗಕ್ಕಿಂತ ಮುಂಚೆ ವೇವಲ್ ಯೋಜನೆ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. ಈ ವೇವಲ್ ಯೋಜನೆ ಏನು ಅಂತಂದ್ರೆ, ಸಂಪೂರ್ಣ ಸ್ವತಂತ್ರ ನೀವು ನಮ್ಗೆ ಕೊಡ್ಬೇಕು, ಅವಾಗ ಮಾತ್ರ ಭಾರತೀಯ ಯುದ್ಧದಲ್ಲಿ ಭಾಗವಹಿಸ್ತೀವಿ. ಯಾವ ಯುದ್ಧದಲ್ಲಿ? ಎರಡನೇ ಮಹಾಯುದ್ಧದಲ್ಲಿ ಅಂತ ಗಾಂಧೀಜಿಯವರು ಬರೀತಾರೆ. ಅದಕ್ಕೆ ವೇವಲ್ ಒಂದಷ್ಟು ಉತ್ತರ ಕೊಡ್ತಾನೆ, ಅವನೊಂದಷ್ಟು ಪ್ರಸ್ತಾವನೆಗಳನ್ನ ಹೇಳ್ತಾನೆ. ಏನಂದ್ರೆ, ಹಿಂದೂ ಮುಸ್ಲಿಂ ಇಬ್ಬರಿಗೂ ಕಾರ್ಯಕಾರಿ ಸಮಿತಿಯಲ್ಲಿ ಪ್ರಾತಿನಿಧ್ಯ ಕೊಡ್ತೀವಿ. ಗವರ್ನರ್ ಜನರಲ್ ದಂಡನಾಯಕನ ಭಾರತ ರಕ್ಷಣೆಗೆ ಹೊಣೆಯನ್ನು ನಿಭಾಯಿಸ್ತಕ್ಕಂಥದ್ದು ಅಂತ ಹೇಳ್ತಾನೆ. ಅಂದ್ರೆ ಗವರ್ನರ್ ಜನರಲ್ ಅಂದ್ರೆ ವೈಸ್ರಾಯ್, ಅವನೇ ಹೆಡ್, ರಕ್ಷಣೆ ಹೊಡೆಯೋದು ಅವನೇ, ದಂಡನಾಯಕ ಅವನೇ, ಬೇರೆ ಸಮಿತಿಗಳು ಭಾರತದವರು ಇರ್ತಾರೆ ಅಂತ ಅವನು ಇದು ಹೇಳ್ತಾನೆ. ಸೇಮ್ ವೇವಲ್ ಯೋಜನೆ ಆಗ್ಲಿ ಅಥವಾ ಕ್ರಿಪ್ಸ್ ಯೋಜನೆ ಆಗ್ಲಿ ಆಲ್ಮೋಸ್ಟ್ ಸೇಮ್ ಇದೆ ಸ್ನೇಹಿತರೆ. ಓಕೆ, ಗಡಿ ಮತ್ತು ಪ್ರಾಂತ್ಯಗಳ ಬುಡಕಟ್ಟು ವಿಷಯಗಳನ್ನು ಉಳಿದ ವಿಷಯಗಳಲ್ಲಿ ಭಾರತೀಯ ಸದಸ್ಯಕ್ಕೆ ವಹಿಸತಕ್ಕಂಥದ್ದು, ಬ್ರಿಟಿಷ್ ವಾಣಿಜ್ಯ ಮತ್ತು ಇತರ ಹಿತಾಸಕ್ತಿ ನೋಡಿಕೊಳ್ಳಲು ಹೈ ಕಮಿಷನರ್ ನೇಮಿಸತಕ್ಕದ್ದು ಅಂತ ಹಿಂಗ ಒಂದಷ್ಟು ಪಾಯಿಂಟ್ ಕೊಡ್ತಾನೆ. ಹಿಂದೂ ಮುಸ್ಲಿಂ ಇಬ್ಬರಿಗೂ ಸಮಾನ ಪ್ರಾತಿನಿಧ್ಯ ಕೊಡ್ತೀವಿ ಅಂತ ಹೇಳ್ತಾರೆ. ಅಗೇನ್ ಇದು ವರ್ಕೌಟ್ ಆಗಲ್ಲ. ಸೊ ಅದಾದ್ಮೇಲೆ ಯುದ್ಧ ಆಗುತ್ತೆ, ಸೋಲ್ತಾರೆ, ಫೈನ್. ಅದೆಲ್ಲ ಆದ್ಮೇಲೆ ಕ್ಯಾಬಿನೆಟ್ ಮಿಷನ್ ಅಲ್ಲಿ ಏನು ಬೇರೆ ಸರ್ಕಾರ ಬರುತ್ತೆ ಬ್ರಿಟಿಷ್, ಅಲ್ಲಿನ ಪ್ರಧಾನಿ ತನ್ನ ಕ್ಯಾಬಿನೆಟ್ ನ ಕಳಿಸ್ತಾನೆ. 3 ಸದಸ್ಯರು ಇರ್ತಾರೆ. ಅದರಲ್ಲಿ ಲಾರ್ಡ್ ಫೆಡ್ರಿಕ್ ಲಾರೆನ್ಸ್ ಇವನು ಹೆಡ್, ಸ್ಟಾಫರ್ಡ್ ಕ್ರಿಪ್ಸ್ ಕೂಡ ಇರ್ತಾನೆ, AV ಅಲೆಕ್ಸಾಂಡರ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಈ ಕ್ಯಾಬಿನೆಟ್ ಮಿಷನ್ ನ 3 ಸದಸ್ಯರ ಆಯೋಗದಲ್ಲಿ ಹೆಡ್ ಯಾರು ಅಂದ್ರೆ ಸಮಿತಿಯ ಹೆಡ್ ಭಾರತದ ರಾಜ್ಯ ಕಾರ್ಯದರ್ಶಿ ಏನಾಗಿರ್ತಾನೆ, ಲಾರ್ಡ್ ಫೆಡ್ರಿಕ್ ಲಾರೆನ್ಸ್ ಅವರು. ಸೊ ಇವ್ರು ಬರ್ತಾರೆ, ಭಾರತಕ್ಕೆ ಒಕ್ಕೂಟದ ಸ್ಥಾನಮಾನ ನೀಡ್ತೀನಿ ಅಂತ ಹೇಳ್ತಾರೆ. ಸ್ವತಂತ್ರ ಪಾಕಿಸ್ತಾನ ರಚನೆಗೆ ತಿರಸ್ಕಾರ ಮಾಡ್ತಾರೆ. ಆಕ್ಚುಲಿ ಚೆನ್ನಾಗಿತ್ತು ಕ್ಯಾಬಿನೆಟ್ ಮಿಷನ್, ಓಕೆ, ಚೆನ್ನಾಗಿತ್ತು, ತಿರಸ್ಕಾರ ಮಾಡ್ತಾರೆ. ಆದ್ರೆ ಒಪ್ಪಲ್ಲ. ಓಕೆ, ಮಹಮ್ಮದ್ ಜಿನ್ನಾ ಒಪ್ಪಲ್ಲ. ಬ್ರಿಟನ್ ರಾಣಿ ಆಧಿಪತ್ಯ ಭಾರತ ಆಡಳಿತ ಮುಕ್ತಾಯ ಆಗುತ್ತೆ ಅಂತ ಕೂಡ ಹೇಳ್ತಾನೆ. ಅವಾಗ ಬರದೆ 1947 ಸ್ವತಂತ್ರ ಕಾಯ್ದೆ. ಇಲ್ಲಿ ಇತಿಹಾಸ ನಾನು ಹೇಳಕ್ ಹೋಗಲ್ಲ ಸ್ನೇಹಿತರೆ, ಜಾಸ್ತಿ ಬೆಸ್ಟ್ ಕಾಯ್ದೆಗಳನ್ನ ಹೇಳ್ತೀವಿ. ಸ್ವತಂತ್ರ ಬರಬೇಕು ಅಂತ ಕೊಟ್ಟಾಗ, ಸ್ವತಂತ್ರನ ಏನ್ ಕೊಡ್ತೀವಿ ಅಂತ ಹೇಳಿದಾಗ ಇಲ್ಲಿ ನಾಟಕಗಳು ನಡೀತವೆ ಅಂದ್ರೆ ಬೇಡ ಅಂತ ಹೇಳಿದವರು ಸರ್ ರ್ಯಾಟ್ ಕ್ಲಿಫ್ ನ ನೇಮಕ ಮಾಡ್ತಾರೆ, ಭಾರತ ಪಾಕಿಸ್ತಾನ ಗಡಿನ ನೇಮಕ ಮಾಡಕ್ಕೆ. ಎಷ್ಟು ಬೇಗ ಮಾಡ್ತಾರೆ ಅಂದ್ರೆ 1 or 2 days ಅಲ್ಲಿ ಅವ್ರ ಗಡಿನ ರೇಖೆನ ಮ್ಯಾಪ್ ಅಲ್ಲಿ ಮಾಡ್ತಾರೆ. ಯೂಶಲಿ ಅಲ್ಲೋಗಿ ಅಳಿಬೇಕು, ಮ್ಯಾಪ್ ಅಲ್ಲಿ ಎಳೆದು ಈ ಗಡಿ ಅಂತ ಹೇಳ್ಬಿಡ್ತಾರೆ. ಸೊ ಆಗ ಸೆಕ್ರೆಟರಿ ಆಫ್ ಸ್ಟೇಟ್ ಇಂಡಿಯಾ ಹುದ್ದೆ ರದ್ದಾಗುತ್ತೆ. 1947 ನಮ್ಗೆ ಅಧಿಕಾರ ಬರ್ತಾರೆ. ಇದು ಈ ಕಾಯ್ದೆಗಳು. ಸರ್ ಅಧಿಕಾರ ಬಂತು, ಸೊ ಇಷ್ಟು ಬಂದ ತಕ್ಷಣ ಏನಾಯ್ತು, ಸಂವಿಧಾನ ರಚನೆ ಆಯ್ತಾ? ಇಲ್ಲ ಸರ್, ಸಂವಿಧಾನ ರಚನೆ ಆಗ್ಲಿಲ್ಲ. ಕಾಯ್ದೆ ಬಂದಾಗ ಪಾಕಿಸ್ತಾನ ಡಿವೈಡ್ ಆಯ್ತು. ಅವಾಗ ಭಾರತ ಸೇರ್ಬೇಕು ಅಂತ ಒಂದು ಪಾಯಿಂಟ್ ಇಟ್ರು. ಬೇಡದವರು ಪಾಕಿಸ್ತಾನಕ್ಕೆ ಹೋಗ್ಬೋದು, ಅಥವಾ ಒಂದಷ್ಟು ರಾಷ್ಟ್ರಗಳು ಯಾರು ಭಾರತ ಪಾಕಿಸ್ತಾನ ಎರಡಕ್ಕೂ ಹೋಗ್ದಿರೋ ಸ್ವತಂತ್ರ ಉಳಿಬಹುದು ಅಂತ ಹೇಳ್ಬಿಡ್ತು ಈ ಕಾಯ್ದೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಪಾಕಿಸ್ತಾನ ಏನ್ ಸಪರೇಟ್ ಆಯ್ತು, ಇಂಡಿಯಾ ಸಪರೇಟ್ ಆಯ್ತು. ಇಲ್ಲಿ ಈಸ್ಟ್ ಪಾಕಿಸ್ತಾನ, ವೆಸ್ಟ್ ಪಾಕಿಸ್ತಾನ ಅಂತ ಆಯ್ತು.
ಇಂಡಿಯಾದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ರಾಜ್ಯಗಳು ಸೇರ್ಕೊಳ್ಳಿಲ್ಲ, ಆಮೇಲೆ ಸೇರ್ಕೋತವೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಕಾರಣದಿಂದ. ಆದ್ರೆ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಹೈದರಾಬಾದ್, ಜುನಾಗಢ್ ಮತ್ತೆ ಕಾಶ್ಮೀರ್ ಈ 3 ಸೇರಲ್ಲ ಇಂಡಿಯಾಗೆ. ಇವನ್ ಹೈದರಾಬಾದ್ ಪಾಕಿಸ್ತಾನಕ್ಕೆ ಸೇರ್ಕೋತೀನಿ ಅಂತ. ಇಲ್ಲಿ ಒಂದು ರೋಡ್ ಕೊಡಿ ನಮ್ಗೆ ಹೈದರಾಬಾದ್ ಟು ಪಾಕಿಸ್ತಾನ, ಇದು ನಮ್ಮ ಸುಪರ್ದಿಗಿರಬೇಕು ಅಂತ ಪಾಕಿಸ್ತಾನ ಹೇಳೋದು. ಆದ್ರೆ ನಾವು ಬಿಟ್ಬಿಡ್ತೀವ. ಸೊ ಜುನಾಗಢ್, ಪಾಕಿಸ್ತಾನ, ಹೈದರಾಬಾದ್ನ ಆರಾಮಾಗಿ ವಶಪಡಿಸ್ಕೊತೀವಿ. ಕಾಶ್ಮೀರದಲ್ಲಿ ಇಶ್ಯೂಸ್ ಆಗೋದು. ಹೈದರಾಬಾದ್ಗೆ ಆಪರೇಷನ್ ಪೋಲೋ ಮಾಡ್ತೀವಿ. ಪೋಲೋ ನಮ್ಮ ಒಂದು ಪೊಲೀಸ್ ವ್ಯವಸ್ಥೆ ಸೈನ್ಯ ತಂದು ಹೈದರಾಬಾದ್ ನಿಜಾಮನ್ನ ಇಲ್ಲಿಂದ ಓಡಿಸ್ತೀವಿ. ಯಾಕಂದ್ರೆ ಅಲ್ಲಿರೋ ಸ್ಥಳೀಯರು ಕೂಡ ಭಾರತಕ್ಕೆ ಸೇರ್ಬೇಕು ಅಂತ ಹೆಸರಿರುತ್ತೆ. ಹಾಗಾಗಿ ಅವನ್ನ ಓಡಿಸೋದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ. ಇನ್ನು ಜುನಾಗಢದ ರಾಜ ಅವನು ಪಾಕಿಸ್ತಾನದ ಈ ಸಿಂಧ್ ಪ್ರಾಂತಕ್ಕೆ ಸೇರ್ಬೇಕು ಅಂತ ಅವನ್ಗೆ ಆಸೆ. ನಾವ್ ಬಿಡ್ತೀವ, ಅವನು ಏನ್ ಮಾಡ್ತೀವಿ, ಅಲ್ಲಿ ಒಂದು ಪೋಲಿಂಗ್ ಸಿಸ್ಟಮ್ ಮಾಡ್ತೀವಿ, ವೋಟ್. ಅಲ್ಲಿರ್ತಕ್ಕಂಥ ಜನರು ನಮ್ಮ ಭಾರತಕ್ಕೆ ಹೆಚ್ಚು ವೋಟ್ ಮಾಡ್ತಾರೆ. ಹಾಗೆ ಇದು ಅವನು ಓಡೋಗ್ತಾನೆ. ಓಕೆ, ಪೊಲೀಸ್ ವ್ಯವಸ್ಥೆ ಇಲ್ಲೂ ಬಂದ್ ನಮ್ಗೆ ಗೆದ್ದ ಮೇಲೆ ಇಲ್ಲಿಗೂ ಪೊಲೀಸ್ ವ್ಯವಸ್ಥೆ ಬಂದು ನಮ್ನ ಉಳಿಗಾಲ ಅಂತ ಹೇಳಿ ಪಾಕಿಸ್ತಾನ ಕೊಡೋಗ್ತಾನೆ. ಸೊ ಅವಾಗ ಏನಾಗುತ್ತೆ, ಇದು ಕೂಡ ನಮ್ಗೆ ಆಟೋಮೆಟಿಕ್ ಆಗಿ ಸೇರ್ಕೊಳ್ಳುತ್ತೆ. ಇನ್ನು ಕಾಶ್ಮೀರ ಇದೆಲ್ಲ, ಕಾಶ್ಮೀರ ತುಂಬಾ ಅದು ಒಂದು ದೊಡ್ಡ ಸ್ಟೋರಿ ಇದೆ. ಅದನ್ನ ಬೇರೆ ಬೇರೆ ಸಣ್ಣ ವಿಡಿಯೋಗಳಲ್ಲಿ ನಾನು ಮಾಡಿ ಹೇಳಿದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ಇತಿಹಾಸ ಡಿಸ್ಕಸ್ ಮಾಡೋದು ಬೇಡ. ಕೊನೆಗೆ ಅಲ್ಲಿನ ಒಬ್ಬ ಹರಿ ಸಿಂಗ್ ರಾಜ ಕೂಡ ಏನ್ ಮಾಡ್ತಾನೆ, ಪಾಕಿಸ್ತಾನ ಯುದ್ಧಕ್ಕೆ ಬರೋ ಒಂದು ಟೈಮಲ್ಲಿ ನಮ್ಮ ಭಾರತೀಯ ಒಕ್ಕೂಟಕ್ಕೆ ಸೇರಿದೆ ಅಂತ ಹೇಳಿ ಸೈನ್ ಕೊಟ್ಬಿಡ್ತಾನೆ. ಓಕೆ, ಸೊ ಹಾಗಾಗಿ ಅಲ್ಲಿ ಹರಿ ಸಿಂಗ್ ರಾಜ ನಮಗೆ ಸೇರಿಸ್ತು ಅಂತ ಕೊಡ್ತಾರೆ. ಆಮೇಲೆ ಒಂದು ಇಶ್ಯೂಸ್ ಗಳಾಗ್ತವೆ. ನೆಹರು ಅವರು ಕರೆಕ್ಟ್ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಓಕೆ, ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಬಿಟ್ಟಿದ್ರೆ ಅದು ಕಂಪ್ಲೀಟ್ ನಮ್ಗೆ ಇರ್ತಿತ್ತು ಅಂತ. ಸೊ ಅದು ದಟ್ ಈಸ್ ಡಿಫ್ರೆಂಟ್ ಆಸ್ಪೆಕ್ಟ್. ಸೊ ಹೀಗೆ ನಾವು ಏನ್ ಮಾಡ್ತೀವಿ, ಭಾರತದ ಎಲ್ಲೆಗೆ ಸೇರ್ಸ್ಕೊತಾ ಹೋಗ್ತೀವಿ. ಸೊ ಭಾರತದ ಎಲ್ಲೆಗೆ ಸೇರ್ಕೊಂಡ್ವಿ. ಮೀನ್ ವೈಲ್ ಇಷ್ಟೆಲ್ಲ ಆಗ್ತಾ ಇದೆ. ಎಕ್ಸಾಮ್ ಅಲ್ಲಿ ಕೇಳೋದೇನು, ಎಕ್ಸಾಮ್ ಅಲ್ಲಿ ನಮ್ಮ ಭಾರತದ 1947 ಆಕ್ಟ್ ಬಂದಾಗ ಈ ರೀತಿ ರಾಜ್ಯಗಳು, ಈಗ ಹೇಳಿದ್ನಲ್ಲ 7ನೇ ಭಾಗ ಭಾರತದಲ್ಲಿ ಈ ರಾಜ್ಯಗಳ ಒಂದು ಇದಿರುತ್ತೆ. ಇದನ್ನೆಲ್ಲ ಏನ್ ಮಾಡ್ತಾರೆ, ಭಾರತಕ್ಕೆ ಸೇರಿಸ್ಕೊಂಡ್ಮೇಲೆ ಇದು 7ನೇ ಭಾಗನ ಇದಾಗುತ್ತೆ. ಸೊ ಇಲ್ಲಿ ನಮ್ಗೆ ಬಂದಾಗ ಈ ರೀತಿ ಇರುತ್ತೆ. ಯಾವುದು, ಬಿ ವರ್ಗ 7ನೇದ್ರಲ್ಲಿ ಇರುತ್ತೆ. ಇನ್ನೆಲ್ಲ ಭಾಗ 1ರಲ್ಲೇ ಇರುತ್ತೆ. ಎ ವರ್ಗ, ಬಿ ವರ್ಗ, ಸಿ ವರ್ಗ, ಡಿ ವರ್ಗ ಅಂತ ಇಲ್ಲಿ ಒಂದಷ್ಟು ರಾಜ್ಯಗಳು, ಸ್ಥಳೀಯ ಒಂದು ಸಂಸ್ಥಾನಗಳೆಲ್ಲ ಸೇರ್ಕೊಂಡಿರ್ತವೆ. ಆದ್ರೆ ಇದನ್ನೆಲ್ಲ ಸೇರ್ಸ್ಕೊಂಡ್ಮೇಲೆ ಏನಾಗುತ್ತೆ, ನಮಗೆ ರಾಜ್ಯಗಳ ಅಸ್ತಿತ್ವಕ್ಕೆ ಚಾಲನೆ ಆಗ್ತಾ ಬರುತ್ತೆ. ಅಂದ್ರೆ ಸಂವಿಧಾನದ ನಂತರ ಆಗೋದಿದು, ಸಂವಿಧಾನದ ಅಕ್ಸೆಪ್ಟ್ ನಂತರ ಆಗ್ತಕ್ಕಂಥದ್ದು. ನಾನು ಇದನ್ನ ಫಸ್ಟ್ ಆಗಿ ತೋರಿಸ್ತಾ ಇದೀನಿ ಅಂದ್ರೆ ಇದ್ರ ಜೊತೆಗೆ ಇದರ ಒಂದು ಮೀನ್ ವೈ ಪ್ಯಾರಲಲ್ ಆಗಿ ಈ ಕೆಲಸ ನಡೀತಾ ಇರಬೇಕಾದ್ರೆ ಪ್ಯಾರಲ್ ಆಗಿ ಭಾರತದ ಸಂವಿಧಾನ ಕೂಡ ರಚನೆ ಆಗ್ತಾ ಇರತ್ತೆ. ನಾನು ರಚನೆಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ಈ ಪಾಯಿಂಟ್ ಯಾಕೆ ತಗೊಂಡೆ ಅಂತ ಸ್ನೇಹಿತರೆ, ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಬಂದಿದೆ. ಏನ್ ಬಂದಿದೆ ಎಕ್ಸಾಮ್ ಅಲ್ಲಿ, KS ಅಲ್ಲಿ, PSI ಅಲ್ಲಿ, FD ಅಲ್ಲಿ ನೋಡಿದೀನಿ ನಾನು. ಸೊ ಏನಂತ ಬಂದಿದೆ, ಇಲ್ಲೊಂದು ರಾಜ್ಯ ಕೊಡ್ತಾರೆ. ಈಗ ಮಿಜೋರಾಂ, ಅರುಣಾಚಲ, ಗೋವಾ, ಸಿಕ್ಕಿಂ ಕೊಟ್ಬಿಟ್ಟು ಇದ್ರಲ್ಲಿ ಅದರ ರಾಜ್ಯದ ಒಂದು ಆಗಿದ್ದ ಅಂದ್ರೆ ವರ್ಷ, ರಾಜ್ಯದ ಸ್ಥಾನಮಾನ ಸಿಕ್ಕಿದ ವರ್ಷಕ್ಕೆ ಅನುಗುಣವಾಗಿ ಅದನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ಅಥವಾ ಇವುಗಳಲ್ಲಿ ಮೊದಲು ಯಾವುದು ರಾಜ್ಯದ ಸ್ಥಾನಮಾನ ಸಿಕ್ತು ಅಂತ ಕೇಳ್ತಾನೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. ನಾನು 1956ರಲ್ಲಿ 14 ರಾಜ್ಯ ಅಸ್ತಿತ್ವ ಇತ್ತು ಸಂವಿಧಾನದ ರಚನೆ ಆದಾಗ್ಲೂ ಕೂಡ. ಆಮೇಲೆ ಒಂದೊಂದನ್ನೇ ನಾವು ರಾಜ್ಯದ ಸ್ಥಾನಮಾನ ಕೊಟ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ನಾನು ಅದರ ವರ್ಷಗಳನ್ನು ಕೊಟ್ಟಿದ್ದೀನಿ. ಸೊ 2014 ಜೂನ್ ತನಕ ತೆಲಂಗಾಣ ಆಂಧ್ರದಿಂದ ಬೇರ್ಪಟ್ಟಿರ್ತಕ್ಕಂಥದ್ದು. ಮತ್ತೆ ಇದು ಇಲ್ಲಿ ತನಕ ತುಂಬಾ ಇಂಪಾರ್ಟೆಂಟ್. ಮತ್ತೆ ಈಗ 2021ರಲ್ಲಿ ಏನಾಯ್ತು, 2021 ಬಿಲ್ ಅಲ್ಲಿ ಡಿಯು ಡಾಮನ್ ಅಂಡ್ ನಗರ್ ಹಾವೇಲಿ, ದಮನ್ ಅಂಡ್ ನಗರ್ ಹಾವೇಲಿ ಇದು 2 ಸೇರಿ ಒಂದೇ ಯೂನಿಯನ್ ಟೆರಿಟರಿ ಆಗಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಇನ್ನೊಂದೇನಾಗುತ್ತೆ, ಈಗ 2021ರಲ್ಲಿ ಅಗೇನ್ 2021ರಲ್ಲಿ ಜಮ್ಮು ಕಾಶ್ಮೀರನ ತೆಗೆದಿರ್ತಕ್ಕಂಥದ್ದು ಮತ್ತೆ ಲಡಾಖ್. ಇದಿಷ್ಟು ನೆನ್ಪಿಟ್ಕೊಬೇಕು. ಇದು ಎಕ್ಸ್ಟ್ರಾ, ಇದು ಕರೆಂಟ್ ಅಫೇರ್ ರಿಲೇಟೆಡ್ ಅಂದ್ರೆ ಈಗ ಆಗಿರ್ತಕ್ಕಂಥ, ಹಾಗಾಗಿ ಈ ಲಿಸ್ಟ್ ಅಲ್ಲಿ ಇಲ್ಲ. ಓಕೆ, ಇದಿಷ್ಟು ವೆರಿ ಇಂಪಾರ್ಟೆಂಟ್, ಯಾವಾಗ ಏನೇನಾಯ್ತು. ಫೈನ್ ಸರ್, ಇದನ್ನ ಲಿಸ್ಟ್ ನೋಡ್ಕೊಂಬಿಡಿ. ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ನೆಸೆಸಿಟಿ ಇಲ್ಲ. ಓಕೆ, ಯಾಕಂದ್ರೆ ನಾವೇನ್ ನೋಡಿದ್ವಿ ಈ 3 ರಾಜ್ಯಗಳು ಅಂತ, ಇದ್ರಲ್ಲಿ ಫ್ರೆಂಚ್ ಮತ್ತೆ ಪೋರ್ಚುಗೀಸ್ ಬಿಡಿ, ಅದು ನಾವು ಬಂದ ತಕ್ಷಣ ನಾವು ಬಿಟ್ಕೊಂಡು ಹೋಗ್ತಾರೆ. ಪಾಂಡಿಚೇರಿಲಿ ಫ್ರೆಂಚ್ ಅವರು ಇರ್ತಾರೆ, ಗೋವಾದಲ್ಲಿ ಪೋರ್ಚುಗೀಸರು ಇರ್ತಾರೆ. ಸೊ ಇದು ಆಟೋಮೆಟಿಕ್ ಸೇರತ್ತೆ. ಇವನ್ ಅದು ಕೂಡ ಇದೇ ಲಿಸ್ಟ್ ಅಲ್ಲಿ ಇದೆ. ನೋಡಿ ಎಲ್ಲಿದೆ, ಫ್ರೆಂಚರಿಂದ ಪುದುಚೇರಿ ಯಾವಾಗ ತಗೊಂಡ್ವಿ,
ಪೋರ್ಚುಗೀಸ್ ನೋಡಿ ಇಲ್ಲಿ ತುಂಬಾ ಕನ್ಫ್ಯೂಸ್ ಆಗೋದಿದೆ. ಎಕ್ಸಾಮ್ ಅಲ್ಲಿ ಪೋರ್ಚುಗೀಸರಿಂದ ಗೋವಾ ಯಾವಾಗ ಸ್ವತಂತ್ರ ಆಯ್ತು ಅಂತ ಕೇಳ್ತಾನೆ ಒಂದು. ಇನ್ನೊಂದು ಗೋವಾಗ ರಾಜ್ಯದ ಸ್ಥಾನಮಾನ ಸ್ವತಂತ್ರ ಆದ ತಕ್ಷಣ ಅದು ಯೂನಿಯನ್ ಟೆರಿಟರಿ ಆಯ್ತು, ಕೇಂದ್ರಾಡಳಿತ ಪ್ರದೇಶ. ಬಟ್ ಗೋವಾಗ ರಾಜ್ಯದ ಸ್ಥಾನಮಾನ ಸಿಕ್ಕಿದ್ ಯಾವಾಗ ಅಂತ ಕೇಳ್ಬೋದು, 1987 25ನೇ ರಾಜ್ಯ. ಇದು ತುಂಬಾ ಇಂಪಾರ್ಟೆಂಟ್. ಓಕೆ ಫೈನ್. ಇನ್ನು ನೆಕ್ಸ್ಟ್ ಸರ್, ಸಂವಿಧಾನದ ರಚನಾ ಸಭೆಗೆ ಬಂದ್ಬರ್ತಾನೆ ಸರ್. ಇದ್ರಲ್ಲಿ ಏನಿಲ್ಲ, ಸಿಂಪಲ್. ಇದ್ರಲ್ಲಿ ಎಷ್ಟು ತಿಳ್ಕೊಬೇಕೋ ಅಷ್ಟು ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ. ಪಾಯಿಂಟ್ ವೈಸ್ ದಲ್ಲಿ ತಿಳ್ಕೊಂಬೋಣ, ಈಸಿ ಆಗುತ್ತೆ. ರಚನೆ ಮಾಡಬೇಕು ಅಂತ ಫಸ್ಟ್ ಸಂವಿಧಾನನ 1934 ಮೊದಲನೇ ಬಾರಿಗೆ ಅದರ ಅಗತ್ಯನ MN ರಾಯ್ ಅವರು ಹೇಳಿರ್ತಾರೆ. ಓಕೆ, ಸಂವಿಧಾನ ರಚನೆ ಆಗ್ಬೇಕು ನಮ್ಗೆ ಅಂತ ಹೇಳಿ MN ರಾಯ್ ಅವರು ಹೇಳಿರ್ತಾರೆ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಇನ್ನು ಸಂವಿಧಾನ ರಚನೆ ಮಾಡಕ್ಕೆ ನಮ್ಮ ಕ್ಯಾಬಿನೆಟ್ ಆಯೋಗ ಕೂಡ ಮಾಡ್ಕೊಳ್ಳಿ ಅಂತೇಳಿ 1946 ಶಿಫಾರಸು ಮಾಡಿ ಒಪ್ಪಿಗೆ ಕೊಡುತ್ತೆ. ಆವಾಗ ಏನಾಗುತ್ತೆ, ನಮ್ಮ ಸಂವಿಧಾನ ರಚನೆ ಮಾಡಕ್ಕೆ ಸದಸ್ಯರ ನೇಮಕ ಸ್ಟಾರ್ಟ್ ಆಗುತ್ತೆ. 389 ಸದಸ್ಯರುಗಳು ನಾವು ತಗೋತೀವಿ. 292 ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯದಿಂದ, ಕಮಿಷನರ್ ಆಡಳಿತದ ಪ್ರಾಂತ್ಯದ 4 ಸದಸ್ಯರುಗಳು, ದೇಶೀಯ ಸಂಸ್ಥಾನ 93 ಸದಸ್ಯರುಗಳು ಬರ್ತಾರೆ. ಸೊ ಈ ಸದಸ್ಯರುಗಳು ಬೇಕಾಗಿಲ್ಲ, ಬಟ್ ಸ್ಟಿಲ್ ಒಟ್ಟು ಸದಸ್ಯರಿದ್ದಾರಲ್ಲ ಅದು ಇಂಪಾರ್ಟೆಂಟ್. ಅಂದ್ರೆ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತೇನೆ. 1947 ಭಾರತ ವಿಭಜನೆ ನಂತರ ಸಂವಿಧಾನ ರಚನಾ ಸಭೆಯಲ್ಲಿ ಎಷ್ಟು ಸದಸ್ಯರಿದ್ರು ಅಂತ 229 ಮತ್ತೆ ಇದಿತ್ತು. ಓಕೆ, 229 ಅದು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯದಿಂದ, ದೇಶೀಯ ಪ್ರಾಂತ್ಯದಿಂದ 70. ಇದು ವೆರಿ ಇಂಪಾರ್ಟೆಂಟ್. ಆಫ್ಟರ್ 1947 ಸ್ವತಂತ್ರದ ನಂತರ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ, ಮತ್ತೆ ಇನ್ನು ಎಕ್ಸಾಮ್ ಅಲ್ಲಿ ಕೇಳೋದು ಯಾವುದು, ಇದನ್ನ ಕೇಳ್ತಾನೆ. ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂದ ದಿನ ಕೇಳಿದಾನೆ ಸರ್ ಎಕ್ಸಾಮ್ ಅಲ್ಲಿ, PC ಎಕ್ಸಾಮ್ ಅಲ್ಲಿ, ಓಕೆ, PDO ಎಕ್ಸಾಮ್ ಅಲ್ಲಿ, ಎಲ್ಲ ಎಕ್ಸಾಮ್ ಅಲ್ಲಿ ಕೇಳಿದಾನೆ ಇದನ್ನ. ಡಿಸೆಂಬರ್ 6, 1946. ಪ್ರಥಮ ಸಭೆ ಯಾವಾಗ ಆಗಿದ್ದು, ಡಿಸೆಂಬರ್ 9, 1946. ದ್ವಿತೀಯ ಸಭೆ ಯಾವಾಗ ಆಗಿದ್ದು, ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಡಿಸೆಂಬರ್ 11, 1946. ಡಿಸೆಂಬರ್ 13 ನೋಡಿ, 6, 9, 3, 11 + 2 ಹಿಂಗೆ ನೆನಪು ಇಟ್ಕೋಬಹುದು. 1946 ಆಗಿತ್ತು ಪ್ರಥಮ, ದ್ವಿತೀಯ, ತೃತೀಯ ಸಭೆಗಳು. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ಕೂಡ. ಸೊ ಇಷ್ಟಾದ್ಮೇಲೆ ಸಭೆಗಳೆಲ್ಲ ಆಯ್ತು ಸರ್. ಆ ಸಭೆಗಳಿಗೆ ನಾಮಕರಣ ಏನಾಯ್ತು ಅಂತ ಹೇಳಿದ್ವಿ. ಎಲ್ಲರಿಂದ ಎಷ್ಟು ಜನ ಬಂದ್ರು ಅಂತ. ಅದ್ರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಮೈಸೂರು ಪ್ರಾಂತ್ಯ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಎಕ್ಸಾಮ್ ಅಲ್ಲಿ ಇದನ್ನ ಜಾಸ್ತಿ ಕೇಳಲ್ಲ. ಕರ್ನಾಟಕದ ಎಕ್ಸಾಮ್ ಗಳೆಲ್ಲ ಕೇಳ್ತಾರೆ. ಕರ್ನಾಟಕದ ಎಕ್ಸಾಮ್ ಅಲ್ಲಿ ಮೈಸೂರು ಪ್ರಾಂತ್ಯದಿಂದ ಎಷ್ಟು ಜನ ಬಂದ್ರು, ಓಕೆ, ಮತ್ತೆ ಕೂರ್ಗ್ ಪ್ರಾಂತ್ಯದಿಂದ ಎಷ್ಟು ಜನ ಬಂದ್ರು, ಈ ರೀತಿ ಕೇಳ್ತಾ ಹೋಗ್ತಾನೆ. ಎಸ್ಪೆಷಲಿ ನಮ್ಗೆ ಬೇಕಾಗಿರೋದು ಇಷ್ಟೇ, ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ನಮ್ಮ ಮೈಸೂರು ಪ್ರಾಂತ್ಯ ಅಂದ್ರೆ ಕನ್ನಡಿಗರು ಎಷ್ಟು ಜನ ಅಂತ, ಅದು ನಮ್ಗೆ ಇಂಪಾರ್ಟೆಂಟ್. ಕನ್ನಡಿಗರು ಎಷ್ಟು ಜನ ಅಂತ ನಾವು ನೋಡಕ್ಕಿಂತ ಮುಂಚೆ ಸಂವಿಧಾನ ರಚನಾ ಸಭೆ ತಾತ್ಕಾಲಿಕ ಅಧ್ಯಕ್ಷರಾಗಿದ್ರು ಅಂತ ಕೇಳಿದ್ದಾರೆ, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಓಕೆ, ಕಾಯಂ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. 46, 9 ಡಿಸೆಂಬರ್, 11 ಡಿಸೆಂಬರ್. ಅಂದ್ರೆ ಎರಡನೇ ಸಭೆಯಲ್ಲಿ ಅಂದ್ರೆ ಪ್ರಥಮ ಸಭೆಯಲ್ಲಿ ಸಚ್ಚಿದಾನಂದ ಸಿನ್ಹಾ ಇದ್ರು. ದ್ವಿತೀಯ ಸಭೆಯಲ್ಲಿ ಕಾಯಂ ಸದಸ್ಯರಾಗಿ ನಾವು ಏನ್ ಮಾಡ್ತೀವಿ, ರಾಜೇಂದ್ರ ಪ್ರಸಾದ್ನ ಆಯ್ಕೆ ಮಾಡ್ತೀವಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ನ. ಇನ್ನು ಸಂವಿಧಾನ ರಚನಾ ಸಭೆ ಉಪಾಧ್ಯಕ್ಷ HC ಮುಖರ್ಜಿ ಅವರು. ಸಂವಿಧಾನ ರಚನಾ ಸಮಿತಿಯ ಸಾಂವಿಧಾನಿಕ ಸಲಹೆಗಾರ ಕನ್ನಡಿಗ BN ರಾವ್. ಇದನ್ನು ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಸೊ BN ರಾವ್ಗೂ ಇಲ್ಲಿರ್ತಕ್ಕಂಥ MN ರಾಯ್ಗೂ ತುಂಬಾ ಡಿಫ್ರೆನ್ಸ್ ಇದೆ, ಕನ್ಫ್ಯೂಸ್ ಆಗೋದು ಬೇಡ. ಯಾಕಂದ್ರೆ ನಮ್ಮ ಸಂವಿಧಾನ ರಚನಾ ಸಭೆ ಅಗತ್ಯ ಹೇಳಿದ್ದು MN ರಾಯ್, ಸಾಂವಿಧಾನಿಕ ಸಲಹೆಗಾರರಾಗಿದ್ದು BN ರಾವ್. ಓಕೆ, ಇದು ಇಂಪಾರ್ಟೆಂಟ್. ಫೈನ್. ಇನ್ನು ರಚನಾ ಸಭೆಯಲ್ಲಿ ಕನ್ನಡಿಗರು ಯಾರ್ಯಾರಿದ್ರು ಅಂದ್ರೆ KC ರೆಡ್ಡಿ, ಕೆಂಗಲ್ ಹನುಮಂತ. ಇದ್ರಲ್ಲೂ ಟ್ವಿಸ್ಟ್ ಗಳಿವೆ. ಹೆಂಗ್ ಟ್ವಿಸ್ಟ್ ಗಳಿವೆ ನಾನು ಹೇಳ್ತೀನಿ ಬನ್ನಿ. S ನಿಜಲಿಂಗಪ್ಪ, N ಮಾಧವ್, RR ದಿವಾಕರ್, T ಸಿದ್ಲಿಂಗಯ್ಯ, HR ಗುರುರೆಡ್ಡಿ, SV ಕೃಷ್ಣಮೂರ್ತಿ ರಾವ್, HR ಗುರುದೇವ್, T ಚೆನ್ನಯ್ಯ. ಈ 10 ಜನದಲ್ಲಿ ಸ್ನೇಹಿತರೆ ನಮ್ಗೆ ಕನ್ನಡಿಗರೇ. ಆದ್ರೆ ಇವರು ಬೇರೆ ಬೇರೆ ಪ್ರಾಂತ್ಯದಿಂದ, ಕೂರ್ಗ್ ಪ್ರಾಂತ್ಯದಿಂದ, ಮದ್ರಾಸ್ ಪ್ರಾಂತ್ಯದಿಂದ, ಅವಾಗ ಗೊತ್ತಲ್ಲ ಬೆಳಗಾಂ ಇದೆಲ್ಲ ಮದ್ರಾಸ್ ಅಲ್ಲಿ ಇತ್ತಲ್ಲ, ಈ ಕಡೆ ಕೂರ್ಗ್ ಪ್ರಾಂತ್ಯ, ಕೂರ್ಗೆ ಸಪರೇಟ್ ಪ್ರಾಂತ್ಯ ಆಗಿತ್ತು. KM ಪುನ್ನಚ್ಚ ಕೂರ್ಗ್ ಪ್ರಾಂತ್ಯದಿಂದ ಬರ್ತಾರೆ, ಇವರು ಕನ್ನಡಿಗರೇ. ಇನ್ನು ಮೈಸೂರು ಪ್ರಾಂತ್ಯದಿಂದ K ಚಂಗಲ್ ರಾಯ ರೆಡ್ಡಿ, ಸಿದ್ಲಿಂಗಯ್ಯ ಅವರು, HR ಗುರುದೇವ ರೆಡ್ಡಿ, SV ಕೃಷ್ಣಮೂರ್ತಿ ರಾವ್, K ಹನುಮಂತಯ್ಯ, H ಸಿದ್ದವೀರಪ್ಪ, T ಚೆನ್ನಯ್ಯ ಇವ್ರು ಬರ್ತಾರೆ. ಬಾಂಬೆ ಪ್ರಾಂತ್ಯದ S ನಿಜಲಿಂಗಪ್ಪ, R ದಿವಾಕರ್. ನೋಡಿದ್ರೆ ಇವರು ಬಾಂಬೆ ಪ್ರಾಂತ್ಯದಿಂದ ಬರ್ತಾರೆ, ಆದ್ರೆ ಕನ್ನಡಿಗರು, ಅಂದ್ರೆ ಬಾಂಬೆ ಪ್ರಾಂತ್ಯದಿಂದ ಬರ್ತಾರೆ. ಸೊ ಡೈರೆಕ್ಟ್ ಆಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗಕ್ಕೆ ಕನ್ನಡಿಗರು ಅನ್ನೋದು ಬದಲು ಮೈಸೂರು ಪ್ರಾಂತ್ಯ ಅಂತ ಕೇಳ್ಬಿಟ್ಟ ಅಂತ ಇಟ್ಕೊಳ್ಳಿ. ಮೈಸೂರು ಪ್ರಾಂತ್ಯದಿಂದ ಯಾರು ಹೋಗಿದ್ರು ಅಂತ, ಅವಾಗ ನಿಜಲಿಂಗಪ್ಪ ದಿವಾಕರ್ ಬರಲ್ಲ, ಅಥವಾ KM ಪುನ್ನಚ್ಚ ಬರಲ್ಲ. ಸೊ ಈ 3 ನೇಮ್ ನೆನ್ಪಿಟ್ಕೊಂಡ್ಬಿಟ್ರೆ ಇನ್ ಮಿಕ್ಕಿದ್ದು ಆಟೋಮೆಟಿಕ್ ಆಗಿ ನಿಮ್ ನೆನಪಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ಎಲಿಮಿನೇಷನ್ ಮೆಥಡ್ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದಾರೆ ಸರ್, ಸಂವಿಧಾನ ರಚನಾ ಸಮಿತಿಯಲ್ಲಿ ವಿವಿಧ ವರ್ಗಗಳ ಪ್ರತಿನಿಧಿಗಳು ಯಾರ್ಯಾರು ಇದ್ರು ಅಂತ. ಆಂಗ್ಲೋ ಇಂಡಿಯನ್ ಇಂದ ಯಾರಿದ್ರು, ಇದು ಕೂಡ ಎಕ್ಸಾಮ್ ಅಲ್ಲಿ ಬಂದಿದೆ. ಫ್ರಾಂಕ್ ಆಂಥೋನಿ, ಆಂಗ್ಲೋ ಇಂಡಿಯನ್ ಕೇಳ್ಬೋದು. ಮತ್ತೆ ಗೂರ್ಖ ಸಮುದಾಯದಿಂದ ಹರಿಬೌದ್ದೂರ್ ಬೋರಾ,
ಪರಿಶಿಷ್ಟ ಜಾತಿಯಿಂದ ಅಂಬೇಡ್ಕರ್ ಅವರಿದ್ರು, ಕಮ್ಯುನಿಸ್ಟ್ ಸೋಮನಾಥ್ ಲಹರಿ, ಪಾರ್ಸಿ ಪಾರ್ಸಿ ಮುಸ್ಲಿಂ ಸಿಖ್ಖರ ವರ್ಗದಿಂದ ಯಾರ್ಯಾರಿದ್ರು, ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು ಜಾಸ್ತಿ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಯೂಶಲಿ ಕ್ರೈಸ್ತ ವರ್ಗ ಮತ್ತೆ ಮುಸ್ಲಿಂ ವರ್ಗದಿಂದ ಕೇಳ್ತಾರೆ. ಓಕೆ, ಬಂದಿದೆ ಕ್ವಶನ್ಸ್ ಕೂಡ ಯಾರು ಅಂತ. ಮತ್ತೆ ಈ ಆಂಗ್ಲೋ ಇಂಡಿಯನ್ ಇಲ್ಲಿ ಒಂದೊಂದು ಲಿಸ್ಟ್ ಇರುತ್ತಲ್ಲ, ಇಂಥದ್ದು ಕೂಡ ಕೇಳತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಫೈನ್, ಓಕೆ. ಇನ್ನು ಸಮಿತಿಗಳೇನೋ ಆಗೋಯ್ತು, ಅದ್ರಲ್ಲಿ ತುಂಬಾ ಸಮಿತಿಗಳು ಮಾಡಿದ್ರು. ಈಗ ನಾವು ಡ್ರಾಫ್ಟ್ ಕಮಿಟಿ, ಕರಡು ಸಮಿತಿ ಅಂತ ಕರಿತೀವಿ. ಅದ್ರಲ್ಲಿ ನಿಮ್ಗೆ ಗೊತ್ತಿದೆ ಯಾರು ನಮ್ಮ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿ ಬೇರೆ ಬೇರೆ ಸಮಿತಿಗಳಿಗೆ ಬೇರೆ ಬೇರೆ ಅಧ್ಯಕ್ಷರಾಗಿರ್ತಾರೆ. ಇಲ್ಲಿ ಮುಖ್ಯವಾದದ್ದು ಲಿಸ್ಟ್ ಇದೆ, ಬಟ್ ಮುಖ್ಯವಾದದ್ದು ಯಾವ್ದು ತಿಳ್ಕೋಬೇಕು ಅಂತ ಹೇಳ್ತೀನಿ. ನಿಯಮ ರಚನಾ ಸಮಿತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ತುಂಬಾ ಸಮಿತಿಗಳ ಅಧ್ಯಕ್ಷರಾಗಿರ್ತಾರೆ ಅವರು. ಸ್ಟೀರಿಂಗ್ ಸಮಿತಿ, ಹಣಕಾಸು ವಿಷಯ ಸಮಿತಿ, ರಾಷ್ಟ್ರಧ್ವಜ ಸಮಿತಿ, ಓಕೆ, ಅವರ ಅಧ್ಯಕ್ಷರಾಗಿರ್ತಾರೆ. ಎಸ್ಪೆಷಲಿ ನಮಗೆ ಕನ್ಫ್ಯೂಸ್ ಆಗೋದು ಎಕ್ಸಾಮ್ ಅಲ್ಲಿ ಕೇಳೋದಿದೆ, ಮೂಲಭೂತ ಹಕ್ಕುಗಳ ಸಮಿತಿ ವಲ್ಲಭಾಯ್ ಪಟೇಲ್. ಓಕೆ, ವಲ್ಲಭಾಯ್ ಪಟೇಲ್ ಅವರು ಆಗಿರ್ತಾರೆ. ಇನ್ನು ರಾಜ್ಯಗಳ ಸಮಿತಿ ನೋಡಿದ್ರ, ರಾಜ್ಯಗಳ ಸಮಿತಿ ಅಂತ ರಾಜ್ಯಗಳ ಏಕೀಕರಣ ಮಾಡಿ ಒಂದು ಒಕ್ಕೂಟ ವ್ಯವಸ್ಥೆಗೆ ಸರ್ದಾರ್ ವಲ್ಲಭಾಯ್ ಸೇರಿಸಬಹುದು. ಆದ್ರೆ ಸಂವಿಧಾನ ರಚನಾ ಸಮಿತಿಗಳ ರಾಜ್ಯಗಳ ಸಮಿತಿಲಿ ಶ್ರೀ ಜವಾಹರ್ಲಾಲ್ ನೆಹರು ಅಧ್ಯಕ್ಷರಾಗಿದ್ರು, ಇದು ಇಂಪಾರ್ಟೆಂಟ್. ಮತ್ತೆ ಅಲ್ಪಸಂಖ್ಯಾತರ ಸಲಹಾ ಸಮಿತಿಗೆ ಶ್ರೀ ವಲ್ಲಭಾಯ್ ಪಟೇಲ್ ಅಧ್ಯಕ್ಷರಾಗಿದ್ರು, ಇದು ಇಂಪಾರ್ಟೆಂಟ್. ಮೂಲಭೂತ ಹಕ್ಕುಗಳ ಉಪಸಮಿತಿ ನೋಡಿ, ಹಕ್ಕುಗಳ ಸಮಿತಿ ಪಟೇಲ್ ಅವರು. ಓಕೆ, ಹಕ್ಕುಗಳ ಸಮಿತಿ ಬಂದು ಪಟೇಲ್ ಅವರು. ಆದ್ರೆ ಉಪಸಮಿತಿಗೆ JB ಕೃಪಲಾನಿ, ಇದು ಕೂಡ ಇಂಪಾರ್ಟೆಂಟ್. ಕರಡು ಸಮಿತಿ ಗೊತ್ತಿದೆ ನಿಮಗೆ. ಅಲ್ಪಸಂಖ್ಯಾತರ ಉಪಸಮಿತಿಗೆ HC ಮುಖರ್ಜಿ ಅವರು. ಎಗೇನ್ ಇಲ್ಲಿ ಅಲ್ಪಸಂಖ್ಯಾತರ ಸಮಿತಿಗೆ ಮುಖಂಡ ಆಗಿರೋದು ವಲ್ಲಭಾಯ್ ಪಟೇಲ್, ಉಪಸಮಿತಿಗೆ HC ಮುಖರ್ಜಿ. ಓಕೆ, ರಾಜ್ಯಗಳೊಂದಿಗೆ ಸಂವಿಧಾನ ನಡೆಸುವ ಸಮಿತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಆರ್ಡರ್ ಆಫ್ ಬಿಸಿನೆಸ್ ಸಮಿತಿ KM ಮುನ್ಷಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ದಟ್ಸ್ ಮೋರ್ ದನ್ ಎನಫ್. ಓಕೆ, ಇದಿಷ್ಟು ಸಂವಿಧಾನ ರಚನಾ ಸಭೆ ಯಾವಾಗಾಯ್ತು, ಅದರ ಅಧ್ಯಕ್ಷರುಗಳು ಯಾವ ಸಮಿತಿಗೆ ಅಧ್ಯಕ್ಷರು ಯಾರು, ಇಷ್ಟು ಪಾಯಿಂಟ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಸ್ನೇಹಿತರೆ. ಇದಕ್ಕಿಂತ ಆಚೆ ಯಾವುದೇ ಕ್ವಶನ್ಸ್ ಬರಕ್ ಸಾಧ್ಯ ಇಲ್ಲ. ನೆಕ್ಸ್ಟ್, ಸಂವಿಧಾನ ರಚನೆ ಆಯ್ತಲ್ಲ, ಅದ್ರ ವಿರುದ್ಧ ಟೀಕೆಗಳು ಕೂಡ ಆಗ್ಬಿಡ್ತವೆ. ಏನ್ ಟೀಕೆ ಆಗ್ತದೆ ನೋಡಿ. ಈಗ ಸಂವಿಧಾನ ರಚನೆ ಮಾಡಿದಾಗ ಆಗಿನ ಕಾಂಗ್ರೆಸ್ ಏನಿತ್ತು, ಆ ಒಂದು ಕಾಂಗ್ರೆಸ್ನ ಪ್ರಾಬಲ್ಯ ಜಾಸ್ತಿ ಇತ್ತಲ್ಲಿ. ಮತ್ತೆ ಸಾರ್ವಭೌಮ ಸಂಸ್ಥೆ ಅಂತಕ್ಕಂಥದ್ದು ಯಾರೇ ಇರಲ್ಲ ಜನರಲ್. ಅಂದ್ರೆ ಸಾರ್ವಭೌಮ ಸಂಸ್ಥೆ ಅಂದ್ರೇನು, ಕಾಂಗ್ರೆಸ್ ಬಿಟ್ಟು ಆಡಳಿತ ಅಲ್ಲಿ ಏನೋ ಒಂದು ಪಕ್ಷಗಳಂತಿದ್ವು, ಅದನ್ನ ಬಿಟ್ಟು ಬೇರೆ ಯಾವುದೇ ಬೇರೆ ಇದು ಇರ್ಲಿಲ್ಲ. ಮತ್ತೆ ಜನರ ಪ್ರಾತಿನಿಧಿಕ ಸಂಸ್ಥೆ ಅಲ್ಲ ಅದು. ಜನರಗಳನ್ನ ಒಂದಷ್ಟು ಜನ ತಗೋಬೋದಾಗಿತ್ತು. ಓಕೆ, ಬುದ್ಧಿವಂತರಗಳನ್ನ ತಗೋಬೋದಾಗಿತ್ತು, ಎಜುಕೇಟೆಡ್ ಇಲ್ಲ. ಮತ್ತೆ ಇಲ್ಲಿ ನೀವು ನೋಡ್ತಾ ಹೋಗಿ ಆಲ್ಮೋಸ್ಟ್ ಎಲ್ಲ ಅದರಲ್ಲಿ ವಕೀಲರು ಮತ್ತು ರಾಜಕಾರಣಿಗಳ ಪ್ರಾಬ್ಲಮ್ ಜಾಸ್ತಿ ಇತ್ತು. ಆಗಿನ ಕಾಲದಲ್ಲಿ ವಕೀಲ ವೃತ್ತಿ ಜಾಸ್ತಿ ಇತ್ತು, ತುಂಬಾ ಜನ ಲಾ ಓದ್ತಾ ಇದ್ರು. ಸೊ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎಲ್ಲ ವಕೀಲರೇ ಆಗಿತ್ತು. ಮತ್ತೆ ಹಿಂದೂಗಳ ಪ್ರಾಬಲ್ಯ ಅಂತ ಕೂಡ ಟೀಕೆ ಮಾಡ್ತಾರೆ. ಮುಸ್ಲಿಮರಿದ್ರು, ಎಲ್ಲ ಜನಗಳಂತ ಇದ್ರು, ಅದ್ರ ಜಾಸ್ತಿ ಇದ್ರು ಹಿಂದೂಗಳು ಅಂತ ಟೀಕೆ ಕೂಡ ಇದೆ ಸಂವಿಧಾನ ರಚನಾ ಸಭೆಯ ವಿರುದ್ಧ. ಓಕೆ, ಈಗೆಲ್ಲ ಆಯ್ತಲ್ಲ ಸರ್, ಸಂವಿಧಾನ ರಚನೆ ಆಯ್ತು. ನಾವು ಸಂವಿಧಾನ ತಗೊಂತೀವಿ 1949 ನವೆಂಬರ್ 26. ಆಮೇಲೆ 1950 ಅಂಗೀಕಾರ ಮಾಡ್ಕೊಂಡು ಚಾಲ್ತಿಗೆ ತರ್ತೀವಿ ಜನವರಿ 26. ಸೊ ಇಷ್ಟಾದ್ಮೇಲೆ ಸಂವಿಧಾನ ಈಗ ಸ್ಟಾರ್ಟ್ ಆಗುತ್ತೆ. ನೋಡಿದ್ರ, ಇಲ್ಲಿ ತನಕ ನಾವ್ ಏನ್ ಮಾಡಿದ್ವಿ, ಸಂವಿಧಾನ ಬೆಳವಣಿಗೆ ಆಯ್ತು, ಅದ್ರ ಲಕ್ಷಣಗಳೇನು, ಇದ್ರ ಮೇಲೆ ಕ್ವಶನ್ಸ್ ತುಂಬಾ ಬರ್ತವೆ. ಸೊ ಇದ್ರ ನೆಕ್ಸ್ಟ್ ಬರೋದೆ ಸರ್, ನಮ್ಗೆ ಭಾರತ ಸಂವಿಧಾನದ ಪ್ರಸ್ತಾವನೆ, ಪ್ರಿಯಾಂಬಲ್. ಅಂದ್ರೆ ಈಗ ಸಂವಿಧಾನಕ್ಕೆ ಎಂಟ್ರಿ ಆಗಿದೀವಿ ನಾವು. ಫಸ್ಟ್ ಸ್ಟೇಜ್, ಮೊದಲನೇ ಬುಕ್, ಸಂವಿಧಾನ ಬುಕ್ ಓಪನ್ ಮಾಡಿದ್ರೆ ನಮ್ಗೆ ಪ್ರಸ್ತಾವನೆ, ಪ್ರಿಯಾಂಬಲ್ ಇರುತ್ತೆ. ಪ್ರಸ್ತಾವನೆ, ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಬರ್ತವೆ. ಇದು ಒಂದ್ ರೀತಿ ನಮ್ಗೆ ಏನ್ ಹೇಳ್ತೀವಿ ಅಂದ್ರೆ ರಾಜ್ಯಕ್ಕೆ ಜಾತಕ ಅಂತ KM ಮುನ್ಷಿ ಅವ್ರು ಕರೆದಿದ್ದಾರೆ. ಅಷ್ಟೇ ಅಲ್ಲ, ಅದು ಬಿಟ್ಟು ಇದಕ್ಕೆ ಧ್ಯೇಯಗಳ ನಿರ್ಣಯ ಅಂತ ಕೂಡ ನಾವು ಹೇಳಿದ್ವಿ. ಅಂದ್ರೆ ಇದನ್ನ ನಾವು ಸುಮ್ಮನೆ ಪೀಠಿಕೆ ತರ ಮಾಡ್ಕೊಂಡಿದ್ರು ಸರ್. ಏನೇನ್ ಬೇಕು ನಮ್ಗೆ ಮುಖ್ಯವಾದ ಪಾಯಿಂಟ್ ನ ಗುರ್ತು ಮಾಡ್ಕೊಂಡಿದ್ರು. ಆದ್ರೆ ಇದು ಪ್ರಸ್ತಾವನೆಗೆ ಮಾರ್ಪಡುತ್ತೆ, ಇದಕ್ಕೆ ಒಂದು ಬೆಲೆ ಸಿಗುತ್ತೆ. ಯಾಕಂದ್ರೆ ನಮ್ಮ ಕೋರ್ಟ್ ಹೇಳಿದೆ ಸರ್, ನ್ಯಾಯಾಂಗನೇ ಹೇಳಿದೆ. ಬೇರೆ ಬೇರೆ ತೀರ್ಪುಗಳಲ್ಲಿ, ಕೇಸ್ಗಳಲ್ಲಿ ನಿಮ್ಗೆ ಸಂವಿಧಾನ ಓದ್ಬೇಕಾರೆ ಎಲ್ಲಾರು ಡ್ಯುಯಲ್ ಮೀನಿಂಗ್ ಅರ್ಥ ಆಗ್ತಾ ಇದ್ರೆ ಪದಗಳು, ಅದರ ಅರ್ಥ ಬೇಕು ಅಂದ್ರೆ ನೀವು ಪ್ರಸ್ತಾವನೆಗೆ ಬಂದು ಪ್ರಸ್ತಾವನೆ ನೋಡಿ ಅಂತ ಹೇಳುತ್ತೆ. ಓಕೆ, ಅದರಿಂದ ಪ್ರಸ್ತಾವನೆ ತುಂಬಾ ಇಂಪಾರ್ಟೆಂಟ್. ಫೈನ್, ಪ್ರಸ್ತಾವನೆ ಅಂದ ತಕ್ಷಣ ಪ್ರಸ್ತಾವನೆ ಬಗ್ಗೆ ಏನ್ ಕ್ವಶನ್ ಬರುತ್ತೆ? ಪ್ರಸ್ತಾವನೆ ನಮ್ಮ ಸಂವಿಧಾನದ ಕೈಗನ್ನಡಿ ಇದ್ದಂಗೆ, ಕೋರ್ಟ್ ಹೇಳಿದೆ ಅಲ್ವಾ, ಸಂವಿಧಾನ ಕೈಗನ್ನಡಿ ಇದ್ದಂಗೆ. ಸಂವಿಧಾನದ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಅಂತ ಮುನ್ಷಿ ಅವರು ಕರೆದಿದ್ದಾರೆ. ಓಕೆ, ಸಾರಿ, ರಾಜಕೀಯ ಜಾತಕ ಅಂತ ಕರೆದಿದ್ದಾರೆ. ಮತ್ತೆ ಈ ಪ್ರಸ್ತಾವನೆ ಒಂದಷ್ಟು ಪದಗಳಿದೆ. ನಾವು ಫ್ರಾನ್ಸ್, ರಷ್ಯಾದಿಂದ ಆ ತತ್ವಗಳನ್ನು ತಗೊಂಡಿದ್ದೀವಿ. ಓಕೆ, ಇನ್ನು ಜವಾಹರ್ಲಾಲ್ ನೆಹರು
ಇದನ್ನ ಧ್ಯೇಯಗಳ ನಿರ್ಣಯ ಅಂತಾನೆ ಮಂಡಿಸಿದ್ದಾರೆ. ಇದು ತೋರಿಸ್ತೇನೆ. ಈಗ ಪ್ರಸ್ತಾವನೆಯಲ್ಲಿ ರಷ್ಯಾದಿಂದ ನಾವು ಏನ್ ತಗೊಂಡಿದೀವಿ? ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯಗಳ ಪರಿಕಲ್ಪನೆ ತಗೊಂಡಿದೀವಿ. ಅಂದ್ರೆ ಸಾಮಾಜಿಕ, ಆರ್ಥಿಕ ಅಂತಕ್ಕಂಥದ್ದು, ರಾಜಕೀಯ ಅನ್ನೋದು ರಷ್ಯಾದಿಂದ ತಗೊಂಡಿದೀವಿ. ಎಕ್ಸಾಂಪಲ್ ಕೇಳಿದ್ದಾನೆ ಹೇಗೇನ್ ಇದನ್ನ. ಫ್ರಾನ್ಸ್ ಇಂದ ಸ್ವತಂತ್ರ, ಸಮಾನತೆ, ಭ್ರಾತೃತ್ವ ಅಂತಕ್ಕಂಥದ್ದನ್ನು ತಗೊಂಡಿದೀವಿ ಫ್ರಾನ್ಸ್ ಇಂದ. ಇದು ಕೂಡ ಎಕ್ಸಾಂಪಲ್ ಕೇಳಿದ್ದಾನೆ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, 13 ಡಿಸೆಂಬರ್ 1947 ಧ್ಯೇಯಗಳ ನಿರ್ಣಯ ಜವಾಹರ್ಲಾಲ್ ಮಂಡಿಸ್ತಾರೆ. ಅಂದ್ರೆ ನಮ್ಮ ಸಂವಿಧಾನ ಸ್ಟಾರ್ಟ್ ಆದಾಗ, ಡಿಸ್ಕಷನ್ ಸ್ಟಾರ್ಟ್ ಆದಾಗ ಹಿಂಗಿರ್ಬೇಕು, ಈ ರೀತಿ ಮಾಡೋಣ ಅಂತ ಪ್ರಮುಖವಾದ ಪಾಯಿಂಟ್ಸ್ ಮಂಡಿಸಿರ್ತಾರೆ. ಅದೇ ಪ್ರಸ್ಥಾನವಾಗಿ ಮುಂದೆ ಮಾರ್ಪಡುತ್ತೆ. ಅದೇ ನಮ್ಮ ಸಂವಿಧಾನ ಕೈಗನ್ನಡಿ ಆಗುತ್ತೆ. ಯಾಕಂದ್ರೆ ನಮ್ಮ ಡೌಟ್ಸ್ ಗಳು ಇದೇ ಕ್ಲಿಯರ್ ಮಾಡ್ತಾ ಹೋಗ್ತೇವೆ ಮುಂದ್ಗಡೆ. ಓಕೆ, ಮತ್ತೆ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಪ್ರಸ್ತಾವನೆ ಬಗ್ಗೆ ಹೇಳ್ಬೇಕಂದ್ರೆ, ಇದು ಯಾವುದೇ ಪ್ರಸ್ತಾವನೆ ಇರೋದ್ನ ಸರ್ಕಾರ ಜಾರಿಗೆ ತಂದಿಲ್ಲ ಅಂತ ನಾವು ಕೋರ್ಟ್ಗೆ ಹೋಗಕ್ಕಾಗಲ್ಲ. ಅಂದ್ರೆ ಇದು ನ್ಯಾಯ ರಕ್ಷಣೆ ಮಾಡುವಂತದ್ದಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಇದು ಪ್ರಮುಖವಾದ ಪಾಯಿಂಟ್ಸ್. ಪ್ರಸ್ತಾವನೆ ಹೆಂಗಿದೆ ಸರ್? ನಾವು ಪ್ರಸ್ತಾವನೆ ಹೆಂಗಿದೆ ಸರ್? ಈಗ ಏನಿದೆ ಇದೆ ಪ್ರಸ್ತಾವನೆ. ಓಕೆ, ಏನಿದೆ ಇಲ್ಲಿ? ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ನ್ಯಾಯ, ಸ್ವತಂತ್ರ, ಸಮಾನತೆ, ನ್ಯಾಯ ಅಂತ ಅದು ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಇರಬೇಕು. ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಆರಾಧನೆ ಇರಬೇಕು. ಸ್ಥಾನಮಾನ, ಅವಕಾಶ, ಸಮಾನತೆ ಎಲ್ಲ ಇರಬೇಕು. ಹೀಗೆ ಅದನ್ನ ರಾಷ್ಟ್ರದ ಏಕತೆ ಮತ್ತು ಅಖಂಡತೆಯನ್ನು ನಾವು ಮಾಡಕ್ಕೋಸ್ಕರ ನಮ್ಮ ಭ್ರಾತೃತ್ವ, ಬ್ರದರ್ಹುಡ್ ಅಂತ ಕರಿತೀವಿ, ಅದನ್ನ ಸಂಪರ್ಕ ಮಾಡಿ ನಾವು 1949ನೇ ಇಸ್ವಿ ನವೆಂಬರ್ 26ನೇ ತಾರೀಕು ಈ ದಿವಸ ಇದನ್ನ ಅಂಗೀಕರಿಸಿದ್ದೀವಿ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ಭಾರತೀಯರ ಪ್ರಜೆಗಳಾದ ನಾವು ಅಂತ ಸ್ಟಾರ್ಟ್ ಆಗುತ್ತೆ. ಇದು ಯಾರಲ್ಲಿ ಇದೆ ಅಂತಂದ್ರೆ ಅಂತಿಮ ಅಧಿಕಾರ ಭಾರತೀಯರಿಗಿದೆ ಅನ್ನೋದು ಹೇಳುತ್ತೆ. ಇದನ್ನ ಟ್ವಿಸ್ಟ್ ಮಾಡಿ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾನೆ. ಪ್ರಸ್ತಾವನೆ ಅಂತಂದ್ರೆ ಈ ಸಂವಿಧಾನ ಅಧಿಕಾರ ಯಾರಿದೆ? ಪ್ರಸ್ತಾವನೆ ಏನ್ ಹೇಳುತ್ತೆ? ಅಧಿಕಾರ ಭಾರತೀಯರೇ ಇರೋದು. ಅಂದ್ರೆ ಅಧಿಕಾರ ಚಲಾಯಿಸದ್ ನಾವು, ಬೇರೆಯವ್ರ ಮುಖಾಂತರ ನಾವು ಚಲಾಯಿಸ್ತೀವಿ ಅಂತ ಅರ್ಥ. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಈ ಪೂರ್ವ ಪೀಠಿಕೆಯಲ್ಲಿ ಒಂದಷ್ಟು ವರ್ಡ್ಗಳಿವೆ. ಏನದು ಪದಗಳು? ಈಗ ನಾನು ನಿಮ್ಗೆ ಹೇಳಿದೆ. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ, ಹೀಗೆ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ. ಮತ್ತೆ ಇಲ್ಲಿ ಒಂದು ಜಾತ್ಯತೀತತೆ ಇದೆ, ಮತ್ತೆ ಸಮಾನತೆ ಇದೆ. ಇದಕ್ಕೆಲ್ಲ ಒಂದು ಅರ್ಥ ತಿಳ್ಕೋಬೇಕು. ಈಗ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಒಂದೇ ವರ್ಡ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಸಾರ್ವಭೌಮ ರಾಷ್ಟ್ರ ಅಂದ್ರೆ ಏನು ಸರ್? ಸಾರ್ವಭೌಮ ಅಂದ್ರೆ ಏನು ಸರ್? ಸಿಂಪಲ್, ಇಲ್ಲೇ ಬನ್ನಿ. ಸಾರ್ವಭೌಮ ಅಂದ್ರೇನು ಸರ್? ಸಾರ್ವಭೌಮ ಅಂದ್ರೆ ಇಷ್ಟೇ, ನಾವು ಸ್ವತಂತ್ರ ರಾಷ್ಟ್ರ, ನಮ್ನ ಯಾರು ಆಳಕ್ಕಾಗಲ್ಲ, ನಾವು ನಮ್ಮ ಒಂದು ಡಿಸಿಷನ್ ತಗೋಬಹುದು, ನಮ್ಮ ದೇಶದ ಜನರ ಒಂದು ಏಳಿಗೆ ನಾವು ದುಡಿಯೋದು, ಇದು ಸಾರ್ವಭೌಮತೆ. ಓಕೆ, ಸಮಾಜವಾದಿ ಅಂದ್ರೇನು? ನಾವು ಸಮಾಜವಾದಿ ಅಂದ್ರೆ ಸಾಮಾಜಿಕ ನ್ಯಾಯ ಕಲ್ಪಿಸ್ಬೇಕು. ನೋಡಿ, ನ್ಯಾಯ ಅಂದ್ರೆ ಯಾವುದೇ ಆಗ್ಲಿ, ಸಮಾಜವಾದಿ ಅಂತಂದ್ರೆ ಎಲ್ಲರಿಗೂ ಈಕ್ವಲ್ ರೈಟ್ಸ್, ಈಕ್ವಲ್ ರೈಟ್ಸ್ ಕೊಡ್ಬೇಕು. ಸೊ ಎಲ್ಲರಿಗೂ ಈಕ್ವಲ್ ರೈಟ್ಸ್ ಕೊಡ್ಬೇಕು, ಸಮಾಜವಾದಿ. ಓಕೆ, ಫೈನ್. ಜಾತ್ಯತೀತ ಅಂದ್ರೆ ಜಾತೀಯತೆ, ಜಾತೀಯತೆ. ಜಾತೀಯತೆ ಅಂದ್ರೇನು? ಜಾತ್ಯತೀತತೆ ಅಂದ್ರೆ ನಾವು ಯಾವುದೇ ಒಂದು ಜಾತಿನ ನಾವು ಇದನ್ನ ತಗೊಂಡಿಲ್ಲ. ನೆನ್ಪಿಟ್ಕೊಳ್ಳಿ, ಈ ಸಮಾಜವಾದಿ, ಜಾತ್ಯತೀತತೆ ಮತ್ತೆ ರಾಷ್ಟ್ರದ ಏಕತೆ ಅಂತ ಏನಿದೆ ಸರ್, ಇದನ್ನ ನಾವು ಎರವಲು ಇದನ್ನ ಅಮೆಂಡ್ ಮಾಡಿದೀವಿ, ತಿದ್ದುಪಡಿ ಮಾಡಿದೀವಿ. ತಿದ್ದುಪಡಿ ಮಾಡಿರೋದೇನಿದೆಯಲ್ಲ, ಇದು ಒಂದು ಸಲ ಮಾತ್ರ ತಿದ್ದುಪಡಿ ಮಾಡಿದ್ದೀವಿ. 42ನೇ ತಿದ್ದುಪಡಿಯಲ್ಲಿ ಓಕೆ, 42ನೇ ತಿದ್ದುಪಡಿಲಿ ಒಂದು ಸಲ ನಾವು ತಿದ್ದುಪಡಿ ಮಾಡಿದ್ದೀವಿ. ಇದು ಯಾವುದು? ಏಕತೆ ಮತ್ತು ಸಮಗ್ರತೆ ಅಂತಕ್ಕಂಥದ್ದನ್ನ, ಏಕತೆ ಅನ್ನೋದನ್ನ ಅಖಂಡತೆ ಅಂತ ಸೇರಿಸಿದ್ವಿ, ಅಖಂಡತೆ ಅಥವಾ ಸಮಗ್ರತೆ ಸೇರಿಸಿದ್ದೀವಿ. ಮತ್ತೆ ಸಮಾಜವಾದಿ, ಜಾತ್ಯತೀತತೆ ಅಂತಕ್ಕಂಥದ್ದನ್ನ ಸೇರಿಸಿದ್ದೀವಿ. ಇದು ನೆನ್ಪಿಟ್ಕೋಬೇಕು. ಫೈನ್, ಓಕೆ. ಇಲ್ಲಿದೆ ನೋಡಿ. ಇನ್ನು ಪ್ರಜಾಸತ್ತಾತ್ಮಕ ಅಂದ್ರೇನು ಅಂದ್ರೆ ಎಲೆಕ್ಷನ್, ಯಾರು ಬೇಕಾದ್ರೂ ಎಲೆಕ್ಷನ್ ನಿಂತ್ಕೋಬಹುದು. ಯಾವುದೇ ಆದ ಜಾತಿ, ಧರ್ಮ, ಭೇದ, ಲಿಂಗಗಳಿಲ್ಲದೆ ಅವರು ವೋಟ್ ಹಾಕ್ಬೋದು. ಯಾರಿಗೆ ಆದ ನಾವು ಕೋಮುವಾದ ಮಾಡಿಲ್ಲ, ಅದನ್ನ ಪ್ರಜಾಸತ್ತಾತ್ಮಕ ಅಂತ ಕರೆಯೋದು. ಓಕೆ, ಗಣರಾಜ್ಯ ಅಂದ್ರೇನು? ಗಣರಾಜ್ಯದ ಬಗ್ಗೆ ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ. ನಾವು ಗಣರಾಜ್ಯ ವ್ಯವಸ್ಥೆ ಇರೋದು, ಇದ್ದಾರೆ. ಸೊ ಈ ರಾಷ್ಟ್ರಪತಿಗಳ ಏನ್ ಮಾಡ್ತೇವೆ? ಇದ್ದಾರೆ. ರಾಷ್ಟ್ರಪತಿಗಳು ನಾವು ಪರೋಕ್ಷ ಚುನಾವಣೆಯಿಂದ ಆರಿಸ್ತೀವಿ. ನಮ್ದು ಕೂಡ ಗಣರಾಜ್ಯದ ವ್ಯವಸ್ಥೆ. ಸೊ ಇದು ಪ್ರಮುಖವಾಗಿ ನಮ್ಮ ಪ್ರಸ್ತಾವನೆ ಹೇಳ್ತಕ್ಕಂಥದ್ದು. ಇನ್ನು ಪ್ರಸ್ತಾವನೆ ಅಂದ ತಕ್ಷಣ ನಾನು ನಿಮ್ಗೆ ಹೇಳಿದ್ದೆ, ಪ್ರಸ್ತಾವನೆಗೆ ಸರ್ ಒಂದಷ್ಟು ತೀರ್ಪು ಪ್ರಕರಣಗಳಿವೆ ಅಂತ. ಪ್ರಸ್ತಾವನೆ ನಮ್ಮ ಸಂವಿಧಾನದ ಭಾಗನೇ ಅಲ್ಲ, ಓಕೆ ಅಂತ ನಮ್ಗೆ ಬೆರುಬರಿ ಕೇಸಲ್ಲಿ ಹೇಳಿರ್ತಾರೆ. ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ಬೆರುಬರಿ ವರ್ಸಸ್ ಪಂಜಾಬ್ ಅಲ್ಲಿ ನಮ್ಮ ನ್ಯಾಯಾಲಯ ಹೇಳಿರುತ್ತೆ. ಆದ್ರೆ ಅದನ್ನ ತಿದ್ಕೊಳ್ಳುತ್ತೆ ಕೇಶವಂದ ಭಾರತಿ ಕೇಸಲ್ಲಿ. ಹೌದು, ಇದು ನಂದು ಭಾಗ,
ಇದನ್ನ ತಿದ್ದುಪಡಿ ಮಾಡಬಹುದು, ಆದ್ರೆ ಮೂಲಭೂತ ಸಂರಚನೆಗೆ ಧಕ್ಕೆ ಆಗ್ಬಾರ್ದು. ಮೂಲ ರಚನೆಗೆ ಧಕ್ಕೆ ಆಗ್ಬಾರ್ದು. ಮೂಲ ರಚನೆ ಅಂದ್ರೆ ಏನು ಸರ್? ಈಗ ಹೇಳ್ತೀನಿ ಕೇಳಿ. ಮೂಲ ರಚನೆ ಅಂದ್ರೆ ಇಷ್ಟ ಸರ್. ಮೂಲ ರಚನೆ ಅಂದ್ರೆ ಏನು? ನಮ್ಮ ಮೂಲಭೂತ ಹಕ್ಕಿದೆ, ಫಂಡಮೆಂಟಲ್ ರೈಟ್ಸ್. ಓಕೆ, ಅದು ಕೂಡ ಅದನ್ನ ತೆಗಿಯಕ್ಕಾಗಲ್ಲ. ಈಗ ನಮ್ಮ ಭಾರತನ ಬೇರೆ ರಾಷ್ಟ್ರಕ್ಕೆ ಬರ್ಕೊಡಕ್ಕೆ ಈಗ ನೋಡಿ, ಸಂವಿಧಾನ ರಚನೆ ಮಾಡೋದು ಸಂಸತ್ತಿಗೆ ಅಧಿಕಾರ ಇದೆ. ಪಕ್ಷ ಯಾವ್ದು ಇರುತ್ತೆ ಅದು ರಚನೆ ಮಾಡುತ್ತೆ, ಅಮೆಂಡ್ ಮಾಡ್ಬೋದು. ಹಂಗಂತ ಅವರು ನಮ್ಮ ದೇಶನ ಬೇರೆಯವ್ರಿಗೆ ಬರ್ಕೊಡಕ್ಕಾಗಲ್ಲ. ಮೂಲ ಸಂರಕ್ಷಣೆ. ಈಗ ನ್ಯಾಯಾಂಗ ವ್ಯವಸ್ಥೆ ಇದೆ, ಶಾಸಕಾಂಗ ವ್ಯವಸ್ಥೆ ಇದೆ, ಕಾರ್ಯಾಂಗ ವ್ಯವಸ್ಥೆ ಇದೆ. ಇದನ್ನಕ್ಕಿಂತ ಶಾಸಕಾಂಗ ವ್ಯವಸ್ಥೆ ದೊಡ್ಡದು ಅಂತ ಹೇಳಕ್ ಆಗಲ್ಲ. 42ನೇ ತಿದ್ದುಪಡಿ ಹಂಗೆ ಆಗಿತ್ತು. ಅದನ್ನ 44 ಸರಿ ಮಾಡ್ಕೊಂಡ್ವಿ. ಅದನ್ನ ಕೋರ್ಟ್ ಕೂಡ ಹೇಳ್ತು. ಅಂದ್ರೆ ಇದೆಲ್ಲ ಏನಿದೆಲ್ಲ ಮೂಲಭೂತ ಸಂರಚನೆ. ಯಾವುದೇ ದೇಶಕ್ಕೆ ನಾವು ಬರ್ಕೊಡಕ್ಕಾಗಲ್ಲ, ಮತ್ತೆ ಫಂಡಮೆಂಟಲ್ ರೈಟ್ಸ್ ನ ತೆಗ್ದಾಕಕ್ಕಾಗಲ್ಲ ಕಂಪ್ಲೀಟ್ ಆಗಿ. ಈ ರೀತಿ ಒಂದಷ್ಟು ಮೂಲಭೂತ ಸಂರಚನೆಗಳಿವೆ. ಸೊ ಯಾವುದೇ ಕಾನೂನು ಮಾಡಿದ್ರು ಫಂಡಮೆಂಟಲ್ ರೈಟ್ಸ್ ಹೋಗ್ಬಾರ್ದು. ಈ ತರದ್ದು ಮೂಲಭೂತ, ಅದು ನಿಮ್ಗೆ ಈ ಸಂವಿಧಾನ ಗೊತ್ತಾಗ್ತಾ ಹೋಗ್ತದೆ. ಸೊ ಇಲ್ಲಿ ಕೇಶವನ ಭಾರತಿ ಪೇಸಲ್ಲಿ ಹಾಗೆ ಹೇಳಬಹುದು. ಮತ್ತೆ ಇದನ್ನ ತಿದ್ದುಪಡಿ ಕೂಡ ಮಾಡಿದೀವಿ ಅಂತ ಹೇಳಿದ್ರೆ ನಿಮ್ಗೆ ಸಮಾಜವಾದಿ ಜಾತ್ಯತೀತತೆ ಮತ್ತೆ ಐಕ್ಯತೆ ಅಂತ, ಅಂದ್ರೆ ಏಕತೆ ಮತ್ತು ಸಮಗ್ರತೆ ಅಂತ ಸೇರಿಸಿದೀವಿ. ಇನ್ನು LIC ಆಫ್ ಇಂಡಿಯಾ ಕೇಸಲ್ಲೂ ಅದನ್ನೇ ಹೇಳುತ್ತೆ, ಪುನರುಚ್ಚಾರಣೆ ಮಾಡುತ್ತೆ. ಪೀಠಿಕೆನ ನೀವು ಭಾಗ ಅಂತ ತಗೋಬಹುದು, ಮತ್ತೆ ಮೂಲಭೂತ ಸಂರಚನೆಗೆ ಎಫೆಕ್ಟ್ ಆಗ್ಬಾರ್ದು ಅಂತ LIC ಆಫ್ ಕೇಸಲ್ಲೂ ಹೇಳುತ್ತೆ. ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಪ್ರಸ್ತಾವನೆ ಬಗ್ಗೆ ಹೇಳಿರ್ತಕ್ಕಂಥ ಕೇಸ್ಗಳು ಯಾವ್ದು ಅಂತ. LIC ಆಫ್ ಇಂಡಿಯಾ, ಕೇಶವಾನಂದ ಭಾರತಿ ಕೇಸು, ಬೇರೋಬರಿ ಕೇಸು. ಇದು ನಿಮಗೆ ನೆನ್ಪಿಟ್ಕೋಬೇಕು. ಇದ್ರ ನೆಕ್ಸ್ಟ್ ಬರದೆ ಸರ್, ನಮ್ಮ ಒಕ್ಕೂಟ ಮತ್ತು ಅದರ ಭೂಪ್ರದೇಶದ ಭಾಗ. ಯಾವುದು? ಭಾಗ 1 ಸಂವಿಧಾನದ್ದು. ನಾನು ನಿಮ್ಗೆ ಹೇಳಿದೆ ಭಾಗ 1, ಭಾಗ 2, ಭಾಗ 25 ಇದೆ ಅಂತ. ಸೊ ಹಾಗೆ ಭಾಗ 1 ಅಲ್ಲಿ ಹೇಳೋದಾದ್ರೆ 1ರಿಂದ 4ನೇ ತನಕ ಇದೆ. ಇಲ್ಲಿ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಮಾತಾಡುತ್ತೆ. ಏನ್ ಹೇಳುತ್ತೆ 1ನೇ ವಿಧಿ ಅಂದ್ರೆ, ನಮ್ದು ಒಕ್ಕೂಟದ ರಾಜ್ಯಗಳ ಒಕ್ಕೂಟ ಅಂತ ಹೇಳುತ್ತೆ. ರಾಜ್ಯಗಳು ಕೇಂದ್ರಾಡಳಿತ ಯೂನಿಯನ್ ಟೆರಿಟರಿ, ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಾಗಿ ಮಾಡ್ತೀವಿ. ಇವಾಗ ಎಷ್ಟಿದೆ ಅಟ್ ಪ್ರೆಸೆಂಟ್ 2021ರಲ್ಲಿ? ಹೇಳಿ ಸರ್, ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ರಾಜ್ಯಗಳಿವೆ ಅಂಡ್ ಎಷ್ಟು ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕಮೆಂಟ್ ಮಾಡಿ. ಓಕೆ, ಮತ್ತೆ ಯಾವುದೇ ಪ್ರದೇಶನ ವಶಕ್ಕೆ ಪ್ರದೇಶಗಳು ಅಂತ ಕೂಡ 3 ಭಾಗವಾಗಿ ವಿಂಗಡಿಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಗೋವಾ ಆಗಿರ್ಬೋದು, ಪಾಂಡಿಚೇರಿ ಆಗಿರ್ಬೋದು, ಇದನ್ನ ವಶಪಡಿಸಿಕೊಂಡಿದ್ದ ಪ್ರದೇಶದ ಅಂಗವಾಗಿ ನಾವು ಸೇರ್ಸ್ಕೊತಾ ಹೋಗ್ತೀವಿ. ಇದು 1ನೇ ವಿಧಿ ಹೇಳುತ್ತೆ. ಇದರ ಅಡಿ ನಾವು ಏನ್ ಮಾಡೋದು, ಅಮೆಂಡ್ ಮಾಡ್ಕೋಬಹುದು. ಇನ್ನು ಹೊಸ ರಾಜ್ಯ ಸ್ಥಾಪನೆ ಆಗಿರ್ಬೋದು, ಅಥವಾ ಎಲ್ಲೆಗಳನ್ನ ನಾವು ಇದ್ ಮಾಡೋದಾಗಿರ್ಬೋದು. ಸೊ ಅಂತದ್ದು ಈಗ ಒಂದು ರಾಜ್ಯದ ಎಲ್ಲೆಗಳನ್ನ ಬದಲಾಯಿಸೋದಾಗಿರ್ಬೋದು, ಹೊಸ ಒಕ್ಕೂಟಕ್ಕೆ ಸೇರಿಸ್ಕೊಳ್ಳೋದಾಗಿರ್ಬೋದು. ಈ ಕೆಲಸ, ಈ ಒಂದು ಹೊಸ ರಾಜ್ಯ ಸ್ಥಾಪನೆ ಬಗ್ಗೆ, ಸೇರ್ಪಡೆ ಬಗ್ಗೆ 2ನೇ ವಿಧಿ ಹೇಳುತ್ತೆ. ಈಗ ನಮ್ಮ ಆಂಧ್ರ ಮತ್ತೆ ತೆಲಂಗಾಣ ಈ ವಿಧಿ ಅಡಿಯಲ್ಲಿ ಆಗಿರ್ತಕ್ಕಂಥದ್ದು. ಎಗೇನ್ ಇಲ್ಲಿ ಹೆಂಗೆ ಮಂಡಿಸ್ತೀವಿ ಇದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಲ್ಲ. ಆಲ್ರೆಡಿ ಸಂವಿಧಾನ ತಿದ್ದುಪಡಿಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಒಂದು ವಿಡಿಯೋ ಮಾಡಿದೀನಿ ನೋಡಿ, ಪ್ಲೇ ಲಿಸ್ಟ್ ಅಲ್ಲಿ ಇದೆ, ನೋಡೋಣ. ಈ ಸೀರೀಸ್ ಅಲ್ಲಿ ಕೊನೆಯಲ್ಲಿ ಹೇಳ್ತೀನಿ, ಅಂದ್ರೆ ಈ ವಿಡಿಯೋ ಎಂಡ್ ಅಲ್ಲಿ, ಈ ಸೀರೀಸ್ ಎಂಡ್ ಅಲ್ಲಿ ಆ ತಿದ್ದುಪಡಿನೂ ಕೂಡ ಸೇರಿಸ್ತೀವಿ. ಓಕೆ, ಈಗ ನಾನು ಹೇಳಕ್ ಹೋಗಲ್ಲ, ಲಾಸ್ಟ್ ಅಲ್ಲಿ ಹೇಳ್ತೇನೆ ಅದನ್ನ ಯಾವ ವಿಧದಲ್ಲಿ ನಾವು ಅಮೆಂಡ್ ಮಾಡ್ತೀವಿ, ಎಲ್ಲಿ ನಮ್ಗೆ ರಾಜ್ಯಗಳ ವೋಟ್ಗಳು ಬೇಕಾಗತ್ತೆ, ಅಭಿಪ್ರಾಯಗಳು ಬೇಕಾಗತ್ತೆ, ವೋಟ್ಗಳು ಬೇಕಾಗತ್ತೆ, ಮತ್ತೆ ಯಾವ ವಿಧ ಎಲ್ಲಿ ನಮ್ಗೆ 50% ಜಾಸ್ತಿ ಅಧಿಕ ವೋಟ್ಗಳು ಬೇಕಾಗುತ್ತೆ, ಎಲ್ಲಿ ನಮ್ಗೆ ನಾರ್ಮಲ್ ಅಂದ್ರೆ 50% ಇದ್ರು ಸಾಕು, ಅದು ಯಾವಾಗ, ಅದೆಲ್ಲ ಮುಂದೆ ಡಿಸ್ಕಸ್ ಮಾಡೋಣ. ಇನ್ನು 3ನೇ ವಿಧಿ ಗೊತ್ತಿದೆ, ಇದು ಸಂಸತ್ತು ಹೊಂದಿರುವ ಅಧಿಕಾರ, ಅಂದ್ರೆ ರಾಜ್ಯನ ಪುನರ್ರಚನೆ ಮಾಡ್ತಕ್ಕಂಥ ಅಧಿಕಾರ. ನಾನ್ ನಿಮ್ಗೆ ಹೇಳ್ದೆ, ಆಂಧ್ರ ಆಗ್ಲಿ ತೆಲಂಗಾಣ ಆಗ್ಲಿ ಅವ್ರು ಬೇರ್ಪಡಬಾರ್ದು ಅಂತ ಡಿಸಿಷನ್ ತಗೋತಾರೆ, ಆದ್ರೂ ಕೂಡ ಏನ್ ಮಾಡುತ್ತೆ, ಸಂಸತ್ತು ಅದನ್ನ ಬೇರ್ಪಡಿಸುತ್ತೆ. ಅವರ ಶಾಸನಸಭೆಯಲ್ಲಿ ಡಿಸಿಷನ್ ಆಗಿರುತ್ತೆ, ಆದ್ರೂ ಕೂಡ ಅದನ್ನ ಬೇರ್ಪಡಿಸುತ್ತೆ. ಇದು ಅಂದ್ರೆ ಅರ್ಥ ಏನು ಅಂದ್ರೆ, ಇಲ್ಲಿ ಯಾವುದೇ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಪ್ರಬಲ ಕೇಂದ್ರ ಸರ್ಕಾರ ನಮ್ದ್ರಲ್ಲಿ ತೋರಿಸ್ತಕ್ಕಂಥದ್ದು, ಪ್ರಬಲ ಕೇಂದ್ರ ಸರ್ಕಾರ. ಹಾಗಾಗಿ ನಾನ್ ನಿಮ್ಗೆ ಏನಂತ ಹೇಳಿದೆ, ಇದು ಏಕಾತ್ಮಕ ವ್ಯವಸ್ಥೆಗೆ ಉದಾಹರಣೆ ಆಗುತ್ತೆ ಸ್ನೇಹಿತರೆ ಅಂತ ಹೇಳಿದ್ದು. ಯಾವುದು? ಈ ಪ್ರಬಲ ಕೇಂದ್ರ ಸರ್ಕಾರ ಇದೆಯಲ್ಲ ನಮ್ದು, ಅದಕ್ಕೆ ಅರೆ ಸಂಯುಕ್ತ ಸರ್ಕಾರ ಅಂತ ಕರೆಯೋದು, ಅರೆ ಸಂಯುಕ್ತ ವ್ಯವಸ್ಥೆ ಅಂತ ಕರೆಯೋದೇ ಅದಕ್ಕೋಸ್ಕರ. ಫೈನ್ ಸರ್, ಓಕೆ. ಇನ್ನು 4ನೇ ವಿಧಿ ಇದೆ. 4ನೇ ವಿಧಿ ಬಗ್ಗೆ ಏನ್ ಹೇಳುತ್ತೆ ಅಂತಂದ್ರೆ, ನೋಡಿ ಇದ್ರಲ್ಲಿ ಯಾವ್ದು ಬೇಕಾದ್ರೆ 2ನೇ ವಿಧಿ ಜ್ಞಾಪಕ ಇಟ್ಕೊಳ್ಳಿ ಸಾಕು, 1ರಿಂದ 4 ಇದು ಈಸಿ ಇದು ಅಲ್ವಾ. 4ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ, ಹೊಸ ರಾಜ್ಯ ಸೇರ್ಪಡೆ, ಅಸ್ತಿತ್ವ, ಹೆಸರು ಬದಲಾವಣೆ ಮಾಡೋದು. ಈಗ ನಮ್ಮ ಬಾಂಗ್ಲಾ ಅಂದ್ರೆ ವೆಸ್ಟ್ ಬೆಂಗಾಲ್, ನಾವು ಬಾಂಗ್ಲಾ ಅಂತ ಮಾಡ್ಕೋತೀವಿ ಅಂತ ಹೇಳಿದ್ರು. ಇದು ಈ ಸಂವಿಧಾನ 4ನೇ ಅಡಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ, ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಕೊಳ್ಳಿಲ್ಲ. ಸೊ ಯಾಕಂದ್ರೆ ನೇಮ್ ಚೇಂಜ್ ಮಾಡಕ್ಕೂ ಕೂಡ ಕಷ್ಟ ಇದೆ. ಅಂದ್ರೆ ನಾವು ಏನ್ ಶಿಫಾರಸು ಮಾಡ್ತೀವಿ, ನಾವು ಇದು ಇಟ್ಕೋತೀವಿ ಅಂತ ಸರ್ಕಾರ, ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ರೆ ನಾವು ಹಾಗೆ ಇಟ್ಕೋಬಹುದು. ಆದ್ರೆ ಇದಕ್ಕೆಲ್ಲ ಸರಳ ಬಹುಮತ ಸಾಕು. ಈ ಬಹುಮತದ ಬಗ್ಗೆ ನಾ ಹೇಳಿದ್ನಲ್ಲ, ಸರಳ ಬಹುಮತ, ಅಧಿಕ ಬಹುಮತ, ಇದನ್ನ ಲಾಸ್ಟ್ ಡಿಸ್ಕಸ್ ಮಾಡಿ. ಇನ್ ನೆಕ್ಸ್ಟ್ ಸರ್, ನಮ್ಮ ಭಾಗ 2 ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ 5ರಿಂದ 11ನೇ ವಿಧಿಗಳು ಪೌರತ್ವಕ್ಕೆ ಸಂಬಂಧಿಸಿದೆ. ಪೌರತ್ವ ಎಗೇನ್ ನಾವು
ನಾವು ಸ್ವತಂತ್ರವಾದಾಗ ಸರ್ ಪೌರತ್ವ ಐತಲ್ಲ, ಯಾವುದೇ ಪೌರತ್ವದ ಬಗ್ಗೆ ಮಾತಿರ್ಲಿಲ್ಲ ನಮ್ಮ ಸಂವಿಧಾನದಲ್ಲಿ. ಅಂದ್ರೆ ಭಾರತಕ್ಕೆ ಸೇರ್ಪಡೆ ಆಗ್ಬೇಕಾರೆ ಹೆಂಗೆ ಹೊರಗಡೆಯಿಂದ ಬಂದಿರೋರು ಭಾರತದ ಪೌರತ್ವ ಹೆಂಗ್ ಪಡಿಬಹುದು, ಈ ರೀತಿ ಇತ್ತು ಅಷ್ಟೇ. ಅಂದ್ರೆ ಪೌರತ್ವನ ಯಾರು ಪಡಿಬಹುದು, ಯಾರ್ಯಾರೋ ಅದನ್ನ ತ್ಯಜಿಸ್ಬೋದು, ಓಕೆ, ಯಾರು ಅದನ್ನ ಪಡಿಬಹುದು, ಹೆಂಗ್ ಪಡಿಬಹುದು, ಯಾವ ಒಂದು ಬೇಸಿಸ್ ಅಂತದ್ದು ಇರ್ಲಿಲ್ಲ. ಅವಾಗೇ ನಾವು 1986 ಪೌರತ್ವ ಕಾಯ್ದೆ ತರ್ತಕ್ಕಂಥದ್ದು. ಈಗ 86 ಅದನ್ನ ತಿದ್ದುಪಡಿ ಮಾಡಿ ತುಂಬಾ ವರ್ಷಗಳ ಕಾಲ. ಸೊ ಪೌರತ್ವ ಕಾಯ್ದೆ ಕೂಡ ಡಿಸ್ಕಸ್ ಮಾಡೋಣ. ಓಕೆ, ನಮ್ದು ಏಕ ಪೌರತ್ವ ಮತ್ತೆ ಸಂವಿಧಾನದ ಪ್ರಾರಂಭದಲ್ಲಿ ಈ 5ನೇ ವಿಧಿ ಇದೆಯಲ್ಲ, ಇದು ಹೇಳುತ್ತೆ ವಿಧಿಗಳು. ಈಗ ಹೇಳಿದೆ ನಿಮ್ಗೆ 5ರಿಂದ 11 ವಿಧಿಗಳು ಅಂತ. 5ನೇ ವಿಧಿ ಹೇಳುತ್ತೆ ಸಂವಿಧಾನ ಪ್ರಾರಂಭದಲ್ಲಿ ಏನ್ ಪ್ರಾರಂಭ ಆಯ್ತು ಅಂತ. 6ನೇ ವಿಧಿ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದ ಕೆಲವು ವ್ಯಕ್ತಿಗಳ ಪೌರತ್ವ, ಇದನ್ನೇ ಹೇಳಿತು. ಸ್ವತಂತ್ರ ಬಂದಾಗ ಇಷ್ಟೇ ಇದ್ದಿತ್ತು, ಹೆಂಗ್ ಪಡ್ಕೋಬೇಕು ತ್ಯಜಿಸ್ಬೇಕು ಅಂತ ಇರ್ಲಿಲ್ಲ. ಓಕೆ, ಅರ್ಥ ಮಾಡ್ಕೊತಾ ಹೋಗಿ. 7ನೇದು ಪಾಕಿಸ್ತಾನಕ್ಕೆ ವಲಸೆ ಬಂದ ಕೆಲವು ನಾಗರಿಕರು. ಈಗ ಹೆಂಗೆ ಪಾಕಿಸ್ತಾನದಲ್ಲಿ ಇದ್ದ ಹಿಂದೂಗಳು ಭಾರತಕ್ಕೆ ವಾಪಸ್ ಬಂದ್ರು, ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದ ಕೆಲವು ಪೌರತ್ವದ ಹಕ್ಕುಗಳ ಬಗ್ಗೆ, ಮತ್ತೆ ಭಾರತ ಹೊರಗೆ ವಾಸಿಸುವ ಭಾರತೀಯ ಮೂಲದ ಕೆಲವು ವ್ಯಕ್ತಿಗಳೀಗ ಅವ್ರ ಪ್ರಾಪರ್ಟಿ ಅಲ್ಲೇ ಇರುತ್ತೆ, ಬಾಂಗ್ಲಾನೋ ಪಾಕಿಸ್ತಾನನೋ, ಸೊ ಅವ್ರು ಭಾರತೀಯರೇ ಆಗಿದ್ರು, ಈಗ ಅವ್ರ ಪೌರತ್ವಗಳು ಹೆಂಗ್ ಮಾತಾಡಬೇಕು ಅನ್ನೋದು ವಿಧಿ 8 ಮಾತಾಡುತ್ತೆ. ವಿಧಿ 9 ವಿದೇಶಿ ರಾಜ್ಯದ ಪೌರತ್ವವನ್ನು ಸ್ವಯಂ ಪ್ರೇರಣೆ ಪಡೆಯುವ ವ್ಯಕ್ತಿಗಳ ಬಗ್ಗೆ ಮಾತಾಡುತ್ತೆ. ಪೌರತ್ವ ಹಕ್ಕುಗಳ ಮುಂದುವರಿಕೆ ಬಗ್ಗೆ ಮಾತಾಡುತ್ತೆ. 11 ಕಾನೂನಿನ ಮೂಲಕ ಪೌರತ್ವ ಹಕ್ಕು ನಿಯಂತ್ರಿಸುವ ಹಕ್ಕು. ಅಂದ್ರೆ ಈ 11ನೇ ಹಕ್ಕಿದೆಯಲ್ಲ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಯಾಕಂದ್ರೆ ಸಂಸತ್ತು ಈಗ ಏನ್ ರೂಪಿಸ್ತಾ ಇದೆ ಪೌರತ್ವದ ಬಗ್ಗೆ ಕಾನೂನುಗಳು ತರುತ್ತೆ, ಆ ಹಕ್ಕು ಎಲ್ಲಿಂದ ಪಡ್ಕೊಂತು, ಈ 11ನೇ ವಿಧಿಯಿಂದ ಪಡ್ಕೊಂತು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಂಥದ್ದು ಎಕ್ಸಾಮ್ ಅಲ್ಲಿ ಬರ್ತವೆ. ಯಾಕಂದ್ರೆ ಪೌರತ್ವ ಕಾಯ್ದೆಗಳು ನಮ್ಗೆ ಸುದ್ದಿಲಿದೆ. ಓಕೆ, ಇನ್ನು ಡೀಟೇಲ್ ಆಗಿ ನೋಡೋದಾದ್ರೆ 5ನೇ ವಿಧಿ ಸಂವಿಧಾನ ಪ್ರಾರಂಭದ ಪೌರತ್ವದ ಬಗ್ಗೆ ಹೇಳುತ್ತೆ. ಓಕೆ, ಆ ಪ್ರಾರಂಭ ಪೌರತ್ವ ಅಂತಂದ್ರೆ ಸಂವಿಧಾನ ಏನ್ ರಚನೆ ಆಯ್ತಲ್ಲ ಸರ್, ರಚನೆ ಆದಾಗ 1950ರಲ್ಲಿ, ಯಾಕಂದ್ರೆ 47ರಲ್ಲಿ ನಮ್ಗೆ ಸ್ವತಂತ್ರ ಬರುತ್ತೆ. ಅವಾಗ ಪ್ರಾರಂಭದಲ್ಲಿ ಕನಿಷ್ಠ 5 ವರ್ಷ ಭಾರತ ಪ್ರತಿಯೊಬ್ಬ ಭೂವಾಸಿ ಆಗಿದ್ರೆ ಅವನಿಗೆ ಪೌರತ್ವ ಸಿಗುತ್ತೆ, ಅವನು ಭಾರತೀಯನೇ ಅಂತ ಹೇಳುತ್ತೆ. ಅಥವಾ ತಂದೆ ತಾಯಿಯಾಗಿ ಭಾರತ ಪ್ರದೇಶದಲ್ಲಿ ಹುಟ್ಟಿದ್ರೆ ಅವರು ಭಾರತೀಯರೇ ಅಂತ ಹೇಳುತ್ತೆ. ಆಗ ಯಾವುದು ಈ 5ನೇ ವಿಧಿ. 6ನೇ ವಿಧಿ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ ಕೆಲವು ವ್ಯಕ್ತಿಗಳ ನಾಗರಿಕತ್ವ ಬಗ್ಗೆ ಹೇಳುತ್ತೆ. ಏನ್ ಹೇಳುತ್ತೆ, ಭಾರತ ಪಾಕಿಸ್ತಾನ ವಿಭಜನಾ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಸೇರುವ ಭೂಪ್ರದೇಶದಿಂದ ಭಾರತದ ಭೂಪ್ರದೇಶಕ್ಕೆ ವಲಸೆ ಬಂದಿರೋ ವ್ಯಕ್ತಿಯು ಭಾರತದ ಪೌರತ್ವವನ್ನು ಪಡೆಯುತ್ತಾನೆ ಅಂತ 6ನೇ ವಿಧಿ ಹೇಳುತ್ತೆ. 7ನೇ ವಿಧಿ ಪಾಕಿಸ್ತಾನಕ್ಕೆ ವಲಸೆ ಹೋದ ವ್ಯಕ್ತಿಗಳ ಬಗ್ಗೆ. ಅಂದ್ರೆ 47 ಮಾರ್ಚ್ 1ರ ನಂತರ ಯಾವುದೇ ವ್ಯಕ್ತಿ ಸ್ವತಂತ್ರ ಪೂರ್ವಕ್ಕಿಂತ ಮುಂಚೆ, ನೋಡಿ ಜಸ್ಟ್ 3 months ಮುಂಚೆ, 3 to 4 months ಮುಂಚೆ ಒಬ್ಬ ವ್ಯಕ್ತಿ ಭಾರತ ಭೂಪ್ರದೇಶದಿಂದ ಪಾಕಿಸ್ತಾನಕ್ಕೆ ಸೇರೋ ಭೂಪ್ರದೇಶಕ್ಕೆ ವಲಸೆ ಹೋಗಿದ್ರೆ ಅವನ ಪೌರತ್ವ ಪಡೆಯಕ್ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ 2-3 ತಿಂಗಳು ಮುಂಚೆ ಗೊತ್ತಾಗ್ತಾ ಇರುತ್ತೆ, ಸಿಗುತ್ತೆ, ನಾವು ಹೋಗಿ ಸೆಟ್ಲ್ ಆಗ್ಬೋಣ ಪಾಕಿಸ್ತಾನಕ್ಕೆ, ನಂಗೆ ಅಲ್ಲೇ ಇರಬೇಕು ಅಂತ ಹೋಗಿದ್ರೆ ಅಂತವ್ರಿಗೆ ಸಿಗಲ್ಲ. ಮತ್ತೆ 8ನೇ ವಿಧಿ ಭಾರತದ ಹೊರಗೆ ವಾಸಿಸುವ ಭಾರತೀಯ ಕೆಲವು ವ್ಯಕ್ತಿಗಳ ನಾಗರಿಕತ್ವ. ಅಂದ್ರೆ ಈಗ ಪಾಕಿಸ್ತಾನ, ಭಾರತ, ಬಾಂಗ್ಲಾ ಎಲ್ಲ ಒಂದೇ ಆಗಿತ್ತು. ಅವ್ರು ಓದಕ್ಕೆ ಅಥವಾ ಕೆಲಸ ಮಾಡಕ್ಕೆ 1935ಕ್ಕಿಂತ ಮುಂಚೆನೆ ಬೇರೆ ಕಡೆ ಹೋಗ್ಬಿಟ್ಟಿರ್ತಾರೆ. ಅವರು ಪಾಕಿಸ್ತಾನದಲ್ಲಿ ನೆಲೆಸಿದ್ರೆ ಅದು ಇಂಡಿಯಾ ಆಗಿತ್ತು. ಸೊ ಅಂತವ್ರಿಗೆ ನಮ್ಮ ಭಾರತಕ್ಕೆ ವಾಸಿಗಳು ಅಂತ ಹೇಳಿ, ಅವರ ತಂದೆ ತಾಯಿ ಯಾರೋ ಭಾರತದ ಮೂರವರಾಗಿದ್ರೆ, ಭಾರತದಲ್ಲಿ ಹುಟ್ಟಿದ್ರೆ ಅವರು, ಅವಾಗಿನ ಭಾರತ ಅಂದ್ರೆ 1935ರ ಭಾರತ, ಅವರು ಆ ದೇಶದಲ್ಲಿ, ಈಗ ಯಾವ ದೇಶಕ್ಕೆ, ಈಗ USA ಹೋಗಿದ್ರೆ, UK ಹೋದ್ರೆ ಅಲ್ಲಿ ಅವರು ಅಲ್ಲಿನ ರಾಜತಾಂತ್ರಿಕ ಅಂದ್ರೆ ಅಲ್ಲಿನ ಅಂಬಾಸಿಡರ್ಸ್ಗೆ, ಅಲ್ಲಿನ ಒಂದು ಆಫೀಸ್ಗೆ, ಭಾರತದ ಕಚೇರಿಗೆ ನಾನು ಭಾರತೀಯ ಅಂತ ರಿಜಿಸ್ಟರ್ ಮಾಡಿದ್ರೆ ಅಂತವ್ರು ಕೊಡ್ತೀವಿ ಪೌರತ್ವ ಅಂತ ಹೇಳುತ್ತೆ. 9ನೇ ವಿಧಿ ಸ್ವಇಚ್ಛೆಯಿಂದ ವಿದೇಶ ನಾಗರಿಕತ್ವ ಪಡೆದವರಿಗೆ, ಯಾರೋ ಪಡೆದ್ರೆ ಸ್ವಇಚ್ಛೆಯಿಂದ ಅಂತವ್ರು ನಮ್ಮ ನಾಗರಿಕತ್ವ ಕಳ್ತ್ಕೋತಾರೆ ಅಂತ ಹೇಳುತ್ತೆ. ಈಗ MS ಹುಸೇನ್ ಅವರು ಕತಾರ್ ದೇಶ ಪೌರತ್ವ ಪಡೆದ್ರು, ಭಾರತ ಪೌರತ್ವ ಅವ್ರಿಗೇನಾಯ್ತು, ಕಡಿತ ಆಯ್ತು. ಓಕೆ, ಇನ್ನು 10ನೇ ವಿಧಿ ನಾಗರಿಕ ಹಕ್ಕುಗಳ ಮುಂದುವರಿಕೆ, ಹೆಂಗ್ ಮುಂದುವರಿಬೇಕು, ಪೌರನಾಗ್ಬೇಕಂದ್ರೆ ಏನೇನ್ ಇರಬೇಕು ಅನ್ನೋದು ಇಲ್ಲಿ ಸೇರ್ತಾ ಹೋಗುತ್ತೆ. 11ನೇ ವಿಧಿ ಸಂಸತ್ತು ನಾಗರಿಕ ಹಕ್ಕುಗಳನ್ನು ಕಾನೂನಿನ ಮೂಲಕ ಹೆಂಗ್ ತರಬಹುದು, ಸಂಸತ್ತು ಹೆಂಗ್ ಮಾಡ್ಬೇಕು, ಹೆಂಗೆ ಅದನ್ನ ತೆಗಿಬಹುದು, ಹೆಂಗೆ ಸೇರಿಸಬಹುದು ಅನ್ನೋದ್ರ ಬಗ್ಗೆ 11ನೇ ವಿಧಿ ಸಂಸತ್ತಿಗೆ ಅಧಿಕಾರ ಇದೆ ಅಂತ ಹೇಳುತ್ತೆ. ಸಿಂಪಲ್ ಇದು ಅಷ್ಟೇ. ಓಕೆ, ಇದ್ರ ಬಗ್ಗೆ ಕ್ವಶನ್ ನಿಮ್ಗೆ ಏನ್ ಬರುತ್ತೆ, ಪೌರತ್ವ ಅಂದ್ರೆ ಯಾವ ಭಾಗದಲ್ಲಿದೆ, ಯಾವ ವಿಧಿಗಳು, ಅದ್ರ ಬಗ್ಗೆ ಮಾತಾಡುತ್ತೆ, ಇಷ್ಟೇ ಕೇಳೋದು. ಅದು ಬಿಟ್ರೆ 1955ರ ಕಾಯ್ದೆ ನಾವೇನ್ ಮಾಡ್ತೀವಿ, 11ನೇ ವಿಧಿ ಅಡಿ ಅಧಿಕಾರ ಸಂಸತ್ತಿಗೆ ಇರೋದ್ರಿಂದ ಅದು ಕಾಯ್ದೆ ಮಾಡುತ್ತೆ, ಪೌರತ್ವ ಕಾಯ್ದೆ ಅಂತ. ಹೆಂಗೆ ಪಡ್ಕೋತೀವಿ ಪೌರತ್ವ, ಹೆಂಗೆ ಕಳ್ಕೋತೀವಿ ಪೌರತ್ವ, ಇದ್ರ ಬಗ್ಗೆ ಕೇಳ್ತಾನೆ. 5 ವಿಧದಲ್ಲಿ ಪಡ್ಕೋತೀವಿ ಬೈ ಬರ್ತ್. ಓಕೆ, ಇಲ್ಲಿ ಇದೆ ಅಂದ್ರೆ ಜನವರಿ 26, 1950 ನಂತರ ಭಾರತೀಯ ಜನಿಸಿದ ಪೌರತ್ವ ಸಿಗುತ್ತೆ. ವಂಶ ಪ್ರಾಪ್ತಿ ಅಂದ್ರೆ ಭಾರತದ ಹೊರಗೆ ಭಾರತೀಯ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಅವ್ನು ಪೌರವನ್ನಾಗ್ತಾನೆ. ಆಗ 1950ರ ನಂತರ.
ಓಕೆ. ಇನ್ನು ಬೈ ರಿಜಿಸ್ಟ್ರೇಷನ್ ಅಂದ್ರೆ ಭಾರತದ ಪೌರ ಅಲ್ಲದವರು ನೋಂದಣಿ ಮುಖಾಂತರ ಭಾರತ ಮಾಡ್ಕೊಂಡು, ಆದ್ರೆ ಇಲ್ಲಿ ಮಿನಿಮಮ್ ನೆಲೆಸಿರ್ಬೇಕು. ಓಕೆ, 5 ವರ್ಷಕ್ಕಿಂತ ಹೆಚ್ಚಾಗಿ ನೆಲೆಸಿರ್ಬೇಕು. ಸ್ವಾಭಾವಿಕ ವಿಧಾನ ನ್ಯಾಚುರಲೈಸೇಷನ್ ಅಂದ್ರೆ ವಿದೇಶಿಯರು ಭಾರತ ಸರ್ಕಾರ ಅನುಮತಿ ಪಡೆದ ಅರ್ಜಿ ಸಲ್ಲಿಸಿ ಭಾರತ ಪೌರರಾಗಬಹುದು. ಮತ್ತೆ ಭಾರತದ ಭೂ ಪ್ರದೇಶ ಸೇರ್ಪಡೆ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ ಅಂತ ಕರಿತೀವಿ. ಈಗ ಗೋವಾ ಸೇರಿಸ್ಕೊಂಡ್ವಿ, ಪಾಂಡಿಚೇರಿ ಸೇರಿಸ್ಕೊಂಡ್ವಿ, ಅವಾಗ ಅಲ್ಲಿನ ಜನರಿಗೆ ನಾವು ಭಾರತದ ಪೌರತ್ವ ಕೊಡ್ತೇವೆ. ಹೀಗೆ ಭಾರತದ ಪೌರತ್ವನ ಪಡಿಬಹುದು. ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಕೆಳಗಿನ ಯಾವುದರಿಂದ ಪಡಿಬಹುದು ಅಂತ 5 ಹೆಸರು ಜ್ಞಾಪಕ ಇಟ್ಕೋಬೇಕು. ಇನ್ ಕಳ್ಕೋಬಹುದು ಹೆಂಗೆ ಅಂದ್ರೆ ತೆಗ್ಸೋದ್ ಹೆಂಗೆ ಅಂದ್ರೆ ಒಂದು ಬರೀ ತೆಗ್ಸೋದು ರಿನ್ಯೂನಿಯೇಷನ್ ಅಂತ ಕರಿತೀವಿ. ಅಂದ್ರೆ ವಿದೇಶಿ ಪೌರತ್ವ ಪಡೆದ ಭಾರತೀಯ ಒಬ್ಬ ಒಂದು ಅರ್ಜಿ ಸಲ್ಲಿಸಿ ತ್ಯಜಿಸಬಹುದು, ಅಥವಾ ಅವನೇನೋ ಸ್ವಇಚ್ಛೆಯಿಂದ ಭಾರತದ ಬೇರೆ ದೇಶದ ಪೌರತ್ವ ಪಡೆದ್ರೆ ಸ್ವೀಕರಿಸಿದ್ರೆ ಅವನು ಆಟೋಮೆಟಿಕ್ ಆಗಿ ರದ್ದಾಗುತ್ತೆ. ಓಕೆ. ಇನ್ನು ಕಸಿದುಕೊಳ್ಳಬೇಕು ಡಿಪ್ರಿವೇಶನ್ ಅಂದ್ರೆ ಈಗ ನಾವು ಯಾರಿಗೋ ಪೌರತ್ವ ಕೊಟ್ಟಿರ್ತೀವಿ, ಅವ್ನ್ ಹೊರಗಡೆ ಒಂದೇ ಬಂದಿರೋವನಿಗೆ ನೆಲೆಸಿರ್ತಾನೆ, ರಿಜಿಸ್ಟ್ರೇಷನ್ ಮುಖಾಂತರ ತಗೊಂಡಿರ್ತಾನೆ, ಅವ್ನು ಸುಳ್ಳು ವಂಚನೆ ನಮ್ಮ ಭಾರತ ದೇಶಕ್ಕೆ ವಿರುದ್ಧವಾಗಿ ಏನಾರು ಮಾಡ್ತಾ ಇದ್ರೆ ಅಂತವ್ರ ಹತ್ರ ಕೂಡ ಪೌರತ್ವನ ಕಸಿಕೊಟ್ಟಿದ್ವಿ. ಈ ರೀತಿ 3 ರೀತಿ ಇದೆ ಸ್ನೇಹಿತರೆ. ಇದಿಷ್ಟು ತಿಳ್ಕೊಂಡ್ರೆ ದಟ್ಸ್ ಮೋರ್ ದನ್ ಎನಫ್ ಪೌರತ್ವದ ಅಡಿಯಲ್ಲಿ. ಓಕೆ. ಸೊ ಇನ್ನು ನೆಕ್ಸ್ಟ್ ಎವರ್ ಗ್ರೀನ್ ಚಾಪ್ಟರ್ ಅಂದ್ರೆ ಮೂಲಭೂತ ಹಕ್ಕುಗಳು. ಓಕೆ, ಮೂಲಭೂತ ಹಕ್ಕುಗಳು 12ರಿಂದ 35ನೇ ವಿಧಿ. ಸೊ ಮೂಲಭೂತ ಹಕ್ಕುಗಳನ್ನ ಓದೋ ರೀತಿ ಬೇರೆ ಇದೆ, ತುಂಬಾ ದೊಡ್ಡ ಚಾಪ್ಟರ್ ಇದು. ಅದಕ್ಕೆ ನಾನು ಇದನ್ನ ಡಿವೈಡ್ ಮಾಡಿ 3ರಿಂದ 4 ಪಾರ್ಟ್ಗಳು ಮಾಡಿ ವಿಡಿಯೋ ಮಾಡಿದೀವಿ ಕೂಡ. ಸೊ ಇವತ್ತು ಸ್ವಲ್ಪ ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಸ್ ಮಾಡ್ತಾ ಹೋಗೋಣ, ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ ಅಂತ. ಓಕೆ, ಇದು 3ನೇ ಭಾಗದ ಇರೋದು. 12ರಿಂದ 35ನೇ ವಿಧಿಗಳಿದೆ. ಇದನ್ನ ಅಮೆರಿಕ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿದ್ವಿ. ಫೈನ್ ಸರ್. ಓಕೆ, ಇದು ಗೊತ್ತಿದೆ. ನೆಕ್ಸ್ಟ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿದ್ರು, JB ಕೃಪಲ್ ನೋಡಿದ್ರ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮಗ್ನ ಕಾರ್ಟಾ ಅಂತ ಕರಿತೀವಿ, 3ನೇ ಭಾಗದಲ್ಲಿ ಇರತಕ್ಕಂಥದ್ದು ಮಗ್ನ ಕಾರ್ಟಾ ಅಂತಾನೆ ಕರಿತೀವಿ. ಇದನ್ನ ಬಿಲ್ ಆಫ್ ರೈಟ್ಸ್, ಅಮೆರಿಕದಿಂದ ಬಿಲ್ ಆಫ್ ರೈಟ್ಸ್ ನ ತಗೊಂಡಿದೀವಿ. ಮತ್ತೆ ಫ್ರಾನ್ಸ್ ನಾಗರಿಕ ಹಕ್ಕುಗಳು, ಬಿಲ್ ಆಫ್ ರೈಟ್ಸ್ ಮತ್ತೆ ಆ ವಿಶ್ವಸಂಸ್ಥೆ ಹಕ್ಕುಗಳ ಘೋಷಣೆಗೆ ಅನುಗುಣವಾಗಿ ನಮ್ಮ ಮೂಲಭೂತ ಹಕ್ಕುಗಳು ಇವೆ. ಓಕೆ, ಇದು ಬುಲೆಟಿನ್ಸ್ ಪಾಯಿಂಟ್ಸ್. ಮೂಲಭೂತ ಹಕ್ಕುಗಳಲ್ಲಿ ನೋಡೋದಾದ್ರೆ ನಮ್ಗೆ 14ರಿಂದ 32 ಇಂಪಾರ್ಟೆಂಟ್ ಆಗುತ್ತೆ. 14ರಿಂದ 18 ಸಮಾನತೆ ಹಕ್ಕುಗಳು ಮಾತಾಡುತ್ತೆ. 19ರಿಂದ 22 ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಮಾತಾಡುತ್ತೆ. ಟ್ರಿಕ್ಸ್ ಕೂಡ ಹೇಳಿದೆ ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂತ. ಓಕೆ, ಇಲ್ಲಿ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ, ಜಸ್ಟ್ ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಸ್ ಮಾಡೋಣ. ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24 ಮಾತಾಡುತ್ತೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28 ಮಾತಾಡುತ್ತೆ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30ವರೆಗೆ ಮಾತಾಡುತ್ತೆ. ಸಂವಿಧಾತ್ಮಕ ಪೌರರ ಹಕ್ಕು 32. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಸರ್ ಇಲ್ಲಿ 12 ಬಿಟ್ಬಿಟ್ರಲ್ಲ, ಹೌದು ಇಲ್ಲಿ 12ರಿಂದ 35 ಅಂತಿದ್ರ, ಇಲ್ಲಿ 12, 13 ಇಲ್ವಲ್ಲ ಸರ್? 12, 13 ಏನ್ ಹೇಳ್ತೇವೆ ಗೊತ್ತಾ? 12 ಮೂಲ ನಮ್ಮ ರಾಜ್ಯ ಸ್ಟೇಟ್ ಅಂದ್ರೆ ಏನು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡುತ್ತೆ ಅಷ್ಟೇ ಅದು. ನೋಡಿ, ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನಾವು ಒಂದ್ ಅರ್ಥ ತಗೋತೀವಿ. DPSP ಅಂದ್ರೆ ರಾಜ್ಯ ನಿರ್ದೇಶನ ಸ್ಟೇಟ್ ಅಂದ್ರೆ ಏನು ಅಂತ ಒಂದ್ ಅರ್ಥ ತಗೋತೀವಿ. ಇಲ್ಲಿ ಸ್ಟೇಟ್ ಅಂದ್ರೆ ಏನು? ಭಾರತ ಸರ್ಕಾರ ಮತ್ತು ಸಂಸತ್ತು, ರಾಜ್ಯ ಸರ್ಕಾರ ಮತ್ತು ಶಾಸಕಾಂಗ, ಎಲ್ಲ ಸ್ಥಳೀಯ ಅಧಿಕಾರಿಗಳು ಸ್ಟೇಟ್ ಅಡಿಯಲ್ಲಿ ಬರ್ತಾರೆ. ರಾಜ್ಯ ಅಂತಕ್ಕಂಥದ್ನ ಅಂದ್ರೆ ವಿವರಣೆ ನೀಡ್ತಕ್ಕಂಥದ್ದು. ಇನ್ನು 13ನೇ ವಿಧಿ ಕಾನೂನು ಅಸಂಗತತೆ ಅಂದ್ರೆ ಮೂಲಭೂತ ಹಕ್ಕಿಗಿಂತ ಬೇರೆ ಯಾವುದು ದೊಡ್ಡದಲ್ಲ, ಎಲ್ಲಾ ಮೂಲಭೂತ ಹಕ್ಕುಗಳಿಗೆ ಅಡಿಲೇ ಬರಬೇಕು. ಬೇರೆ ಒಂದು ಕಾನೂನುಗಳು ಸರಿ ಅಂದ್ರೆ ಅದು ಮೂಲಭೂತ ಹಕ್ಕಿಗಿಂತ ಜಾಸ್ತಿ ಇದೆ ಅಂತ ಅದನ್ನ ನಾವು ಮಾಡಕ್ಕಾಗಲ್ಲ. ಮೇಲ್ ಬರೋದು ಮೂಲಭೂತ ಹಕ್ಕು ಅಂದ್ರೆ ಇದೊಂದು ಗುರಾಣಿ ಇದ್ದಂಗೆ. ಓಕೆ, ಯಾವುದೇ ನೀವು ಸುಗ್ರೀವಾಜ್ಞೆ ಮಾಡಿ ಯಾವುದೇ ತಗೊಬನ್ನಿ, ಮೂಲಭೂತ ಹಕ್ಕೆ ಹೈಯೆಸ್ಟ್ ಅಂತ ಹೇಳುತ್ತೆ. ಓಕೆ, ಇನ್ನು 14ರಿಂದ ನಾವು ನೋಡೋದಾದ್ರೆ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಇದು. ಒಂದಷ್ಟು ವಿದೇಶಕ್ಕೆ ಕೊಟ್ಟಿಲ್ಲ ಮೂಲಭೂತ ಹಕ್ಕು ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಮೂಲಭೂತ ಕರ್ತವ್ಯ ಮುಂದೆ ನೋಡ್ತೀವಿ. ಮೂಲಭೂತ ಕರ್ತವ್ಯ ವಿದೇಶರಿಗಿಲ್ಲ, ಕಂಪ್ಲೀಟ್ ಇಲ್ಲ, ಆದ್ರೆ ಮೂಲಭೂತ ಹಕ್ಕು ಕೊಟ್ಟಿದೀವಿ. ಒಂದಷ್ಟು ವಿದೇಶಿಗೆ ಯಾವ ಕೊಟ್ಟಿಲ್ಲ ಅನ್ನೋದು ನೋಡೋದಾದ್ರೆ 15ನೇ ವಿಧಿ ಧರ್ಮ ಜಾತಿ ಲಿಂಗಸ್ಥಳ, 15ನೇ ವಿಧಿಯಲ್ಲಿ ಬರ್ತಕ್ಕಂಥ ಕೊಟ್ಟಿಲ್ಲ. 16ನೇ ವಿಧಿಯಲ್ಲಿ ಉದ್ಯೋಗದಲ್ಲಿ ಸಮಾನಾವಕಾಶ ಕೊಟ್ಟಿಲ್ಲ ಯಾರಿಗೆ? ವಿದೇಶರಿಗೆ. 19ನೇ ವಿಧಿ ಬರ್ತಕ್ಕಂಥ ವಾಕ್ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅವ್ರಿಗೆ. ಸಿಂಪಲ್ ಸರ್, ಇದು ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂದ್ರೆ ಯಾವ ಹಕ್ಕುಗಳು ನಮ್ಮ ಪ್ರಮುಖವಾಗಿ ಜಾಬ್ ಆಗಿರ್ಬೋದು, ಭಾರತ ದೇಶದ ಬಗ್ಗೆ ಮಾತಾಡೋದಾಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಶೈಕ್ಷಣಿಕ ಸಂಸ್ಥೆ ಆಗಿದ್ದು, ಧರ್ಮ ಜಾತಿ ಲಿಂಗ ಸ್ಥಳದ ತಾರತಮ್ಯ ಇಲ್ಲದೆ ಇರೋದು, ಇದೆಲ್ಲ ವಿದೇಶರಿಗೆ ಕೊಟ್ಟಿಲ್ಲ. ಯಾವ್ದು ಕೊಟ್ಟಿದೀವಿ ಅಂದ್ರೆ ಅವರು ಮನುಷ್ಯತ್ವದ ಮೇಲೆ ಕೊಟ್ಟಿದೀವಿ. ಏನ್ ಮನುಷ್ಯತ್ವ? ಅಪರಾಧದಲ್ಲಿ ಶಿಕ್ಷೆ ಕೊಡೋದ್ರ ವಿರುದ್ಧ ನಮಗೂ ಸಮಾನತೆ ಅವ್ರಿಗೂ ಸಮಾನತೆ, ಅಂದ್ರೆ ಕಾನೂನು ಸಮಾನತೆಯಲ್ಲಿ ಎಲ್ಲರೂ ಸೇಮು. ಮತ್ತೆ ಜೀವಕ್ಕೆ ವೈಯಕ್ತಿಕ ಸ್ವಾತಂತ್ರ್ಯ ಅವ್ರಿಗೂ ಕೊಡ್ಬೇಕು, ಸ್ವಾತಂತ್ರ್ಯತೆ ಇರಬೇಕು. ಮತ್ತೆ ಶಿಕ್ಷಣ, ಯಾವ ವಿದೇಶಿಗ ಮಕ್ಕಳಾದ್ರೂ ಅವ್ರಿಗೆ ಮೂಲಭೂತ ಶಿಕ್ಷಣ ಕೊಡ್ಲೇಬೇಕು. ಶಿಕ್ಷಣ ಇಸ್ ವೆರಿ ಇಂಪಾರ್ಟೆಂಟ್. ಬಂಧನ ಮತ್ತು ಸೆರೆವಾಸ ವಿರುದ್ಧ ಅಂದ್ರೆ ಇಂಥದ್ದು ಬಗ್ಗೆ ಮಾತ್ರ. ಓಕೆ, ಇಂಥದ್ದು ಬಗ್ಗೆ ಮಾತ್ರ ನಾವು ಅವ್ರಿಗೆ ಕೊಟ್ಟಿಲ್ಲ. ಇಲ್ಲಿ ನಾವು ವಿಧಿಗಳಿದೆ, ನೋಡ್ಕೊಂಬಿಡಿ ಒಂದ್ಸಲ ಯಾವ ವಿಧಿಗಳು ಎಕ್ಸಾಮ್ ಅಲ್ಲಿ ಬಂದಿದೆ. ಇದು ವಿದೇಶಿಗರಿಗೆ ಕೊಟ್ಟಿಲ್ಲ, ಕೊಟ್ಟಿದೀವಿ. ಇಲ್ಲಿ ಇರ್ತಕ್ಕಂಥದ್ದು ಕೊಟ್ಟಿದೀವಿ.
ಇಲ್ಲಿರ್ತಕ್ಕಂಥದ್ದು ಕೊಟ್ಟಿಲ್ಲ. ಹೆಂಗ್ ನೆನ್ಪು ಇಟ್ಕೊಳ್ಳೋದು? ಸಿಂಪಲ್ ಸರ್. 15, 16, 19, 29, 30 ಇಷ್ಟೇ. ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಆಯ್ತು. 15, 16, 19, 29, 30 ಇದಿಷ್ಟು ವಿದೇಶಿಯರಿಗೆ ಕೊಟ್ಟಿಲ್ಲ. ಸಿಂಪಲ್. ಇನ್ ಮಿಕ್ಕಿದೆಲ್ಲ ಕೊಟ್ಟಿದೀವಿ ಅಷ್ಟೇ. ನೆಕ್ಸ್ಟ್ ಬನ್ನಿ. ಈಗ 14ರಿಂದ ನಾವು ನೋಡೋದಾರೆ ಸರ್. 14 ಸಮಾನತೆ ಬಗ್ಗೆ ಮಾತಾಡುತ್ತೆ. ಸಮಾನತೆ ಅಂದ್ರೆ 14ರಿಂದ 18. 14ನೇ ವಿಧಿ ಹೇಳುತ್ತೆ ಕಾನೂನು ಮುಂದೆ ಎಲ್ಲ ಸಮಾನರು. ಹೌದು ಸರ್, ಕಾನೂನು ಮುಂದೆ ಎಲ್ಲ ಸಮಾನರಾಗಿರ್ಲೇಬೇಕು. ಅಥವಾ ಯಾವ್ದೇ ಜಾತಿ, ಧರ್ಮ, ಓಕೆ, ಈ ಬೇಸಿಸ್ ಮೇಲೆ ನಾವು ಏನೋ ಅವ್ರಿಗೆ ಡಿಫ್ರೆನ್ಸಿಯೇಷನ್ ಮಾಡಕ್ಕಾಗಲ್ಲ. ಓಕೆ, ಎಸ್, ದಿಸ್ ಇಸ್ ರೈಟ್. ಕಾನೂನು ಮುಂದೆ ಎಲ್ಲ ಸಮಾನರಾಗಿರ್ಬೇಕು, ಯಾರು ದೊಡ್ಡವರ ಚಿಕ್ಕರಲ್ಲ ಅನ್ನೋದು ಹೇಳುತ್ತೆ. 15ನೇ ವಿಧಿ ಏನ್ ಹೇಳುತ್ತೆ? ಸಾರ್ವಜನಿಕ ಸ್ಥಳಗಳಲ್ಲಿ ತಾರತಮ್ಯ. ನೋಡಿ, ಇದೆಲ್ಲ ಸಮಾನತೆ ಬಗ್ಗೆ ಮಾತಾಡೋದು. ಆದ್ರೆ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಸರ್. 14 ನಾನು ಹೇಳ್ತೇನಲ್ಲ, ಅದಕ್ಕೆ ಒಂದೊಂದನ್ನೇ ನಾನು ಸಪರೇಟ್ ಆಗಿ ಬರೆದಿರೋದು. ಇಲ್ಲ ಅಂದ್ರೆ ನಾನು ಹಾಗೆ ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಒಟ್ಟಿಗೆ ಅದ್ರದ ಇನ್ ಡೆಪ್ತ್ ಡಿಸ್ಕಸ್ ಮಾಡಬಹುದಾಗಿತ್ತು. ಓಕೆ, 15ನೇದು ಸಾರ್ವಜನಿಕ ಸ್ಥಳದಲ್ಲಿ ತಾರತಮ್ಯ ಮಾಡಂಗಿಲ್ಲ ಅಂತ ಹೇಳುತ್ತೆ. 16ನೇದು ಸರ್ಕಾರಿ ಹುದ್ದೆಗಳಲ್ಲಿ ಸಮಾನತೆಗೆ ಅವಕಾಶ. ಹೌದು, ಇದರಲ್ಲಿ ಒಂದು ನೀವು ಇಂಪಾರ್ಟೆಂಟ್ ಗಮನಿಸಬೇಕು. 15ರಲ್ಲಿ ಸಬ್ ಕ್ಲಾಸ್ ಬರುತ್ತೆ. ಸಬ್ ಕ್ಲಾಸ್ 1 ಬರುತ್ತೆ, ಸಬ್ ಕ್ಲಾಸ್ 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ. ಇದನ್ನ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಇಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ತಾರತಮ್ಯ ಇಲ್ಲ. ಯಾವುದು? 15ರಲ್ಲಿ. ಆದ್ರೆ ಇಲ್ಲಿ ವಿದೇಶಿಯರಿಗೆ ಇದು ಕೊಟ್ಟಿಲ್ಲ. ಇದೊಂದು ಡಿಸ್ಕ್ರಿಮಿನೇಷನ್ ಅಲ್ವಾ? ಬಟ್ ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳಿದೀನಿ ಯಾವ್ದಾವ್ದು ಏನೇನು ಅಂತ. ಇನ್ನು 2ನೇದು ಸಬ್ ಕ್ಲಾಸ್ 2 ಬಂದ್ ಏನ್ ಹೇಳುತ್ತೆ? ಇಲ್ಲಿ ಧರ್ಮ, ಜಾತಿ, ಲಿಂಗ, ವಾಸಸ್ಥಳ ಇದ್ರ ಮೇಲೆ ತಾರತಮ್ಯ ತೋರಿಸಬಹುದಾಗಿದೆ. ಆದ್ರೆ ಇದು ವಿದೇಶಿಯರಿಗೆ ನೀಡಲಾಗಿದೆ. 16ನೇದು ವಿದೇಶಿಯರಿಗೆ ನೀಡಲಾಗಿದೆ. ಅಂದ್ರೆ 15ರಲ್ಲಿ ಕ್ಲಾಸ್ 1 ಒಂದ್ ಹೇಳಿದ್ರೆ ಕ್ಲಾಸ್ 2 ಇನ್ನೊಂದು ಹೇಳುತ್ತೆ. ಕ್ಲಾಸ್ 2 ಹೇಳುತ್ತೆ ಸಾರ್ವಜನಿಕ ಸ್ಥಳಗಳಿಗೆ ತಾರತಮ್ಯ ಮಾಡಬಾರ್ದು ಅಂತ, ನಿಷೇಧ ಅಂತ ಅಲ್ವಾ? ಆದ್ರೆ ಇಲ್ಲಿ ವಿದೇಶಿಯರಿಗೆ ನಿಷೇಧ ಮಾಡ್ತೀವಲ್ಲ, ಅದನ್ನ ಮಾಡಬಹುದು ಅಂತ ಕ್ಲಾಸ್ 2 ಹೇಳುತ್ತೆ. ಅದನ್ನ ನಾನು ಸ್ಟಾರ್ಟಿಂಗ್ ನಾನು ನಿಮ್ಗೆ ಮೊದಲೇ ಕೊಟ್ಟಿದ್ದೆ. ಹಾಗಾಗಿ ಇಲ್ಲಿ ಡೀಟೇಲ್ ಡಿಸ್ಕಸ್ ಮಾಡೋದು ಬೇಡ ಅಂತ ಹೇಳಿದ್ದು. 16ನೇ ವಿಧಿ ಸರ್ಕಾರ ಹುದ್ದೆಗಳಿಗೆ ಸಮಾನ ಅವಕಾಶ ಇರಬೇಕು. ಹೌದು ಸರ್, ಸಮಾನ ಅವಕಾಶ ಇರಬೇಕು. ಆದ್ರೂ ಕೂಡ ಡಿಫ್ರೆನ್ಸಿಯೇಷನ್ ಮಾಡ್ತೀವಿ. ಆದ್ರೆ ಡಿಫ್ರೆನ್ಸಿಯೇಷನ್ ಅಂದ್ರೆ ರಿಸರ್ವೇಶನ್ ಕೊಡ್ತೀವಿ. ರಿಸರ್ವೇಶನ್ ಅಂತಕ್ಕಂಥದ್ದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಈಗ ನಾನು ಹೇಳಿದೆ ಇಲ್ಲಿ ಕ್ಲಾಸ್ 3 ಇದೆ, ಕ್ಲಾಸ್ 4 ಇದೆ 15ರಲ್ಲಿ ಅಂತ. ಅಂದ್ರೆ ಈಗ 15ನೇದು ವಿಧಿ ನಮ್ಗೆ ಹೆಚ್ಚು ಕಮ್ಮಿ ಸರ್ ಶಿಕ್ಷಣ ಬಗ್ಗೆ ರಿಸರ್ವೇಶನ್ ಕೊಡುತ್ತೆ. ಅಂದ್ರೆ ಇಲ್ಲಿ ಏನು ಕೊಡುತ್ತೆ ಅಂದ್ರೆ ಅದನ್ನ ತಾರತಮ್ಯ ಅನ್ಕೊಳ್ಳಂಗಿಲ್ಲ. ತಾರತಮ್ಯ ಯಾವಾಗ ಅನ್ಕೋತೀವಿ ಅಂದ್ರೆ ಎ ಅಂತಕ್ಕಂಥವನು ಬಿ ಅಂತಕ್ಕಂಥವನು ಈಕ್ವಲ್ ಆಗಿದ್ದಾಗ ಇಲ್ಲಿ ರಿಸರ್ವೇಶನ್ ಕೊಡೋ ತಾರತಮ್ಯ. ಎ ಅಂತಕ್ಕಂಥದ್ದಂದ್ರೆ SC ST ಬೇರೆ ಕ್ಯಾಟ್ ಬಿ ಇಲ್ಲಿದ್ದಾನೆ, ಇವನ್ ರಿಸರ್ವೇಶನ್ ಕೊಟ್ಟು ನಾನು ಇಲ್ಲಿಗೆ ತರ್ತಾ ಇದ್ದೀನಿ, ಆಮೇಲೆ ಕೊಡಲ್ಲ ಅಂತ. ಇದನ್ನ ತಾರತಮ್ಯ ಅನ್ನಂಗಿಲ್ಲ. ಡಿಫ್ರೆನ್ಸಿಯೇಷನ್ ಟು ಬ್ರಿಂಗ್ ಹಿಮ್ ಟು ಈಕ್ವಲ್ ಟು ಎ ಅಂತ. ಅರ್ಥ ಆಯ್ತಲ್ಲ? ಇದು ಈ ಕ್ಲಾಸ್ ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಈಗ 16ನೇ ನೋಡಿ, ಸರ್ಕಾರ ಹುದ್ದೆಗೆ ಸಮಾನ ಅವಕಾಶ, ಆದ್ರೂ ರಿಸರ್ವೇಶನ್ ಕೊಡ್ತೀವಿ. 16 ನಾವು ವಿಧಿಯ ಅಡಿಯಲ್ಲಿ ಕ್ಲಾಸ್ 1, 2, 3, 4 ಅಂತ ಬರುತ್ತೆ. ಕ್ಲಾಸ್ 1 ಇದೆಯಲ್ಲ, ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ 16ನೇ ವಿಧಿ ಸಮಾನ ಅವಕಾಶ ಇಲ್ಲ. ಕ್ಲಾಸ್ 2 ಅಲ್ಲಿ ಸಂಸತ್ತು ಬೇಕಾದ್ರೆ ವಾಸಸ್ಥಳದ ಒಂದು ಕೊಟ್ಟು ಸಮಾನ ಏನ್ ಮಾಡ್ಬೋದು ಅವ್ರಿಗೆ, ವಾಸಸ್ಥಳ ಅವ್ರು ಹಿಂದುಳಿದ ವಾಸಸ್ಥಳ ಈಗ ಆಂಧ್ರ ಪ್ರದೇಶದಲ್ಲಿ ಮಾಡಿಲ್ವಾ ಅಂತವ್ರನ್ನ ಕೊಟ್ಟು ರಿಸರ್ವೇಶನ್ ಕೊಡ್ಬೋದು. ಕ್ಲಾಸ್ 3 16ನೇ ಕ್ಲಾಸ್ 3 ಏನ್ ಮಾಡ್ಬೋದು? ಹಿಂದುಳಿದ ವರ್ಗಗಳಿಗೆ ಸಂಸತ್ತಿನ ಮೀಸಲಾತಿ ಕೊಡಬಹುದು. ಕ್ಲಾಸ್ 4 ಅಲ್ಲಿ ಏನ್ ಮಾಡ್ಬೋದು? ಆರ್ಥಿಕ ಸಾಮಾಜಿಕ ಹಿಂದುಳಿದ ವರ್ಗಗಳಿಗೆ ರಾಜ್ಯದಲ್ಲಿ ಮೀಸಲಾತಿ ಕೊಡಬಹುದು ಅಲ್ವಾ? ಹಿಂಗೆ ತಾನೇ ಮಾಡಿದ್ದು. ಇದರಲ್ಲಿ ಕ್ಲಾಸ್ 4 ಸೇರಿಸ್ಬಿಟ್ಟು ಏನ್ ಮಾಡಿದ್ದಾರೆ? EWS ನ ಸೇರಿಸಿರೋದು ಇದಕ್ಕೆ ತಿದ್ದುಪಡಿ ತಂದು ಏನ್ ಮಾಡಿದ್ರೆ ಕ್ಲಾಸ್ 3 ಕ್ಲಾಸ್ 4 ಸೇರಿಸಿ 15 ಮತ್ತೆ 16ರಲ್ಲಿ ಏನ್ ಮಾಡಿದ್ರೆ ಶೈಕ್ಷಣಿಕ ಸಂಸ್ಥೆ 16ನೇದು ಹುದ್ದೆಗಳಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ 17ನೇದು ಬಂದ್ರೆ ಅಸ್ಪೃಶ್ಯತೆ. ಯಾರು ಅಸ್ಪೃಶ್ಯರು, ಅವರು ಮಹಿಳಾ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಬೇರೆ ಬೇರೆ ಜಾತಿ ಆಗಿರ್ಬೋದು, ಅಸ್ಪೃಶ್ಯತೆ ನಾವು ಮಾಡಂಗಿಲ್ಲ, ಶಿಕ್ಷಾರ್ಹ ಅಪರಾಧ. ಅದಕ್ಕೊಂದಷ್ಟು ನಾವೇನ್ ಮಾಡಿದೀವಿ? ನಾಗರಿಕ ಸಂರಕ್ಷಣಾ ಕಾಯ್ದೆಗಳು ಅಂತ ತಂದಿದೀವಿ 1979 ಅಲ್ಲಿ ಸಂರಕ್ಷಣೆ ಕೊಡಕ್ಕೆ. ಅಸ್ಪೃಶ್ಯತಾ ನಿರ್ಮೂಲನಾ ಕಾಯ್ದೆ ತಂದಿದೀವಿ 1989 ಅಲ್ವಾ? ಹಾಗಾಗಿ ಇನ್ನು 18ನೇದು ಬಂದ್ರೆ ಸರ್, 18ನೇದು ಬಿರುದುಗಳ ರದ್ದತಿ. ಫಸ್ಟ್ ಇದನ್ನ ಬಿರುದುಗಳನ್ನ ಯಾಕೆ ಕೊಡಬಾರ್ದು? ಡಿಫ್ರೆನ್ಸಿಯೇಷನ್ ಆಗುತ್ತೆ ಅಂತ ಅಲ್ವಾ? ಆದ್ರೆ ಕೊಟ್ರು, ಅದನ್ನ ರದ್ದು ಮಾಡಿದ್ರು, ಪುನಃ ವಾಪಸ್ ತರ್ತಾರೆ. ಅಂದ್ರೆ ಈಗ ನಾವು ಪದ್ಮಭೂಷಣ, ಪದ್ಮಶ್ರೀ ಅಥವಾ ಪದ್ಮ ಅವಾರ್ಡ್ಸ್ ಅಂತ ಏನ್ ಕರಿತೀವಲ್ಲ, ಇದನ್ನೆಲ್ಲ ನಾವು ಡಿಫ್ರೆನ್ಸಿಯೇಷನ್ ಅನ್ಕೋಬಾರ್ದು ಅಂತ. ಸೊ ಹಾಗೆ ಇದನ್ನ 18ನೇ ಕ್ಲಾಸ್ ಅಲ್ಲಿ ಅಂದ್ರೆ 18ನೇ ವಿಧಿಯಲ್ಲಿ ಹೇಳಿದ್ದಾರೆ. ಅಂದ್ರೆ ಇದು ಪ್ರಶಸ್ತಿಗಳ ಹೊರತು ಬಿರುದುಗಳಲ್ಲ ಅಂತ. ಇದು ಜಸ್ಟ್ ಪ್ರಶಸ್ತಿ, ಬಿರುದುಗಳಲ್ಲ ಇದು. ಪದ್ಮ ಅವಾರ್ಡ್ಸ್ ಆಗಿರ್ಬೋದು, ಭಾರತ ರತ್ನ ಆಗಿರ್ಬೋದು, ಇದು ಪ್ರಶಸ್ತಿಗಳಷ್ಟೇ, ಬಿರುದುಗಳಲ್ಲ. ಬಿರುದು ಅಂದ್ರೆ ರಾವ್ ಬಹದ್ದೂರ್ ಅಲ್ವಾ? ಈ ತರ ಇತ್ತಲ್ಲ, ಅದನ್ನೆಲ್ಲ ತೆಗ್ದಾಕ್ಬೇಕು ಅಂತ.
ಇದು 18ನೇ ವಿಧಿ ಹೇಳ್ತಕ್ಕಂಥ, ಅಂದ್ರೆ ಈಕ್ವಲ್ ರೈಟ್ಸ್ ಕೊಡಬೇಕು ಅಂತ. ಇನ್ನು ಸ್ವತಂತ್ರದ ಹಕ್ಕಕ್ಕೆ ಬಂದ್ರೆ 19ರಿಂದ 22 ಇದೆ. 19 ತುಂಬಾ ಫೇಮಸ್. 19 ಅಡಿ 6 ಇದೆ, ಅದ್ರಲ್ಲಿ ಆಸ್ತಿನ ನಾವು ಹೊಂದುವ ಸ್ವಾತಂತ್ರ್ಯ ರದ್ದು ಮಾಡಿದ್ದೀವಿ. ಇನ್ನು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಹೌದು, ಎಲ್ಲರಿಗೂ ಮಾತಾಡ್ತಕ್ಕಂಥ ಸ್ವಾತಂತ್ರ್ಯ ಇದೆ, ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂಥ ಸ್ವಾತಂತ್ರ್ಯ ಇದೆ. ಶಾಂತಿಯುತ ಸಭೆ ಸೇರ್ಬೋದು, ಹೌದು, ಇಲ್ಲೂ ಕೂಡ ಡಿಫ್ರೆನ್ಸಿಯೇಷನ್ ಇದೆ. ಶಾಂತಿಯುತ ಸಭೆ ಸೇರ್ಬೋದು, ಹಂಗಂತ ಇದಕ್ಕೆ ಪರ್ಮಿಷನ್ ಬೇಕು. ಯಾಕಂದ್ರೆ ನೀವು ಸಭೆ ಸೇರೋದ್ರಿಂದ ಸಾರ್ವಜನಿಕ ಧಕ್ಕೆ ಆಗತ್ತೆ ಅಂತಿದ್ರೆ ಅವಾಗ ಇದನ್ನ ವಿರುದ್ಧ ಏನ್ ಮಾಡ್ಬೋದು, ನೆಗೆಟಿವ್ ಅಂದ್ರೆ ಇದನ್ನ ತೆಗ್ದಾಕ್ಬೋದು ಅಂದ್ರೆ ಇದನ್ನ ವಿರುದ್ಧ ಏನ್ ಮಾಡ್ಬೋದು, ಸರ್ಕಾರ ಮತ್ತೆ ಎಮರ್ಜೆನ್ಸಿ ಟೈಮ್ ಅಲ್ಲೋ ಅಥವಾ ಬೇರೆ 144 ಸೆಕ್ಷನ್ ಟೈಮ್ ಅಲ್ಲೋ ಇದನ್ನ ನಲಿಫೈ ಮಾಡ್ಬೋದು. ಓಕೆ, ಆ ಟೈಮಲ್ಲಿ ಮಾತ್ರ. ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ಭಾರತದಿಂದ ಸಂಚರಿಸುವ ಸ್ವಾತಂತ್ರ್ಯ, ಇದೆಲ್ಲ ನಮ್ಮ 19ನೇ ವಿಧಿಯಲ್ಲಿ ಬರುತ್ತೆ. ಇನ್ನು 20ನೇ ವಿಧಿಗೆ ಬಂದ್ರೆ ಸರ್, ಅಪರಾಧ ಮಾಡಿದ ಸಮಯದಲ್ಲಿ ಅಪರಾಧ ರಕ್ಷಣೆ ವಿರುದ್ಧ ಹಕ್ಕು. 20ನೇ ವಿಧಿ ಕೂಡ ತುಂಬಾ ಚೆನ್ನಾಗಿದೆ. 20ನೇ ವಿಧಿಲಿ ಸ್ನೇಹಿತರೆ ಏನಾಗುತ್ತೆ ಅಂದ್ರೆ ಇಲ್ಲಿ 2 ರೀತಿ ಬರುತ್ತೆ ಸರ್. ಓಕೆ, 20ನೇ ವಿಧಿ ಒಂದು ಏನಂತ ಹೇಳ್ಬೋದು, 20ನೇ ವಿಧಿ ಅಡಿ ಈಗ ಇದನ್ನ ಅಪರಾಧ ಮಾಡಿದ ಸಮಯದಲ್ಲಿ ಅಪರಾಧಿ ಮಾಡಿದ ಸಮಯದಲ್ಲಿ ಅಪರಾಧಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು. ಇಲ್ಲಿ ರಕ್ಷಣೆ ಅಂದ್ರೆ ಪ್ಯುನಿಟಿವ್ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಬರುತ್ತೆ. ಪ್ರಿವೆಂಟಿವ್ ಡಿಟೆನ್ಷನ್ ಅಂದ್ರೆ ಮೊದ್ಲೇ ಅವನ್ನ ಅರೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು, ಅದಕ್ಕೆ ಯಾವುದೇ ಆದ ಇದಿಲ್ಲ. ಓಕೆ, ಅದಕ್ಕೆ ಯಾವುದೇ ಆದ ಇದಿಲ್ಲ. ಅದು ನಮ್ಗೆ 22ನೇ ವಿಧಿ ಅನ್ಕೋತೇನೆ. ಅಕ್ರಮ ಬಂಧನ ಇದ್ರಲ್ಲಿ ಬರೋದು, ಸಾರಿ ಇದ್ರಲ್ಲ, ಇದ್ರಲ್ಲಿ ಬರೋದು. ಅಪರಾಧ ಮಾಡಿದ ಸಮಯದಲ್ಲಿ ಅಪರಾಧಿಯ ರಕ್ಷಣೆ ಹಕ್ಕು ಅಂದ್ರೆ ಅವ್ನಿಗೆ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ಕೈಗೆ ಕೋಳ ತೊಡಸ್ಬಾರ್ದು, ಈ ತರದ್ದು ಇದರಲ್ಲಿ ಬರ್ತಕ್ಕಂಥದ್ದು. 21ನೇ ವಿಧಿ ಇದೆಯಲ್ಲ, ಇದು ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು. ಅಂದ್ರೆ ಜೀವಿಸುವ ಅಂತಂದ್ರೆ ಈಗ ಜೀವನ ಅಂದ ತಕ್ಷಣ ಸುಮ್ನೆ ಜೀವನ ಅದಲ್ಲ, ಘನತೆಯಿಂದ ಜೀವನ ಮಾಡ್ಬೇಕು. ಅದಕ್ಕೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿದೆಯಲ್ಲ, ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಘನತೆಯಿಂದ ನೀನ್ ಜೀವನ ಮಾಡ್ಬೇಕು ಅನ್ನೋದು 21 ಹೇಳುತ್ತೆ. ಇಲ್ಲಿ 21 ನಾವು ತಿದ್ದುಪಡಿ ಮಾಡ್ತೀವಿ. 86ನೇ ತಿದ್ದುಪಡಿ ಮುಖಾಂತರ ಶಿಕ್ಷಣದ ಹಕ್ಕನ್ನು ಸೇರಿಸ್ತೀವಿ ಮೂಲಭೂತ ಹಕ್ಕಕ್ಕೆ 6ರಿಂದ 14ನೇ ವರ್ಷ. ಓಕೆ, ಇನ್ನು 22ನೇ ವಿಧಿ ಅಕ್ರಮ ಬಂಧನದ ಸೆರೆವಾಸದ ಹಕ್ಕು. ಏನ್ ಹೇಳುತ್ತೆ ಅಕ್ರಮ ಬಂಧನದ ಸೆರೆವಾಸದ ಹಕ್ಕು ಅಂದ್ರೆ ಯಾವುದೇ ಕಾರಣ ತಿಳಿಸದೆ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರಿತೀವಿ. ಪ್ರಿವೆಂಟಿವ್ ಡಿಟೆನ್ಷನ್ ಅಂತಂದ್ರೆ ಮುನ್ನೆಚ್ಚರಿಕಾ ಬಂಧನ ಅಂತ ಕರಿತೀವಿ. ಮುನ್ನೆಚ್ಚರಿಕೆ ಬಂಧನ ಅಂದ್ರೆ ನಮ್ಗೆ ಯಾವ್ದೋ ಇನ್ಫಾರ್ಮೇಶನ್ ಪ್ರಕಾರ ಅವನು ಕೊಲೆ ಮಾಡ್ಬೋದು, ಅವನು ನಮ್ಮ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡ್ಬೋದು, ಅವಾಗ ಅವ್ನಿಗೆ ಯಾವ್ದೇ ಬೇಲ್ ಕೊಡ್ತಕ್ಕಂಥದ್ದು ಸಡನ್ ಆಗಿ ಸಿಗಲ್ಲ ಅದು. ಓಕೆ, ಸೊ ಅದನ್ನ ಪ್ರಿವೆಂಟಿವ್ ಡಿಟೆನ್ಷನ್, ಮುನ್ನೆಚ್ಚರಿಕೆ ಬಂಧನ. ಇನ್ನು ಪ್ಯುನಿಟಿವ್ ಡಿಟೆನ್ಷನ್ ಅಂತ ಕೂಡ ಇದೆ. ಅಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಫೈನ್, ಅದು ಬಿಟ್ರೆ ಪ್ಯುನಿಟಿವ್ ಡಿಟೆನ್ಷನ್ ಅಂದ್ರೆ ಮೊದ್ಲೇ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಅವಾಗ ಬೇಕಾದ್ರೆ ಅವ್ರಿಗೆ ಆ ವಿರುದ್ಧ ನಾವು ಏನ್ ಮಾಡ್ಬೋದು, ಬೇಲ್ಗಾಗಿರ್ಬೋದು, ಮತ್ತೆ ನಾವು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸೋದು ಅದೆಲ್ಲ ಇರುತ್ತೆ. ನೆಕ್ಸ್ಟ್ ಬನ್ನಿ, ಶೋಷಣೆ ವಿರುದ್ಧ ರಕ್ಷಣೆ ಹಕ್ಕು. ಸರ್ ಇದನ್ನ ನಾನು ಡೀಟೇಲ್ ಆಗಿ ಹೇಳ್ತಾ ಇಲ್ಲ ಇಲ್ಲಿ, ಯಾಕೆ ಅಂತಂದ್ರೆ ಇದು ಮ್ಯಾರಥಾನ್ ವಿಡಿಯೋ, ನಾನು ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಸ್ ಮಾಡ್ತೀನಿ. ತುಂಬಾ ಡೀಟೇಲ್ ಆಗಿ ಬೇಕು ಅಂದ್ರೆ ನಾವು ಏನು ಚಾಪ್ಟರ್ ವೈಸ್ ಮಾಡಿದ್ವಿ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ ಸ್ನೇಹಿತರೆ. ಅದ್ರ ಲಿಂಕು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ. ಇನ್ನು ಶೋಷಣೆ ವಿರುದ್ಧ ಹಕ್ಕು, ಶೋಷಣೆ ಮಾಡಬಾರ್ದು, ಮಾನವನ ಅಕ್ರಮ ಮಾರಾಟ ಮಾಡಬಹುದು, ಅವನ್ನ ಏನ್ ಮಾಡ್ಬೋದು, ಜೀತ ಪದ್ಧತಿಗೆ ತಗೋಬಾರ್ದು, ಇದೆಲ್ಲ ಈ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇದಕ್ಕೆ ಕಾಯ್ದೆಗಳನ್ನು ಕೂಡ ನಾವು ಮಾಡಿದೀವಿ ಅವ್ರನ್ನ ಶಿಕ್ಷಿಸಕ್ಕೆ. ಇನ್ನು 24ನೇ ವಿಧಿ 14 ವರ್ಷದ ಮಕ್ಕಳನ್ನು ದುಡಿಯುವುದು ಅಪರಾಧ ಅಂತ ಹೇಳುತ್ತೆ. ಸೊ ಇದು 24ನೇ ವಿಧಿಯಲ್ಲಿ ಬರುತ್ತೆ. ಓಕೆ, 1986ರ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಕೂಡ ಅದಕ್ಕೋಸ್ಕರ ಜಾರಿ ಮಾಡಿದ್ದೀವಿ. ನೆಕ್ಸ್ಟ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28 ಹೋದ್ರೆ ಹೇಳುತ್ತೆ. ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಅಂದ್ರೆ ನೀವು ಯಾವುದೇ ಧರ್ಮವನ್ನ ಸ್ವೀಕರಿಸಬಹುದು, ಪ್ರಚಾರ ಮಾಡಬಹುದು, ಆಚರಿಸಬಹುದು. ಇದು 25ನೇ ವಿಧಿ ಹೇಳುತ್ತೆ. 26ನೇ ವಿಧಿ ಧಾರ್ಮಿಕ ಸ್ವತಂತ್ರ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕನ್ನು ಕೊಡುತ್ತೆ. ಸ್ಥಾಪನೆ ಮಾಡಬಹುದು, ಯಾವುದೇ ಧರ್ಮ ಸ್ಥಾಪನೆ ಮಾಡಕ್ಕೆ ಹಕ್ಕಿದೆ. 27ನೇ ವಿಧಿ ಧರ್ಮದ ಉನ್ನತಿಗಾಗಿ ತೆರಿಗೆ ಸಂದಾಯದಿಂದ ವಿನಾಯಿತಿ ಹಕ್ಕು. 28ನೇ ವಿಧಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಧಾರ್ಮಿಕ ಬೋಧನೆ ನಿಷೇಧ. ಇದು ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಸರ್ಕಾರ ಸಂಸ್ಥೆ ಅಂದ್ರೆ ಯಾವುದೋ ಒಂದು ಧರ್ಮದ ಸಂಸ್ಥೆ ಅಲ್ಲ, ಅದಕ್ಕಾಗಿ ಅದು ನಿಷೇಧ ಹೇರ್ತಕ್ಕಂಥದ್ದು. ಸೊ ಇದು ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಆಗುತ್ತೆ. ಇನ್ನು ಇದಿದೆಯಲ್ಲ, ಇದೆರಡು ತುಂಬಾ ಡಿಫ್ರೆನ್ಸ್ ಇದೆ. ಒಂದು ಡಿಫ್ರೆನ್ಸ್ ಏನ್ ತಿಳ್ಕೊಬೇಕು ಅಂದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಲ್ಲಿ 21ನೇ ವಿಧಿ ಇದೆಯಲ್ಲ, ಇದೆಲ್ಲರಿಗೂ ಇದೆ. ಅಲ್ಪಸಂಖ್ಯಾತರು ಅಂದ್ರೆ ಇಲ್ಲಿ ನಾವು ನಮ್ಮ ಮುಖ್ಯವಾದ 6 ಅಲ್ಪಸಂಖ್ಯಾತರ ಏನಿದೆ ಅದಲ್ಲ, ಅಂದ್ರೆ ಮುಸ್ಲಾಂ, ಕ್ರಿಶ್ಚಿಯನ್, ಬುದ್ಧಿಸ್ಟ್, ಜೈನಿಸ್ಟ್ ಅವರಲ್ಲ. ಅಲ್ಪಸಂಖ್ಯಾತರು ಅಂದ್ರೆ ಅವರು ಜೊತೆಗೆ ಧರ್ಮ ಅಲ್ಪಸಂಖ್ಯಾತರು,
ಸಂಸ್ಕೃತಿ ಅಲ್ಪಸಂಖ್ಯಾತರು, ಸಣ್ಣ ಪುಟ್ಟ ಬುಡಕಟ್ಟು ಜನಗಳು. ಈಗ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ತುಳು, ಕೊಂಕಣಿಯವರು ಇರ್ತಾರೆ, ಸಣ್ಣ ಪುಟ್ಟ ಈ ಭಾಷಾ ಅಲ್ಪಸಂಖ್ಯಾತರು ಎಲ್ಲಾ ಬರ್ತಾರೆ. ಹಾಗಾಗಿ 29ಕ್ಕೂ 30ಕ್ಕೂ ಇದೇ ಡಿಫ್ರೆನ್ಸ್. 30ಲ್ಲಿ ಬರೀ ಅಲ್ಪಸಂಖ್ಯಾತರ ಮಾತ್ರ ಬರ್ತಾರೆ. ಅಂದ್ರೆ ಈ ಧಾರ್ಮಿಕ ಅಲ್ಪಸಂಖ್ಯಾತರು, ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳಿಗೆ ಬಗ್ಗೆ ಇರ್ತಕ್ಕಂಥದ್ದು. ಇಲ್ಲಿ ಎಲ್ಲ ಸಂಸ್ಕೃತಿ, ಧರ್ಮ, ಭಾಷೆ ಎಲ್ಲಾ ಸೇರುತ್ತೆ 29ನೇ ವಿಧಿ. ಸೊ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಅಲ್ಲಿ ಇದನ್ನೇ ಕೇಳೋದು. ಜಸ್ಟ್ ನಿಮ್ಗೆ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ಬಗ್ಗೆ ಕೇಳಿದ್ರೆ, ಧರ್ಮದ ಬಗ್ಗೆ ಕೇಳಿದ್ರೆ 30ನೇ ವಿಧಿ. ಬೇರೆ ಧರ್ಮ, ಸಂಸ್ಕೃತಿ, ಭಾಷೆ ಬಗ್ಗೆ ಎಲ್ಲ ರಕ್ಷಣೆ ಕೇಳಿದ್ರೆ ಅದು 29 ವಿಧಿ. ಅಂದ್ರೆ ಇದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಈಗ ಹಿಂದೂಗಳಲ್ಲೇ ಕೊಂಕಣಿಗಳು ಇರ್ತಾರೆ, ತುಳು ಕಮ್ಮಿ ಜನ, ಇವ್ರು ಭಾಷಾ ಅಲ್ಪಸಂಖ್ಯಾತರು. ಓಕೆ, ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಅಪ್ಲಿಕೇಬಲ್, ಎಲ್ಲರಿಗೂ ಅಪ್ಲಿಕೇಬಲ್ ಅದು. ಇನ್ನು 64 ಸಂವಿಧಾನ ಪರಿಹಾರದ ಹಕ್ಕಿದೆ 32ನೇ ವಿಧಿ. 32ನೇ ವಿಧಿ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಇದ್ರ ರಿಟ್ ಅಂತಾನೆ ಕರಿತೀವಿ. ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. 5 ರೀತಿಯ ರಿಟ್ಗಳಿದೆ. 32ನೇ ವಿಧಿ ಒಂದು. ಇನ್ನೊಂದ್ ಕಡೆ ರಿಟ್ ಅಂತಂದ್ರೆ ಮೂಲಭೂತ ಹಕ್ಕುಗಳಿಗೋಸ್ಕರ ಇರ್ತಕ್ಕಂಥದ್ದು. 226 ಕೂಡ ಮರಿಬಾರದು. ಅದು 226ನೇ ವಿಧಿ ಹೈಕೋರ್ಟ್ ಆ ರಿಟ್ ನ ಚಲಾಯಿಸ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ 332ನೇ ವಿಧಿ ಮುಖಾಂತರ ಚಲಾಯಿಸ್ತಕ್ಕಂಥದ್ದು. ಮೂಲಭೂತ ಹಕ್ಕುಗಳ ಸಂರಕ್ಷಕ ಅಂತಾನೆ ಕರಿತೀವಿ. ಓಕೆ, ಡಿಸ್ಕಸ್ ಮಾಡ್ತೀನಿ 5 ರಿಟ್ಗಳನ್ನ. ಅದಕ್ಕಿಂತ ಮುಂಚೆ 33, 34, 35 ಮುಗಿಸ್ಕೋಣ ಒಂದೊಂದೇ ಪಾಯಿಂಟ್ ಅಲ್ಲಿ. ಸರ್ 36ನೇದು ಏನ್ ಹೇಳುತ್ತೆ ಸರ್? 33ನೇದು ಏನ್ ಹೇಳುತ್ತೆ? ಮಿಲಿಟರಿ ಪೊಲೀಸರಿಗೆ ಮೂಲಭೂತ ಹಕ್ಕು ಯಾವುದು ಇಲ್ಲ. ಎಸ್, ಯಾವುದು ಸರ್? ಅವರು ಕಾನೂನು ನಮ್ಮ ದೇಶ ಸಂರಕ್ಷಣೆ ಹೇಳ್ಬೇಕಾದ್ರೆ ಅವ್ರಿಗೆ ವಾಕ್ ಸ್ವಾತಂತ್ರ್ಯದ ಹಕ್ಕಿರಲ್ಲ. ವಾಕ್ ಸ್ವಾತಂತ್ರ್ಯ ಮತ್ತೆ ಅವರ ಅಭಿವ್ಯಕ್ತನ ಸಾರ್ವಜನಿಕವಾಗಿ ವ್ಯಕ್ತಪಡಿಸಕ್ಕಾಗಲ್ಲ. ಓಕೆ, ಪೊಲೀಸರು, ಮಿಲಿಟರಿ ಅವ್ರಿಗೆ 34ನೇ ವಿಧಿ ಕಾನೂನು, ಸೈನಿಕ ಕಾನೂನು ಜಾರಿ ಇರುತ್ತೆ. ಅವ್ರಿಗೆ ಮೂಲಭೂತ ಹಕ್ಕಿರಲ್ಲ, ಅವ್ರದೇ ಆದ ಕಾನೂನು ಇರುತ್ತೆ, ಸೈನಿಕ ಕಾನೂನು ಅಂತ. ಓಕೆ, ಮಾರ್ಷಿಯಲ್ ಲಾ ಅಂತ ಕರಿತೀವಿ. ಸೊ ಅದಕ್ಕೆ ಅಪ್ಲಿಕೇಬಲ್ ಆಗಿರ್ತಾರೆ. ಹಂಗೆ ಒಂದಷ್ಟು ವಿಧಿಗಳು ಹೇಳುತ್ತೆ. ಇನ್ನು 35ನೇ ವಿಧಿ ಮೂಲಭೂತ ಹಕ್ಕುಗಳನ್ನ ಸಂಸತ್ತಿಗೆ ಮಾತ್ರ ಅಧಿಕಾರ ನೀಡಿರೋದು. ಯಾವುದೇ ರಾಜ್ಯ ಸರ್ಕಾರಗಳು ಇದನ್ನ ಮಾಡಕ್ಕಾಗಲ್ಲ, ಸಂಸತ್ ಮಾತ್ರ ಮಾಡ್ಬೋದು. ಅರ್ಥ ಆಯ್ತಲ್ಲ? ಫೈನ್. ಇನ್ನು ಈ ಮೂಲಭೂತ ಹಕ್ಕುಗಳಲ್ಲಿ ನಾನು ನಿಮ್ಗೆ ರಿಟ್ಗಳಿದೆ ಅಂತ ಒಂದೊಂದೇ ಹೇಳ್ತೀನಿ ಏನು ಅಂತ. ಬಂದಿ ಪ್ರತ್ಯಕ್ಷೀಕರಣ, ಪರಮಾದೇಶ ಅಂದ್ರೆ ಹೇಬಿಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರತಿಬಂಧಕಾಜ್ಞೆ, ಪ್ರೊಹಿಬಿಷನ್, ಶರ್ಸಿಯೋರಿ, ಕೋವಾರೆಂಟೋ, ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಇಲ್ಲಿ ಬಂದಿ ಪ್ರತ್ಯಕ್ಷೀಕರಣ ಅಂದ್ರೆ ಯಾರನ್ನಾರು ಬಂಧಿಸಿದ್ರೆ ಅವ್ನು 24 ಗಂಟೆ ಒಳಗೆ ಅವನ್ನ ಸೇರಿಸ್ಬೇಕು. ಟೇಕ್ ಯುವರ್ ಬಾಡಿ ಅಂತ ಹೇಳ್ತಾರೆ. ಅಂದ್ರೆ ಯಾರನ್ನೇ ಬಂಧಿಸಿದ್ರು 24 ಗಂಟೆ ಒಳಗೆ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮನೆ ತಗೊಂಡೋಗ್ಬೇಕು. ಪರಮಾದೇಶ ಯಾವುದೇ ಆದ ಸಾರ್ವಜನಿಕ ಅಧಿಕಾರಿ ಕೆಲಸ ಮಾಡಕ್ಕೆ ಅವನಿಗೆ ಮಾಡ್ಲಿಲ್ಲ ಅಂದಾಗ ನ್ಯಾಯಾಲಯ ಆ ಸಂಬಂಧಪಟ್ಟ ಅಧಿಕಾರಿಗೆ, ಅದೇ ಇದು ಸಾರ್ವಜನಿಕ ಸಂಸ್ಥೆಗಳಾಗಿರಬೇಕು, ಕಾರ್ಯಾಂಗ ಅಂತ ಕರಿತೀವಲ್ಲ, ಸಾರ್ವಜನಿಕ ಕಾರ್ಯಾಂಗಗಳಾಗಿರ್ಬೇಕು. ಯಾವುದೇ ಖಾಸಗಿ ವ್ಯಕ್ತಿ, ರಾಷ್ಟ್ರಪತಿ ಅಥವಾ ರಾಜ್ಯಪಾಲ ಕೆಲಸ ಮಾಡಿಲ್ಲ ಅಂತ ಇವ್ರು 3 ಜನದ ವಿರುದ್ಧ, ಖಾಸಗಿ ವ್ಯಕ್ತಿ ಸಂಸ್ಥೆಗಳ ವಿರುದ್ಧ ನಾವು ಮಾಡಕ್ಕಾಗಲ್ಲ. ಸಾರ್ವಜನಿಕ ಸಂಸ್ಥೆಗಳು, ಈಗ ನೀವು ಯಾವ್ದೋ ಆಫೀಸ್ಗೆ ಹೋಗ್ತೀರಾ, ಅವ್ನ ಕೆಲಸ ಮಾಡ್ಕೊಡಲ್ಲ ನಿಮ್ಗೆ, ಸೊ ನಿರಾಕರಿಸ್ತಾನೆ ಅಂದ್ರೆ ಅದು ಅವನ ಡ್ಯೂಟಿ ಆಗಿದ್ದು ನಿರಾಕರಿಸ್ತಾನೆ, ಆಗ ನೀವು ಈ ಮ್ಯಾಂಡಮಸ್ ನ ಪರಮಾದೇಶನ ತಗೊಂಡ್ಬರ್ಬೋದು. ಇನ್ನು ಪ್ರೊಹಿಬಿಷನ್, ಸೊ ಇಲ್ಲಿ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಪ್ರೊಹಿಬಿಷನ್ಗೂ ಮತ್ತೆ ಟರ್ಷಿಯರಿಗೂ. ಪ್ರೊಹಿಬಿಷನ್ ಅಂದ್ರೆ ಏನು ಅಂದ್ರೆ ಇದು ಮೇಲಿನ ನ್ಯಾಯಾಲಯ ಅಧೀನ ನ್ಯಾಯಾಲಯಗಳಿಗೆ ಹೇಳ್ತಕ್ಕಂಥದ್ದು. ಇದು ಕೂಡ ಮೇಲಿನ ನ್ಯಾಯಾಲಯ ಕೆಳಗಿನ ನ್ಯಾಯಾಲಯಗಳಿಗೆ ಹೇಳ್ತಕ್ಕಂಥದ್ದು. ನೀವು ವ್ಯಾಪ್ತಿ ಮೀರಿ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಇದೆರಡಕ್ಕೆ ಮೇಲ್ ಡಿಫ್ರೆನ್ಸ್ ಏನು ಅಂದ್ರೆ, ಪ್ರತಿಬಂಧಕಾಗದೆ ಪ್ರೊಹಿಬಿಷನ್ ಅಂದ್ರೆ ಏನು ಅಂದ್ರೆ ಕೆಳಗಿನ ನ್ಯಾಯಾಲಯಗಳು ತನ್ನ ವ್ಯಾಪ್ತಿ ಮೀರಿ ಆ ಕೇಸ್ಗೆ ತೀರ್ಪು ಕೊಡ್ತಕ್ಕಂಥದ್ದು ವಿಚಾರಣೆ ಮಾಡಿ. ಅಂದ್ರೆ ಆಲ್ರೆಡಿ ತೀರ್ಪು ಡಿಕ್ಲೇರ್ ಆಗಿರುತ್ತಲ್ಲ ಅಂತದ್ನ ವಾಪಸ್ ತಗೊಳ್ತಕ್ಕಂಥದ್ದು ಮೇಲಿನ ನ್ಯಾಯಾಲಯ. ಇದು ಪ್ರತಿಬಂಧಕಾಗ್ನೆ. ಶರ್ಚಿಯರಿ ಇನ್ನು ತೀರ್ಪು ಕೊಟ್ಟಿಲ್ಲ, ವಿಚಾರಣೆ ನಡೀತಾ ಇರುತ್ತೆ, ಆದ್ರೆ ಅದು ತನ್ನ ವ್ಯಾಪ್ತಿಯಲ್ಲಿ ಇಲ್ಲ, ಆದ್ರೂ ವಿಚಾರಣೆ ಮಾಡ್ತಾ ಇರುತ್ತೆ. ಇಂಥದ್ದು ಇದು ನಿಮ್ದೆಲ್ಲ ನಮಗ್ ಕಳಿಸಿ ಅಂತ ಹೇಳ್ತಕ್ಕಂಥದ್ದು ಶರ್ಚಿಯರಿ. ಓಕೆ, ಇನ್ನು ಕೋ ವ್ಯಾರಂಟು ಅಂದ್ರೆ ಯಾವುದೇ ವ್ಯಕ್ತಿ ಕಾನೂನು ಬಾಹಿರವಾಗಿ ಸರ್ಕಾರ ಹುದ್ದೆ ತಗೊಂಡಿದ್ರೆ ಸುಳ್ಳು ಡಾಕ್ಯುಮೆಂಟ್ ಕೊಟ್ಟು ಅವನಿಗೆ ವಿವರಿಸ್ತಕ್ಕಂಥದ್ದು ಕೋ ವ್ಯಾರಂಟ್. ಅರ್ಥ ಆಯ್ತಲ್ಲ? ಇನ್ನು PIL, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕರೀತಾರೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು. ಇದು ಒಂದು ಪಾಯಿಂಟ್ ತಗೊಂಡಿದೆ ಅಷ್ಟೇ, ಇದು ಈ ಅಡಿಗೆ ಬರಲ್ಲ. ಅಂದ್ರೆ ಯಾರು ಬೇಕಾದ್ರೂ PIL ಯಾವ್ದ್ರ ಬೇಕಾದ್ರೂ ಸಲ್ಲಿಸ್ಬೋದು. ಮೊದ್ಲು ಅವರೇ ಸಲ್ಲಿಸ್ಬೇಕು ಅಂತಿತ್ತು, ಆಮೇಲೆ ಯಾರು ಬೇಕಾದ್ರೂ ಸಲ್ಲಿಸ್ಬೋದು ಅವನ ಪರವಾಗಿ ಅಂತಿತ್ತು. ಆಮೇಲೆ PIL ನ ಕೋರ್ಟೇ ಬೇಕಾದ್ರೆ ತಗೋಬಹುದು, ಯಾವ್ದಾದ್ರು ಒಂದು ಮೊಕದ್ದಮೆ ಮಾಧ್ಯಮಗಳಲ್ಲಿ ಯಾವ್ದಾದ್ರು ಪ್ರಕಟ ಆಗಿದೆ, ಕೋರ್ಟೇ ಬೇಕಾದ್ರೆ ತನ್ನ PIL ನ ದಾಖಲಿಸ್ಕೋಬಹುದು. ಈ 3 ಪಾಯಿಂಟ್ ನೆನ್ಪಿಟ್ಕೋಬಹುದು. ಫೈನ್. ಇದಕ್ಕೆ ಟೀಕೆಗಳು ಇವೆ, ಯಾಕಂದ್ರೆ ಮೂಲಭೂತ ಹಕ್ಕುಗಳಿಗೆ ಎಲ್ಲದಕ್ಕೂ ಇರುತ್ತೆ ಸರ್, ಅತಿಯಾದ ಮಿತಿಗಳಿದೆ ಅಂತ ಹೇಳಿ. ಓಕೆ, ಆರ್ಥಿಕ ಸಾಮಾಜಿಕ ಹಕ್ಕುಗಳನ್ನು ನೀಡಲಾಗಿಲ್ಲ. ಆರ್ಥಿಕ ಸಾಮಾಜಿಕ ಹಕ್ಕುಗಳು ಅಂತಂದ್ರೆ ಏಕೆ ಈಗ ಸಾಮಾಜಿಕ ಹಕ್ಕು ಅಂತಂದ್ರೆ ದುಡ್ಡು ಬೇಕು ಸರ್. ಸಮಾಜವಾದ ಅಂದ್ರೆ ಅದೇ ತಾನೆ,
ಆರ್ಥಿಕ ಸಾಮಾಜಿಕ ಅಂದ್ರೆ ಕೆಳಗಿರೋನ ಮೇಲ್ ತರಬೇಕು ಅಂದ್ರೆ ಅವನಿಗೆ ಕನ್ಸೆಷನ್ ಕೊಟ್ರಾಗಿಲ್ಲ, ಅವನಿಗೆ ದುಡ್ಡು ಕೂಡ ಕೊಡ್ಬೇಕಾಗತ್ತೆ. ಒಂದು ಏನೋ ಶಾಶ್ವತ ಸ್ವರೂಪ ಅಲ್ಲ ಇವು. ತುರ್ತು ಪರಿಸ್ಥಿತಿಗೆ ಮೂಲಭೂತ ಅಮಾನತುಗೊಳಿಸಬಹುದು, ಹೌದು. ವೆಚ್ಚದಾಯಕ ಪರಿಹಾರ, ಹೌದು. ಮುನ್ನೆಚ್ಚರಿಕಾ, ಅದನ್ನ ಹೇಳಿದ್ದು ವೆಚ್ಚದಾಯಕ ಪರಿಹಾರ ಇದು ಅಲ್ವಾ. ಮುನ್ನೆಚ್ಚರಿಕಾ ಬಂಧನ ಕಾಯ್ದೆ ಇದೆ, ಹೌದು. ಪ್ರಿವೆಂಟಿವ್ ಡಿಟೆನ್ಷನ್ ಇದೆ. ಹಾಗಿದ್ದಾಗ ಅವನ್ಗೆ ಮೂಲಭೂತ ಹಕ್ಕಿರಲ್ಲ. ಸೊ ಇದು ಹೆಂಗೆ ಹಾಗಾದ್ರೆ? ಇದು ಟೀಕೆಗಳು. ಓಕೆ, ಅದ್ರ ನೆಕ್ಸ್ಟ್ ನಮ್ಗೆ ಭಾಗ 4ಕ್ಕೆ ಬಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರಿತೀವಿ. ಸರ್ ಇದೇನು ಅಂದ್ರೆ ಸಿಂಪಲ್ ಸರ್. ಸರ್ಕಾರ ಈಗ ಏನು ಯೋಜನೆಗಳು ತರ್ತಾ ಇದೆ, ಆ ಯೋಜನೆಗಳನ್ನ ಸರ್ಕಾರ ಏನ್ ತರುತ್ತೆ, ಆ ಯೋಜನೆಗಳು ಹೆಂಗ್ ತರಬೇಕು ಅನ್ನೋದು ಇದ್ರಲ್ಲಿದೆ. ಅಂದ್ರೆ ಇದ್ರಲ್ಲಿ ಇರ್ತಕ್ಕಂಥದ್ನ ಸರ್ಕಾರ ಕಾರ್ಯರೂಪಕ್ಕೆ ತಂದ್ರೆ ನಮ್ದು ರಾಮರಾಜ್ಯ ಆಗತ್ತೆ ಅಂತ ಹೇಳ್ತಾರೆ. ರಾಮರಾಜ್ಯ ಆಗತ್ತೆ. ಈಗ ಸರ್ಕಾರ ಯೋಜನೆ ಸ್ಕೀಮ್ಸ್ ಎಲ್ಲ ಇದ್ರ ಮೇಲೆ ತರೋದು ಸರ್. ಅವ್ರೇನ್ ಬುದ್ಧಿವಂತರಲ್ಲ ಅವರು. ಇವಾಗ ಇದ್ರಲ್ಲಿ ಏನಿರುತ್ತೆ ಅದನ್ನ ಏನೋ ಅಧಿಕಾರಿಗಳು ಹೇಳ್ತಾರೆ, ಆ ಒಂದು ಬೇಸಿಸ್ ಮೇಲೆ ತರ್ತಾ ಹೋಗ್ತಾರೆ. ಇದನ್ನ ತಂದ್ಬಿಟ್ರೆ ಕಲ್ಯಾಣ ರಾಜ್ಯ ಆಗತ್ತೆ. ಇದಕ್ಕೆ ಯಾಕೆ? ನ್ಯಾಯ ರಕ್ಷಿತ ಅಲ್ಲ ಇದು, ನ್ಯಾಯ ರಕ್ಷಿತ ಅಲ್ಲ. ನ್ಯಾಯ ರಕ್ಷಿತ ಯಾಕಲ್ಲ? ಇದನ್ನ ಕೊಟ್ಬಿಟ್ಟಿದ್ರೆ ಅವಾಗ ನ್ಯಾಯ ರಕ್ಷಿತವಾಗಿ ಇದನ್ನ ತರಬೇಕು ಅಂತ ಎಲ್ರು ಕೋರ್ಟ್ಗೆ ಹೋಗೋರು. ದುಡ್ಡೆಲ್ಲಿದೆ ಸರ್ ತರಕ್ಕೆ? ಅವಾಗ ಸ್ವತಂತ್ರ ಬಂದಾಗ ನಮ್ಗೆ ದುಡ್ಡೇ ಇರ್ಲಿಲ್ಲ. ಸೊ ಹಾಗಾಗಿ ಈ ಸಂವಿಧಾನ ಬರ್ದಂತ ನಿರ್ಮಾತೃಗಳು ಇದ್ರ ಬಗ್ಗೆ ಹೆಚ್ಚಾಗಿ ನ್ಯಾಯ ರಕ್ಷಿತದಿಂದ ಹೊರಗಡೆ ಇಟ್ರು. ಬಟ್ ಅವ್ರಿಗೆ ಗೊತ್ತಿರ್ಲಿಲ್ಲ ಈಗಿರ್ತಕ್ಕಂತ ರಾಜಕಾರಣಿಗಳಿಗೆ ನೈತಿಕತೆ ಇಲ್ಲ ಅಂತ ಅವ್ರು ಆಗ ಯೋಚನೆ ಮಾಡಿರೋದು ನಮ್ಮಂತೆನೆ ಎಲ್ಲ ಇರ್ತಾರೆ ಅಂತ ಅನ್ಕೊಂಡಿದ್ರು. ಆಗ ಇರೋರು ದುಡ್ಡು ಸಂಪಾದನೆ ಮಾಡ್ತಿರ್ಲಿಲ್ಲ, ದೇಶದ ಏಳಿಗೆಗೆ ಹೊಡಿತಾ ಇದ್ರು, ನೈತಿಕತೆ ಇತ್ತು, ಬುದ್ಧಿವಂತರಾಗಿದ್ರು, ಎಜುಕೇಟೆಡ್ ಆಗಿದ್ರು. ಈಗಿನ ತರ ಇರ್ಲಿಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ. ಫೈನ್. ಇನ್ನು 36ರಿಂದ 51ನೇ ವಿಧಿ ತನಕ ಇದೆ. ಇದು ಐರ್ಲೆಂಡ್ ಇಂದ ಎರಡೂ ಪಡ್ಕೊಂಡಿರೋದು ನೋಡಿದ್ವಿ ನಾವು ಸ್ಟಾರ್ಟಿಂಗ್ ಗೆ. ಈ 36ರಿಂದ 51 ಇದೆಯಲ್ಲ, ಇದನ್ನ ನಾವು 3 ವಿಧಗಳಾಗಿ ಮಾಡ್ತೀವಿ. ಅಂದ್ರೆ ಇದು ಈ 3 ವಿಧಗಳಿದ್ರೆ ಇದು ಸಂವಿಧಾನದಲ್ಲಿ ಇಲ್ಲ, ಸಂವಿಧಾನದಲ್ಲಿ ಮಾಡಿಲ್ಲ, ನಮ್ಮ ಮೂಲ ಸಂವಿಧಾನದಲ್ಲಿ ಇಲ್ಲ. ಅಂದ್ರೆ ನಾವು ಇದನ್ನ ನಮ್ಮ ಒಂದು ಈಸಿಗೋಸ್ಕರ, ಸುಲಭಕ್ಕೋಸ್ಕರ ಸಮಾಜ ತತ್ವಗಳು, ಗಾಂಧಿ ತತ್ವಗಳು, ಉದಾರವಾದಿ ತತ್ವಗಳು ಅಂತ ಮಾಡ್ತೀವಿ. ಸಂವಿಧಾನದಲ್ಲಿ ಈ ತರ ಇಲ್ಲ, ನಾವೇ ಮಾಡ್ಕೊಂಡಿರೋದು. ಓಕೆ, ಈಸಿಗೋಸ್ಕರ. ಸಮಾಜ ತತ್ವಗಳು ಅಂದ್ರೆ ಇಷ್ಟೇ ಸರ್. ಸಮಾಜ ತತ್ವಗಳು ಅಂದ ತಕ್ಷಣ ಸಮಾಜವಾದ, ಎಲ್ಲರೂ ಈಕ್ವಲ್ ಆಗಿರ್ಬೇಕು, ಎಲ್ಲರೂ ಮುಂದೆ ಬರಬೇಕು, ಎಲ್ಲ ಸಮಾನತೆ ಇರಬೇಕು, ಇದು ಸಮಾಜವಾದ ತತ್ವಗಳು. ಅಂತದ್ದೇನು ನೋಡಿ, 38ನೇ ವಿಧಿ ಹೇಳುತ್ತೆ, ಜನತೆಯ ಕಲ್ಯಾಣಕ್ಕಾಗಿ ಸಾಮಾಜಿಕ ವ್ಯವಸ್ಥೆ ಭದ್ರಪಡಿಸ್ಬೇಕು. ಹಾಗಾಗಿ ಎಷ್ಟೊಂದು ಸ್ಕೀಮ್ ತಂದಿದ್ದಾರೆ ಕಲ್ಯಾಣಕ್ಕೋಸ್ಕರ ಅಲ್ವಾ. ಈಗ ಸಮಾನ ಕೆಲಸಕ್ಕೆ ಸಮಾನ ವೇತನ, ಇದನ್ನ ನೋಡಿದ್ರ ಇವೆಲ್ಲ ಏನ್ ಸುಮ್ನೆ ಸರ್ಕಾರ ತರಲ್ಲ ಸರ್, ಇದೆಲ್ಲ DPSP ಇದೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು 39A ತಿದ್ದುಪಡಿ ಮಾಡಿದ್ರು ನಾವು, ಉಚಿತ ಕಾನೂನು ತರಬೇಕು ಅಂತ. ಓಕೆ, ಉಚಿತ ಕಾನೂನು ತರಬೇಕು ಅಂತ. 41ನೇ ವಿಧಿ, ಸಮಾಜದಲ್ಲಿ ವಿಧವೆಯರು, ವೃದ್ಧರು, ಅಂಗವಿಕಲರು ಮತ್ತು ದುರ್ಬಲರಿಗೆ ಸಹಾಯಧನ ನೀಡಬೇಕು ಅಂತೇಳಿ. 42ನೇ ವಿಧಿ, ಸ್ತ್ರೀಯರಿಗೆ ಹೆರಿಗೆ. ನೋಡಿ, ಇದೆಲ್ಲ ಸಾಮಾಜಿಕವಾಗಿ ಮುಂದೆ ಬರ್ಬೇಕು, ಎಲ್ಲರಿಗೂ ಈಕ್ವಲ್. ದುಡ್ಡಿರೋರು ಹೀಗೆ ಬರ್ತಾರ ಮುಂದೆ, ಇವ್ರಿಗೆ ದುಡ್ಡಿಲ್ದೆ ದುರ್ಬಲರಿಗೆ ನಾವು ಅದಕ್ಕೆ ಸರ್ಕಾರ ವ್ಯವಸ್ಥೆ ಕಲ್ಪಿಸ್ಕೊಳ್ಬೇಕು. ಹಾಗಾಗಿ ಅವರು ಕೂಡ ಈ ದುಡ್ಡಿರೋರ ಹತ್ರ, A ಹತ್ರ ಈ B ಅವರು ಬರಬೇಕು ಅನ್ನೋದು. ಇದು ಸಮಾಜವಾದಿ ತತ್ವಗಳು ಹೇಳ್ತಾ ಹೋಗುತ್ತೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು. ಎಕ್ಸಾಂಪಲ್ ಕೇಳ್ತಾನೆ, ಈ ಕೆಳಗಿನೊಳಗೆ ಯಾವುದು ಸಮಾಜ ತತ್ವಗಳು, ಈ ಕೆಳಗಿನಲ್ಲಿ ಯಾವುದು ಸಮಾಜ ತತ್ವಗಳಲ್ಲ, ಈ ಕೆಳಗಿನೊಳಗೆ ಯಾವುದು ನಮ್ಮ ರಾಜನೈತಿಕ ತತ್ವಗಳ ಅಡಿಯಲ್ಲಿ, ಗಾಂಧಿ ತತ್ವಗಳ ಅಡಿಯಲ್ಲಿ ಬರುತ್ತದೆ, ಹಿಂಗೆ ಕೇಳ್ತಾನೆ ಎಕ್ಸಾಂಪಲ್. ಸಿಂಪಲ್ ಆಗಿ ನಿಮ್ಗೆ ಗಟ್ಟೋಡಿ ನೆಸಿಟಿ ಇಲ್ಲ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ಹೋದ ತಕ್ಷಣ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಓಕೆ, ಇದು ಸಮಾಜವಾದದ ಮೇಲೆ ಬೇಸಿಸ್ ಇದೆ ಅಂತ. ಅರ್ಥ ಆಯ್ತಲ್ಲ? ಫೈನ್. ಈಗ ನೆಕ್ಸ್ಟ್ ಗಾಂಧಿ ತತ್ವ. ಗಾಂಧೀಜಿ ಏನ್ ಹೇಳಿದ್ರು? ಸೊ ಅದೇ ಗಾಂಧಿ ತತ್ವ. ಅವರು ಗ್ರಾಮಗಳ ಬಗ್ಗೆ ಹೇಳ್ತಾರೆ, ಗ್ರಾಮ ಪಂಚಾಯತಿ ಬಗ್ಗೆ ಹೇಳ್ತಾರೆ, ಕುಡಿಬಾರ್ದು ಅಂತ ಹೇಳ್ತಾರೆ. ಈ ಇಂಥದ್ದು ಅಂದ್ರೆ ಪರಿಶಿಷ್ಟ ಧರ್ಮ ವರ್ಗಗಳಿಗೆ ಶೈಕ್ಷಣಿಕ ಅರ್ಥ ಹಿತಾಸಕ್ತಿ ಕೊಡ್ತಕ್ಕಂಥದ್ದು, ಗ್ರಾಮೀಣ ಗುಡಿ ಕೈಗಾರಿಕೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು, ಗ್ರಾಮ ಪಂಚಾಯತಿಗಳ ಸ್ಥಾಪನೆ, ಮದ್ಯಪಾನ ಮಾದಕ ಸೇವನೆ ನಿಷೇಧ ಮಾಡ್ತಕ್ಕಂಥದ್ದು 47ನೇ ವಿಧಿ ಅಡಿ. 48ನೇ ವಿಧಿ ಗೋಹತ್ಯೆ ನಿಷೇಧ ಮಾಡ್ತಕ್ಕಂಥದ್ದು. ನೋಡಿ, ಗೋಹತ್ಯೆ ಬಗ್ಗೆ ಗಾಂಧೀಜಿ ಹೇಳ್ತಾರೆ. ಸೊ ಇಂಥದ್ದು ಗಾಂಧಿ ತತ್ವಗಳಾಗುತ್ತೆ. ಉದಾರವಾದಿ ಅಂದ್ರೆ ಏನು ಸರ್? ಉದಾರವಾದಿ ಅಂದ್ರೆ ಸಿಂಪಲ್, ನಾವು ಜನ ಒಂದೇ ಬಾಳ್ಬಾರ್ದು, ಪ್ರಪಂಚದ ಇರಬೇಕು, ಭೂಮಿ ಇರಬೇಕು, ಪ್ರಾಣಿ ಪಕ್ಷಿಗಳು ಇರಬೇಕು, ನಮ್ಮ ಪರಿಸರ ಇರಬೇಕು. ಸೊ ಈ ರೀತಿ ಪಶುಗಳು ಇರಬೇಕು. ಇಂಥದ್ದು ಉದಾರಿತನ ತೋರಿಸ್ತಕ್ಕಂಥದ್ದು. ಸೊ ಅಂತದ್ದು ಪಾಯಿಂಟ್ಸ್ ಗಳು ಉದಾರ ತತ್ವಗಳು ಬರುತ್ತೆ. ಈಗ ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ತರ್ತಕ್ಕಂಥದ್ದು ಇದೆಯಲ್ಲ, 44ನೇ ವಿಧಿ ತುಂಬಾ ಫೇಮಸ್ ವಿಧಿ, ನಿಮ್ಗೆ ಗೊತ್ತಿರುತ್ತೆ. 0 ಇಂದ 6 ವರ್ಷದೊಳಗೆ ಉಚಿತ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಬೇಕು, 45ನೇ ವಿಧಿ ಹೇಳುತ್ತೆ. ನೋಡಿದ್ರ, ಇವೆಲ್ಲ ಉದಾರ. ಕೃಷಿ, ಪಶು ಸಂಗೋಪನೆ, ಪರಿಸರ ಅರಣ್ಯ ಸಂರಕ್ಷಣೆ, ರಾಷ್ಟ್ರೀಯ ಸ್ಮಾರಕ, ಐತಿಹಾಸಿಕ ಸ್ಥಳ, ವಸ್ತುಗಳ ಸಂರಕ್ಷಣೆ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು, ಅಂತಾರಾಷ್ಟ್ರೀಯ ಶಾಂತಿ, ಇಂಟರ್ನ್ಯಾಷನಲ್ ಬಗ್ಗೆ. ಸೊ ಇವೆಲ್ಲ ಉದಾರಿ ತತ್ವಗಳಲ್ಲಿ ಬರುತ್ತೆ. ಸರ್ ಹಾಗೆ ರಾಜನೈತಿಕ ತತ್ವಗಳಲ್ಲಿ ಏನ್ ಓದ್ಬೇಕು ಸರ್? ಅವ್ನಿಗೆ ಏನ್ ಕೇಳ್ತಾನೆ, ಮುಖ್ಯವಾದ ಪಾಯಿಂಟ್ಸ್ ಗಳು ಕೇಳ್ತಾ ಹೋಗ್ತಾನೆ. ಈಗ ಏಕರೂಪ ನಾಗರಿಕ ಸಂಹಿತೆ ಆಗಿರ್ಬೋದು, 0 ಇಂದ 6 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಆಗಿರ್ಬೋದು. ಓಕೆ, ಇಂಥದ್ನ ಕೇಳ್ತಾನೆ. ಇದು ಬಿಟ್ರೆ ಇಂಥ ಪಾಯಿಂಟ್ಸ್ ಅಂದ್ರೆ ಈ ವಿಧಿಗಳ ಬಗ್ಗೆ ಕೇಳ್ತಾನೆ ಅಷ್ಟೇ. ಇದು ಬಿಟ್ರೆ ನ್ಯೂಸ್ ರಿಲೇಟೆಡ್ ಯಾವ್ದಾರು ಇದೆ, ಗ್ರಾಮ ಪಂಚಾಯತಿ ನ್ಯೂಸ್ ಇತ್ತು ಅಂತ ಇಟ್ಕೊಳ್ಳಿ, ಅದು ಯಾವ ಒಂದು ವಿಧಿ ಅಡಿಲಿ ಇದೆ ಅಂತ ಕೇಳ್ತಾನೆ. 40ನೇ ವಿಧಿ ಅಲ್ವಾ? ಕೇಳಿದ್ರೆ ಎಕ್ಸಾಮ್ ಅಲ್ಲಿ PDO 40ನೇ ವಿಧಿಲಿದೆ.
ಓಕೆ, ಮತ್ತೆ ಇನ್ನೊಂದೇನ್ ಕೇಳ್ತಾನೆ, ಇದ್ರಲ್ಲಿ ಯಾವ್ದು ಗಾಂಧಿ ತತ್ವಗಳು, ಇದ್ರಲ್ಲಿ ಯಾವ್ದು ಉದಾರ ತತ್ವಗಳು, ಇಷ್ಟೇ ಕೇಳೋದು ಸರ್, ಇಷ್ಟೇ. ಮತ್ತೆ ಯಾವ ವಿಧಿ ಯಾವ ಭಾಗದಲ್ಲಿ ಬರುತ್ತೆ, ಇದು ಬರೋದು ನಮ್ಮ 4ನೇ ಭಾಗ, ಸಂವಿಧಾನ 4ನೇ ಭಾಗದಲ್ಲಿ ಬರುತ್ತೆ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು ರಾಜನಿರ್ದೇಶಕ ತತ್ವಗಳ ಬಗ್ಗೆ. ಸೊ ಇಲ್ಲಿ ನಿಮಗೆ ಮೇನ್ ಡಿಫ್ರೆನ್ಸ್ ತಿಳ್ಕೊಬೇಕು, ನಿರ್ದೇಶಕ ತತ್ವಗಳಿಗೂ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಅಂದ್ರೆ ಏನು, ಇದು ವೈಯಕ್ತಿಕ ಬೆಳವಣಿಗೆ ಅವಕಾಶ ಕಲ್ಪಿಸ್ಕೊಡುತ್ತೆ. ಇದು ಹಂಗಲ್ಲ, ಬಾಹ್ಯ ಸರ್ಕಾರ ನಮ್ಮ ಎಲ್ಲ ಕಂಪ್ಲೀಟ್ ಕನ್ಸ್ಟ್ರಕ್ಟಿವ್ ಬೆಳವಣಿಗೆ ಇದು ಅವಕಾಶ ಕೊಡುತ್ತೆ. ಇದು ರಕ್ಷಣೆ ಇದೆ, ಇದಕ್ಕೆ ರಕ್ಷಣೆ ಇಲ್ಲ. ಇದು ನೈತಿಕ ನೆಲೆಯಿಂದ ರೂಪುಗೊಳ್ಬೇಕು. ಹೌದು ಸರ್, ನಮ್ಮ ರಾಜಕಾರಣಿಗಳಿಗೆ ಸರ್ಕಾರದಕ್ಕೆ ನೈತಿಕತೆ ಇದ್ರೆ ಇದು ಮಾಡಕ್ ಸಾಧ್ಯ. ಇದಕ್ಕೆ ಕಾನೂನು ಇದೆ, ಕಾನೂನು ರಕ್ಷಣೆ ಇದೆ, ಕಾನೂನು ಇದೆ. ಇದು 4ನೇ ಭಾಗದಲ್ಲಿ ಬರುತ್ತೆ, ಇದು 3ನೇ ಭಾಗದಲ್ಲಿ ಬರುತ್ತೆ. ಸರ್ಕಾರದ ನಿರ್ದೇಶಕ ಗುರಿಗಳು ಇಟ್ಕೊಂಡಿದೆ, ಇದು ಸಾಧನಗಳು, ಯಾವ ಗುರಿಗಳಲ್ಲ ಇದು. ಮತ್ತೆ ಇದು ಆರ್ಥಿಕ ಸಾಮಾಜಿಕ ಪ್ರಭುತ್ವ. ಹೌದು, ಆರ್ಥಿಕತೆ ಸಾಮಾಜಿಕತೆನ ಮುಂದೆ ತರಬೇಕು ಅಂತ ಇದು ರಾಜಕೀಯ ಪ್ರಭುತ್ವಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಓಕೆ, ಇದು ಸಕಾರಾತ್ಮಕ ಇದು ಕೆಲವು ಕರ್ತವ್ಯವನ್ನು ಮಾಡಬೇಕು ಅನ್ನೋ ನಿರ್ದೇಶನ ಮಾಡುತ್ತೆ. ಇವು ನಿಷೇಧಾತ್ಮಕ, ಅಂದ್ರೆ ನೀವು ಹಿಂಗ್ ಮಾಡಬಾರ್ದು, ಮೂಲಭೂತ ಕರ್ತವ್ಯವನ್ನು ಹೋಗಲಾಡಕ್ಕೆ ಹಿಂಗ್ ಮಾಡಬಾರ್ದು ಅಂತ ಸರ್ಕಾರಕ್ಕೆ ನಿರ್ದೇಶನ ಕೊಡುತ್ತೆ. ಓಕೆ, ಮತ್ತೆ ಇದು ನ್ಯಾಯ ರಕ್ಷಿತವಲ್ಲ, ಯಾವ DPSP. ಹಾಗಾಗಿ ಇದರ ವಿರುದ್ಧ ನಾವು ಕೋರ್ಟ್ಗೆ ಹೋಗಕ್ಕಾಗಲ್ಲ, ಆದ್ರೆ ಇದರ ವಿರುದ್ಧ ಕೋರ್ಟ್ಗೆ ಹೋಗ್ಬೋದು. 32ನೇ ವಿಧಿ ಅಥವಾ 226ನೇ ವಿಧಿ ಹೈಕೋರ್ಟ್ ನ ಮುಖಾಂತರ ಹೋಗ್ಬೋದು. ಇದು ಇಡೀ ಸಮಾಜಕ್ಕೆ ಅನ್ವಯ, ಇದು ವ್ಯಕ್ತಿಗೆ ಅನ್ವಯ ಆಗಿರುತ್ತೆ. ಇದು ಕೂಡ ಇಡೀ ಸಮಾಜಕ್ಕೆ, ಬಟ್ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ವ್ಯಕ್ತಿ ಕೂಡ ಇದ್ರ ವಿರುದ್ಧ ಹೋಗ್ಬೋದು. ಓಕೆ, ಇನ್ನು ಮೂಲಭೂತ ಕರ್ತವ್ಯಗಳು ಭಾಗ 4A ತಿದ್ದುಪಡಿ ಮಾಡಿದ್ದು, ಅದಕ್ಕೆ 4A ಆಗಿದೆ ಇದು. ಓಕೆ, 42ನೇ ತಿದ್ದುಪಡಿಯಲ್ಲಿ ಸೇರಿಸ್ತೀವಿ ಇದನ್ನ. ಇಂದಿರಾ ಗಾಂಧಿ ಟೈಮಲ್ಲಿ ಇದಾಗುತ್ತೆ, ಎಮರ್ಜೆನ್ಸಿ ಟೈಮಲ್ಲಿ. ಇದನ್ನ ಶಿಫಾರಸ್ ಮಾಡಿದ್ರು ಸ್ವರ್ಣ ಸಿಂಗ್ ಸಮಿತಿ. ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ ಮೂಲಭೂತ ಹಕ್ಕುಗಳ ಬಗ್ಗೆ. ರಷ್ಯಾ ದೇಶದಿಂದ ಎರವಲು ಪಡ್ಕೊಂಡಿರ್ತಕ್ಕಂಥದ್ದು. 4A ಭಾಗ ಇದೆ, 51A ವಿಧಿ ಇದೆ. 51A ವಿಧಿನ ನಾವು ಸೇರಿಸಿರ್ತಕ್ಕಂಥದ್ದು. ಸ್ಟಾರ್ಟಿಂಗು ನಾವು ಮೂಲಭೂತ ಕರ್ತವ್ಯ ತಂದಾಗ 76ರಲ್ಲಿ 42ನೇ ತಿದ್ದುಪಡಿಯಲ್ಲಿ 10 ಕರ್ತವ್ಯಗಳಿದ್ವು. ಆಮೇಲೆ 11ನೇ ಕರ್ತವ್ಯ ತರ್ತೀವಿ. ಯಾವಾಗ 2002 86ನೇ ತಿದ್ದುಪಡಿಯಲ್ಲಿ 11ನೇ ಕರ್ತವ್ಯ ತರ್ತೀವಿ. ಅಂದ್ರೆ ಮಕ್ಕಳಿಗೆ 6ರಿಂದ 14 ವರ್ಷದ ಮಕ್ಕಳಿಗೆ ಕೂಡ ಯಾರು ನೋಡ್ಕೊಳ್ಳೋರು, ತಂದೆ ತಾಯಿ ಅಥವಾ ಪೋಷಕರು ಕೊಡಿಸ್ಬೇಕು, ಅದು ಕರ್ತವ್ಯ ಆಗಿದೆ, ಏನು ಎಜುಕೇಶನ್. ಓಕೆ, ಇನ್ನು ಈ ಕರ್ತವ್ಯಗಳನ್ನ ನ್ಯಾಯಿಕ ರಕ್ಷಣೆ ಇಲ್ಲ. ಮತ್ತೆ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಇದು ಕರ್ತವ್ಯ ಇದಲ್ಲ, ಇದು ವಿದೇಶಿಗರಿಗೆ ಇಲ್ಲ, ವಿದೇಶಿಗರಿಗೆ ಅಲ್ಲ. ಓಕೆ, ಭಾರತೀಯರಿಗೆ ಮಾತ್ರ. ಫೈನ್, ವಿದೇಶಿಯರಿಗೆ ವಿಸ್ತರಿಸಾಗಿಲ್ಲ, ಭಾರತೀಯರಿಗೆ ಮಾತ್ರ. ಮತ್ತೆ ಇದು ಕೆಲವು ನೈತಿಕ ಕರ್ತವ್ಯ, ಯಾಕಂದ್ರೆ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, ಇಟ್ ಈಸ್ ರಿಮೈಂಡರ್ ಅಷ್ಟೇ. ನಿಮ್ ಕರ್ತವ್ಯ ಸರ್ ಬರೀ ಹಕ್ಕುಗಳಿಗೆ ಮಾತ್ರ ಕೇಳ್ಬೇಡಿ ಸಾರ್ವಜನಿಕರೇ, ನೀವು ಒಂದಷ್ಟು ಕರ್ತವ್ಯಗಳನ್ನು ಮಾಡ್ಬೇಕಾಗತ್ತೆ. ಅದನ್ನ ರಿಮೈಂಡರ್ ನಮ್ಗೆ ಈ ಕರ್ತವ್ಯಗಳು ತೋರಿಸ್ತಾ ಹೋಗೋದು. ಅದಕ್ಕೆ ಇದನ್ನ ಆಮೇಲೆ ಆಡ್ ಮಾಡಿದ್ದು, ಮೂಲ ಸಂವಿಧಾನದಲ್ಲಿ ಇರ್ಲಿಲ್ಲ. ಅಂದ್ರೆ ಡೋಂಟ್ ಫರ್ಗೆಟ್, ಇದನ್ನು ನೀವು ಮಾಡ್ಬೇಕು, ಬರೀ ಹಕ್ಕುಗಳನ್ನ ಕೇಳಬಾರ್ದು ಅಂತ ಹೇಳ್ತಕ್ಕಂಥದ್ದು. ಈ ಕರ್ತವ್ಯಗಳನ್ನ ಡಿವೈಡ್ ಮಾಡ್ಕೋಬಹುದು. ನೈತಿಕತೆ ಕರ್ತವ್ಯ ಅಂದ್ರೆ ನಮ್ಗೆ ನೈತಿಕತೆ ಇರಬೇಕು, ಭಾರತದ ಬಾವುಟ ಆಗಿರ್ಬೋದು, ಭಾರತದ ಇದು ನಮ್ ನೈತಿಕತೆ ಇರಬೇಕು. ಮತ್ತೆ ಪೌರರಿಗೆ ಲಭ್ಯವಿದ್ದು ವಿದೇಶಿಗೆ ಇದು ವಿಸ್ತಾರ ಆಗಿಲ್ಲ. ನ್ಯಾಯ ರಕ್ಷಿತ ಅಲ್ಲ, ಇದು ಉಲ್ಲಂಘಿಸಲು ಶಿಕ್ಷುವಂತಿಲ್ಲ. ಆದ್ರೆ ಒಂದು ಪಾಯಿಂಟ್ ಇದೆ, ನ್ಯಾಯ ರಕ್ಷಿತ ಅಲ್ಲ, ಮೂಲಭೂತ ಕರ್ತವ್ಯ. ಆದ್ರೆ ಇಲ್ಲಿ ನಾವು ಕಾನೂನು ತಂದು ನಿಮ್ ಮೇಲೆ ಕ್ರಮ ಕೈಗೊಳ್ಬಹುದು. ಈಗ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಬರ್ತೀನಿ ನಾನು, ಇಲ್ಲಿ ಎಕ್ಸಾಂಪಲ್, ಸಂವಿಧಾನ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಗೌರವಗೊಳಿಸಬೇಕು, ಇದಕ್ಕೂ ಕಾಯ್ದೆನೇ ಇದೆ. ಮಾಡ್ಲಿಲ್ಲ ಅಂದ್ರೆ ಶಿಕ್ಷೆ ಮಾಡ್ಬೋದು. ಅಂದ್ರೆ ಇದು ಉಲ್ಲಂಘಿಸಿದೀವಿ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ, ಸ್ವತಂತ್ರ ಚಳವಳಿ ಉದಾತ್ತ ಆದರ್ಶವನ್ನು ಪಾಲಿಸುವುದು. ಸ್ವತಂತ್ರ ಚಳವಳಿ ಏನು ಆದರ್ಶ ಇತ್ತು ಅದನ್ನ ಪಾಲಿಸ್ಬೇಕು. ಇದು ನೀವು ಪಾಲಿಸಲಿಲ್ಲ ಅಂದ್ರೆ ನಿಂಗೆ ಶಿಕ್ಷೆ ಮಾಡಕ್ಕಾಗಲ್ಲ. ಕಾನೂನು ಇಲ್ಲ ಈಗ ಇದಕ್ಕಾದ್ರೆ ನಾವು ಕಾನೂನು ತಂದಿದೀವಿ. ಕಾನೂನು ತಂದು ಬೇಕಾದ್ರೆ ಮೂಲಭೂತ ಕರ್ತವ್ಯನ ಶಿಕ್ಷೆ ಮಾಡ್ಬೋದು. ಅರ್ಥ ಆಯ್ತಲ್ಲ, ಇದು ಮೇನ್ ಪಾಯಿಂಟ್. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ, ಎಲ್ಲಿದೆ, ನೈಸರ್ಗಿಕ ಪರಿಸರ ಅರಣ್ಯ ಇದೆ, ಅದನ್ನ ಅನುಕಂಪ ತೋರಿಸ್ಬೇಕು, ರಕ್ಷಿಸ್ಬೇಕು ಅಂತಿದೆ. ಇದಕ್ ನಾವು ಕಾನೂನು ತಂದಿದೀವಿ. ನೀವು ಹಾಳು ಮಾಡಿದ್ರೆ ನಮ್ಮ ಏನೋ ಫಾರೆಸ್ಟ್ ಆಕ್ಟ್ ಇದೆ, ಆ ಫಾರೆಸ್ಟ್ ಆಕ್ಟ್ ಅಡಿ ನಾವು ಬನಿಸ್ಬೋದು. ಅದಕ್ಕೋಸ್ಕರನೇ ಈ ಮೂಲಭೂತ ಕರ್ತವ್ಯಗಳನ್ನು ಇದೆಯಾ ನಮ್ದ್ರಲ್ಲಿ, ಇದನ್ನ ತರುವಂತ ನೆಸಿಟಿನೇ ಇಲ್ಲ. ಇತ್ತು ಆಕ್ಚುಲಿ, ನಾವು ಆಕ್ಟ್ ಗಳನ್ನ, ಕಾನೂನುಗಳನ್ನ ತಂದಿದ್ವಿ. ಅದನ್ನ ಚೆಕ್ ಮಾಡಕ್ಕೋಸ್ಕರನೇ JS ವರ್ಮಾ ಸಮಿತಿನ ನೇಮಕ ಮಾಡ್ತಾರೆ. ಓಕೆ, ವರ್ಮಾ ಸಮಿತಿ ನೇಮಕ ಮಾಡ್ತಾರೆ. ಆ ವರ್ಮಾ ಸಮಿತಿ ಹೇಳುತ್ತೆ, ರಾಷ್ಟ್ರೀಯ ಗೌರವ ಅಪಮಾನ ಕಾಯ್ದೆ ಅಡಿ ಇದೆ ಸರ್ ನಮ್ಮ ಹತ್ರ ಆಲ್ರೆಡಿ, ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ ಇದೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇದೆ, ಇದ್ರ ಮುಖಾಂತರ ಶಿಕ್ಷೆ ಮಾಡಬಹುದು ಅಂತ ಹೇಳುತ್ತೆ. ಓಕೆ, ಸೊ ಅಂದ್ರೆ ಅರ್ಥ, ಮೂಲಭೂತ ಕರ್ತವ್ಯ ನೀವು ಉಲ್ಲಂಘಿಸಿದ್ರೆ ಶಿಕ್ಷೆ ಕೊಡಂಗಿಲ್ಲ. ಆದ್ರೆ ಕಾನೂನುಗಳು ಈ ರೀತಿ ತಂದು, ಕಾಯ್ದೆಗಳು ತಂದು ಆ ಒಂದು ಇದ್ರಲ್ಲಿ ಕೊಡ್ಬೋದು. ಸೊ ಇಲ್ಲಿ ನೋಡಿ 11 ಮೂಲಭೂತ ಕರ್ತವ್ಯಗಳಿವೆ, ಒಂದ್ಸಲ ನೋಡ್ಕೊಬಹುದು. ಸಿಂಪಲ್ ಸರ್, ಸಾರ್ವಜನಿಕ ಆಸ್ತಿ ಹಾಳು ಮಾಡಬಹುದು, ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗೆ ರಾಷ್ಟ್ರದ ಕೀರ್ತಿನ ಹೆಚ್ಚಿಸಬೇಕು, ಅಂದ್ರೆ ಉದಾತ್ತ ಮನೋಭಾವ ಇರಬೇಕು ಅಂತ, ಉದಾರಿ ತತ್ವಗಳು ಅಂತೀವಲ್ಲ ಆ ರೀತಿ. ರಾಷ್ಟ್ರಕ್ಕೆ, ನಮ್ಮ ರಾಷ್ಟ್ರ ರಕ್ಷಿಸ್ಬೇಕು, ಭ್ರಾತೃತ್ವ ಇರಬೇಕು, ಅಂದ್ರೆ ಬ್ರದರ್ಹುಡ್ ಇರಬೇಕು, ನಾವೆಲ್ಲ ಏನೋ ಬ್ರದರ್ ಸಿಸ್ಟರ್ ತರ ಇರಬೇಕು.
ಇದು 11ನೇದು ಆಮೇಲೆ ಸೇರಿಸಿದ್ದು 86ನೇ ತಿದ್ದುಪಡಿ 2002ರಲ್ಲಿ ಸೇರಿಸಿದ್ದು. ಓಕೆ ಫೈನ್. ಇದಿಷ್ಟು ಮೂಲಭೂತ ಕರ್ತವ್ಯಗಳು ಸ್ನೇಹಿತರೆ. ಸೊ ಇಲ್ಲಿಗೆ ನಾನು ವಿಡಿಯೋ ಏನ್ ಮಾಡ್ತೀನಿ, ಇದು ಪಾರ್ಟ್ 1 ಸ್ನೇಹಿತರೆ. ಪಾರ್ಟ್ 2 ಏನ್ ಮಾಡೋಣ ನೋಡಿ. ಪಾರ್ಟ್ 1 ಅಲ್ಲಿ ನಾನು ಕಂಪ್ಲೀಟ್ ಬೇಸಿಕ್ ಎಲ್ಲ ಕವರ್ ಮಾಡ್ಬಿಟ್ಟಿದ್ದೀನಿ. ಓಕೆ, ಕಂಪ್ಲೀಟ್ ಬೇಸಿಕ್ ಎಲ್ಲ ಕವರ್ ಮಾಡಿದ್ದೀನಿ. ಪಾರ್ಟ್ 2 ಅಲ್ಲಿ ನಾವು ಕೇಂದ್ರ ಸರ್ಕಾರದ ಬಗ್ಗೆ ಡಿಸ್ಕಸ್ ಮಾಡೋಣ. ಫುಲ್ ಕೇಂದ್ರ ಸರ್ಕಾರ, ರಾಷ್ಟ್ರಪತಿ, ಮತ್ತೆ ಪ್ರಧಾನಮಂತ್ರಿ, ಮಂತ್ರಿಮಂಡಲ, ಲೋಕಸಭೆ, ರಾಜ್ಯಸಭೆ ಇವೆಲ್ಲ ಡಿಸ್ಕಸ್ ಮಾಡೋಣ. ಪಾರ್ಟ್ 3 ಏನ್ ಮಾಡೋಣ ನಾವು, ರಾಜ್ಯ ಸರ್ಕಾರ ಡಿಸ್ಕಸ್ ಮಾಡೋಣ, ನ್ಯಾಯಾಂಗ ವ್ಯವಸ್ಥೆ ಡಿಸ್ಕಸ್ ಮಾಡೋಣ ಕಂಪ್ಲೀಟ್ ಅಲ್ವಾ, ಏನೇನ್ ಬರುತ್ತೆ ಅಡಿಲಿ ಹಿಂಗೆ. ಸೊ ಹಿಂಗೆ ಒಂದು 3-4 ಪಾರ್ಟ್ ಅಲ್ಲಿ ಮಾಡಿ ಡೀಟೇಲ್ ಆಗಿ ಈ ಧನ ಸೀರೀಸ್ ನ ಮುಗಿಸೋಣ ಸ್ನೇಹಿತರೆ. ಧನ್ಯವಾದ. ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ತಿ. ಸೊ ದಟ್ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.